ಹರೇ ಕೃಷ್ಣ. ಇಂದಿನ ಗೋಪಿಸೇನೆ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರೂ ಕಾತ್ರದಿಂದ ಕಾಯ್ತಾ ಇದ್ದೀವಿ ಇವತ್ತಿನ ಕ್ಲಾಸ್ಗೆ. ವಿಳಂಬ ಮಾಡದೆ ಇವತ್ತಿನ ಓಪನಿಂಗ್ ಪ್ರೇಯರ್ಸ್ ಅನ್ನ ಸ್ಟಾರ್ಟ್ ಮಾಡೋಣ. ಓಂ ಅಜ್ಞಾನಾತಿಮಿರಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಪದಾಮಹ್ಯಂ ದದಾಸಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀ ಕೃಷ್ಣ ಚೈತನ್ಯ ದೇವ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಕೃಷ್ಣ. ಇಂದಿನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇನ್ನೊಮ್ಮೆ ಇವತ್ತು ನಮ್ಮೊಂದಿಗೆ ಕೀರ್ತನೆ ಹಾಡ್ಲಿಕ್ಕೆ ಅಮಲಾ ಯಶೋಧ ಮಾತಾಜಿಯವರಿದ್ದಾರೆ. ಅಮಲಾ ಯಶೋಧ ಮಾತಾಜಿಯವರು ಎಲ್ಲರಿಗೂ ಚಿರಪರಿಚಿತರು. ಅವರು ಚಿತ್ರದುರ್ಗದಿಂದ ಪ್ರತಿ ವಾರ ಚಾಚು ತಪ್ಪದೆ ಅವರು ಆಗ್ತಾರೆ. ಅಲ್ಲದೆ ನಮ್ಗೆಲ್ಲ ತುಂಬಾ ಎನ್ಕರೇಜ್ ಮಾಡ್ತಾರೆ, ತುಂಬಾ ಮೋಟಿವೇಟ್ ಮಾಡ್ತಾರೆ. ಮಾತಾಜಿಯವರ ಬಗ್ಗೆ ಪರಿಚಯ ಏನ್ ಹೇಳೋದು ಗೊತ್ತಿಲ್ಲ, ಅವರು ಎಲ್ಲರಿಗೂ ಗೊತ್ತು. ಮಾತಾಜಿಯವರು ತುಂಬಾ ವಿನಮ್ರರು. ನಮ್ರತೆಗೆ ಇನ್ನೊಂದು ಹೆಸರೇ ಅಮಲಾ ಯಶೋಧ ಮಾತಾಜಿಯವರು ಅನ್ಬೇಕು. ಮಾತಾಜಿಯವರು ಚಿತ್ರದುರ್ಗದಲ್ಲಿ ಇದ್ದಾರೆ, ಮತ್ತೆ ಅಲ್ಲಿ ದೇವಸ್ಥಾನದ ಸೇವೆಯಲ್ಲೂ ಸಹ ಪಾಲ್ಗೊಳ್ತಾರೆ. ಅವಾಗ ನಮ್ಮ ಗೋಪಿ ಸೇನೆಯಲ್ಲೂ ಸಹ ಅವರು ಕೀರ್ತನೆಗಳನ್ನ ಹಾಡ್ತಾ ಇರ್ತಾರೆ. ಸೊ ಇವತ್ತು ಅವರ ಮುಖಾರವಿಂದದಿಂದ ನಾವು ಇವತ್ತು ಕೀರ್ತನೆಯನ್ನ ಕೇಳೋಣ. ಒಂದು ಹರೇ ಕೃಷ್ಣ ಮಹಾಮಂತ್ರದೊಂದಿಗೆ ಅವರನ್ನ ಸ್ವಾಗತ ಬಯಸೋಣ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಓವರ್ ಟು ಯು ಮಾತಾಜಿ. ಅಮಲಾ ಯಶೋಧ ಮಾತಾಜಿ, ನಿಮ್ಗೆ ಸ್ವಾಗತ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. ಇಲ್ಲಿ ನೆರೆದಿರುವ ಎಲ್ಲ ನನ್ನ ಭಕ್ತರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ನೀವೊಂದು ಅವಕಾಶ ಮಾಡಿಕೊಡೋದಕ್ಕೆ ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಗುರು ಮಹಾರಾಜಿಗೆ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಹರೇ ಕೃಷ್ಣ ಮಾತಾಜಿ. ವಿಡಿಯೋ ಆನ್ ಮಾಡ್ಕೊಂಡ್ರೆ ಇದು ಹೋಗುತ್ತೆ ನೆಟ್, ಹಂಗೆ ಹೇಳ್ತೀನಿ ಮಾತಾಜಿ. ಪರವಾಗಿಲ್ಲ ಯಶೋಧ ಮಾತಾಜಿ, ಕಂಟಿನ್ಯೂ ಮಾಡಿ, ಪರವಾಗಿಲ್ಲ. ಹೇಳಿ. ಥ್ಯಾಂಕ್ ಯು ಮಾತಾಜಿ. ಕೈವಲ್ ಅಷ್ಟಕಂ. ಹರೇ ನಾಮ ಹರೇ ನಾಮೈವ ಕೇವಲಂ ಮಧುರಂ ಮಧುರೋಪ್ಯೋಪಿ ಮಂಗಲೋಪಿ ಮಂಗಲಂ ಪಾವನಂ ಪಾವನೋಪ್ಯೋಪಿ ಹರೇ ನಾಮೈವ ಕೇವಲಂ ಮಧುರಂ ಮಧುರೋಪ್ಯೋಪಿ ಮಂಗಲೋಪಿ ಮಂಗಲಂ ಪಾವನಂ ಪಾವನೋಪ್ಯೋಪಿ ಹರಿರ್ನಾಮೈವ ಕೇವಲಂ. ಬ್ರಹ್ಮ ಸಂಪರ್ಯಂತಂ ಸರ್ವಂ ಮಯಾಮಯಂ ಜಗತ್ ಸತ್ಯಂ ಸತ್ಯಂ ಪುನಃ ಸತ್ಯಂ ಹರಿರ್ನಾಮೈವ ಕೇವಲಂ. ಬ್ರಹ್ಮ ಸಂಪರ್ಯಂತಂ ಸರ್ವಂ ಮಯಾಮಯಂ ಜಗತ್ ಸತ್ಯಂ ಸತ್ಯಂ ಪುನಃ ಸತ್ಯಂ ಹರೇರ್ನಾಮೈವ ಕೇವಲಂ. ಹರೇರ್ನಾಮ ಹರೇರ್ನಾಮೈವ ಕೇವಲಂ. ಸಗುರುಃ ಸಪಿತಾ ಚಾಪಿ ಸಾತನಾ ಬಾಂಧವೋಪಿ ಸಹ
शिक्षये चेत् सदस्मातृं हरेर्नामैव केवलं स गुरुः स पिता चापि सातमा बान्धवोऽपि सः शिक्षये चेत् सदस्मातृं हरेर्नामैव केवलं निःश्रासेन हि विश्वासा कदा रोद्धु भविष्यति कीर्तनीयामतो बाल्यात् हरेर्नामैव केवलम् हरेर्नामा हरेर्नामा हरेर्नामैव केवलम् हरि सदा वसतत्र यत्र भागवता जनाः गायन्ति भक्तिभावेन हरेर्नामैव केवलम् हरि सदा वसतत्र यत्र भागवता गायन्ति भक्तिभावेन हरिर्नामैव केवलम् अहो दुःखं महादुःखम् आगिरुवन्दरं यतः कचार्तं विश्रुतं रत्नं हरिर्नामैव केवलं कचार्तं विश्रुतं रत्नं हरिर्नामैव केवलम् हरेर्नामा हरेर्नामा हरेर्नामैव केवलम् दीयतां दीयतां कर्णो नीयतां नीयतां वचः गीयतां गीयतां नित्यं हरेर्नामैव केवलम् गीयतां दीयतां कर्णो नीयतां नीयतां वचः गीयतां गीयतां नित्यं हरेर्नामैव केवलं तृणीकृतं जगत् सर्वं राजते सकलोपरि चिदानन्दमयं शुद्धं हरेर्नामैव केवलं तृणीकृतं जगत् सर्वं राजते सकलोपरि चिदानन्दमयं शुद्धं हरेर्नामैव केवलम् हरेर्नामा हरेर्नामा हरेर्नामैव केवलं कलौ नास्तैव 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 गतिरन्यथा हरेर्नामा हरेर्नामा हरेर्नामैव केवलं हरेर्नामा हरेर्नामा हरेर्नामैव केवलं हरे कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्ण माताजी ದಂಡವತ್ ಪ್ರಣಾಮ್ ಹರೇ ಕೃಷ್ಣ ಮಾತಾಜಿ. ಇವಾಗ ಕ್ಯಾಮ್ರಾ ಆನ್ ಮಾಡಿ. ಓ ಕೃಷ್ಣ ದರ್ಶನ ತಗೊಳ್ಳುವ ನಿಮ್ಗೆ ಅಂತ. ಹಂಗೇನಿಲ್ಲ ಮಾತಾಜಿ, ದಂಡವತ್ ಪ್ರಣಾಮ್ ಮಾತಾಜಿ. ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಅವಕಾಶ ಮಾಡಿಕೊಟ್ಟದಕ್ಕೆ ಗೋಪಿ ಸೇನಾಗಿ ನನ್ಗೆ ತುಂಬಾ ಹೃದಯ ಧನ್ಯವಾದಗಳು ಮಾತಾಜಿ. ಆಗಾಗ ಸೇವೆ ಕೊಡ್ತಾ ಇರಿ ಮಾತಾಜಿ ನನಗೆ. ಧನ್ಯವಾದಗಳು. ಖಂಡಿತ, ತುಂಬಾ ಸಂತೋಷ ಆಯ್ತು ನಿಮ್ಮನ್ನ ನೋಡಿ ಇವಾಗ. ಓಕೆ, ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಹರೇರ್ ನಾಮ ಏವ ಕೇವಲಂ. ಇದನ್ನ ಯಾರು ಹೇಳಿರ್ಲಿಲ್ಲ, ಆಮೇಲೆ ಹೇಳಿದ್ದು ಒಳ್ಳೇದಾಯ್ತು. ಯಾಕಂದ್ರೆ ಇದು ಅವಾಗ ನಮ್ಗೆ ಹರಿನಾಮದ ಬಗ್ಗೆ ಕೇಳ್ತಾ ಇರ್ಬೇಕು. ಇದು ಎಷ್ಟು ಮುಖ್ಯ ಅಂತ, ಇದು ಇಲ್ಲದೆ ಬೇರೆ ದಾರಿ ಇಲ್ಲ ಅಂತ ಹೇಳಿ ತುಂಬಾ ಚೆನ್ನಾಗಿ, ತುಂಬಾ ಮಧುರವಾಗಿ ಹೇಳಿದ್ರಿ. ತುಂಬಾ ಅರ್ಥ ಎಲ್ಲರಿಗೂ ಗೊತ್ತಿದೆ. ಹರಿನಾಮ ಇಲ್ಲದೆ ನಮ್ಗೆ ಬೇರೆ ಯಾವುದೇ ಅನ್ಯ ಗತಿ ಇಲ್ಲ ಈ ಕಲಿಯುಗದಲ್ಲಿ ಅಂತ. ಸೊ ಇಷ್ಟು ಒಳ್ಳೆಯ ಒಂದು ಕೀರ್ತನೆ ಹಾಡಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದೇ ರೀತಿ ನಿಮ್ಮ ಸೇವೆ ಯಾವಾಗ್ಲೂ ನಮ್ಮ ಗೋಪಿ ಸೇನೆಗೆ ಮತ್ತೆ ಪ್ರೋತ್ಸಾಹ
ನಿಮ್ಮ ನಮ್ಮ ಗೋಪಿ ಸೇನೆಗೆ ಯಾವಾಗ್ಲೂ ಇರ್ಲಿ ಅಂತ ಕೇಳ್ಕೊಳ್ತೀನಿ ಮಾತಾಜಿ. ಖಂಡಿತ ಮಾತಾಜಿ, ಹರೇ ಅವಕಾಶ ಕೃಷ್ಣ. ಮಾಡ್ಕೊಟ್ಟಾಗೆಲ್ಲ ನಾನು ಸೇವೆ ಸದಾ ಸಿದ್ಧನಾಗಿರ್ತೀನಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ, ಇವಾಗ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಸೊ ಎಲ್ಲರೂ ಕಾತರದಿಂದ ಇವತ್ತು ಕಾಯ್ತಾ ಇದ್ದೀವಿ ಇವತ್ತಿನ ಪ್ರವಚನ. ಯಾಕೆಂದ್ರೆ ಗೃಹಸ್ಥರ ಜೀವನದಲ್ಲಿ ಒಂದು ಆದರ್ಶ ಎಲ್ಲರೂ ಗೃಹಸ್ಥ ಜೀವನದಲ್ಲಿ ಇದ್ದೇವೆ. ಆದ್ರೆ ಆದರ್ಶ ಗೃಹಸ್ಥ ಜೀವನವನ್ನ ಹೇಗೆ ಬದುಕೋದು ಅಂತ ಕೆಲವೊಂದ್ಸಾರಿ ಎಷ್ಟೊಂದು ಸಮಸ್ಯೆಗಳು ಬರುತ್ತೆ. ಯಾವ್ದಕ್ಕಪ್ಪ ಇಂಪಾರ್ಟೆನ್ಸ್ ಕೊಡೋದು, ಕೃಷ್ಣ ಪ್ರಜ್ಞೆ ಕೊಡೋದಾ, ಗೃಹಸ್ಥ ಜೀವನ ಕೊಡೋದಾ, ಹೇಗ್ ಬ್ಯಾಲೆನ್ಸ್ ಮಾಡೋದು, ಎಷ್ಟೊಂದು ದ್ವಂದ್ವಗಳು ಇದ್ದಾವೆ ನಮ್ಮ ಜೀವನದಲ್ಲಿ. ಸೊ ಇದಕ್ಕೆಲ್ಲ ಒಂದು ಪರಿಹಾರ ಆಗಿ ಇವತ್ತಿನ ಕ್ಲಾಸ್ ಇದೆ. ಸೊ ಚಂಪಾ ಮಾತಾಜಿಯವರು ಎಲ್ಲರಿಗೂ ಚಿರಪರಿಚಿತರು. ಚಂಪಕಲತಾ ಸುಮುಖಿ ದೇವಿದಾಸಿ ಮಾತಾಜಿ ಅವರು ಎಲ್ಲರಿಗೂ ಗೊತ್ತಿರೋ ಹಾಗೆ ಬೆಳಗಿನ ಎಷ್ಟೋ ಕೋವಿಡ್ ಇಂದ ಅಥವಾ ಅದರ ಮೊದಲಿಂದ ಅನ್ಕೋತೀನಿ, ಅವಾಗಿಂದಾನು ಬೆಳಗಿನ ಕಾರ್ಯಕ್ರಮಗಳನ್ನೆಲ್ಲ ಆಯೋಜಿಸ್ತಾರೆ. ನಿತ್ಯಂ ಭಾಗವತ ಸೇವೆಯ ಕ್ಲಾಸ್ಗಳಿರ್ಲಿ, ಸಾಯಂಕಾಲ ಕ್ಲಾಸ್ಗಳಿರ್ಲಿ, ಎಲ್ಲದರಲ್ಲೂ ಅವರ ಪಾರ್ಟಿಸಿಪೇಷನ್ ಇದೆ. ಮತ್ತೆ ತುಂಬಾ ಸೇವೆಯಲ್ಲಿದ್ದಾರೆ ಮಾತಾಜಿಯವರು. ತುಂಬಾ ನಮ್ರು, ಹಸನ್ಮುಖಿ, ವಿನಮ್ರರು, ಎಷ್ಟಂತ ಹೇಳೋದು ಅಷ್ಟು ತುಂಬಾ ಇದೆ ಮಾತಾಜಿ ಬಗ್ಗೆ ಹೇಳಲಿಕ್ಕೆ. ಸೊ ತುಂಬಾನೇ ಇನಿಸಿಯೇಷನ್ ಟೈಮ್ ಅಲ್ಲಾಗ್ಲಿ, ಯಾವಾಗ್ಲೂ ಪೇಪರ್ ಕರೆಕ್ಷನ್ಸ್ ಇದು ಸಕ್ರಿಯವಾಗಿ ಎಲ್ಲಾ ಸೇವೆಯಲ್ಲೂ ಪಾಲ್ಗೊಳ್ತಾರೆ. ಭಕ್ತಿ ವೃಕ್ಷದ ಎಲ್ಲಾ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾರೆ. ಸೊ ಹೀಗಾಗಿ ಮಾತಾಜಿಯವ್ರ ಬಗ್ಗೆ ಹೇಳಲಿಕ್ಕೆ ಹೋದ್ರೆ ತುಂಬಾ ಉಂಟು. ಇವತ್ತು ನಮ್ಮೆಲ್ಲರ ಅದೃಷ್ಟ ಅಂತ ಹೇಳ್ಬೇಕು. ಮಾತಾಜಿಯವ್ರು ತಗೊಂಡಿರೋ ವಿಷಯ ಸಹ ತುಂಬಾ ಎಲ್ಲರಿಗೂ ಬೇಕಾಗಿರೋ ಒಂದು ವಿಷಯ. ಆದರ್ಶವಾಗಿ ಹೇಗೆ ಗೃಹಸ್ಥ ಜೀವನವನ್ನ ಬದುಕ್ಬೇಕನ್ನೋದನ್ನ ಇವತ್ತು ನಮ್ಗೆ ಅವರು ತಿಳಿಸಿಕೊಡ್ಲಿದ್ದಾರೆ. ಹರೇ ಕೃಷ್ಣ ಮಹಾಮಂತ್ರದೊಂದಿಗೆ ಅವರನ್ನ ಸ್ವಾಗತ ಬಯಸ್ತಾರೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓಟ್ ಯು ಚಂಪಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮಗಳು. ಹರೇ ಜೈ. ಕೃಷ್ಣ. ಮಾತಾಜಿ, am I audible ಮಾತಾಜಿ? Yeah, you're audible ಮಾತಾಜಿ. It's clear. ಥ್ಯಾಂಕ್ ಯು ಮಾತಾಜಿ. ಜೈ. ಈಗ ನಾವ್ ಏನ್ ಮಾಡ್ತಾ ಇದೀವೋ, ಏನ್ ಸೇವೆ ಮಾಡ್ತಾ ಇದೀವೋ ಎಲ್ಲ ತಮಗೆ ಸಲ್ಲತಕ್ಕದ್ದು ಮಾತಾಜಿ. ನಿಮ್ಮಿಂದಾನೇ ನಾವು ಮುಂದುವರೆದಿದ್ದು. ಒಂದು ಭಕ್ತಿ ಅನ್ನೋದು ಮುಂಚೆ ಹೇಗಿರ್ತಿದ್ವೋ, ಯಾವ ಕೂಪದಲ್ಲಿ ಬಿದ್ದಿರ್ತಿದ್ವೋ ನಮ್ಗದು ಗೊತ್ತಿಲ್ಲ. ತಮ್ಮಿಂದ ನಾವು ಉದ್ಧಾರ. ಗುರು ಮಹಾರಾಜರ ಕೃಪೆ. ಆಲ್ ಗ್ಲೋರೀಸ್ ಟು ಮಹಾರಾಜನ್ ಪ್ರಭುಪಾದ. ಜೈ ಜೈ. ಆಲ್ ಗ್ಲೋರೀಸ್ ಟು ಗುರು ಮಹಾರಾಜ ಅಂಡ್ ಶ್ರೀಲ ಪ್ರಭುಪಾದ. ಹರೇ ಕೃಷ್ಣ. ಜೈ. ಥ್ಯಾಂಕ್ ಯು ಮಾತಾಜಿ. ವಿತ್ ಯೋರ್ ಕೈಂಡ್ ಪರ್ಮಿಷನ್ ಕ್ಯಾನ್ ಐ ಸ್ಟಾರ್ಟ್ ಆಫ್ ಮಾತಾಜಿ? ಚಂಬಾ ಮಾತಾಜಿ, ಒಂಚೂರು ಏನಾರು ವಾಲ್ಯೂಮ್ ಜಾಸ್ತಿ ಮಾಡ್ಬೋದಾ? ಮಾಡ್ಬೇಕಾ? ಎಸ್ ಮಾತಾಜಿ, ಆಗ್ಬೋದು. am I audible now? ಓಕೆ, ಬೆಟರ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸರಿ. ಎಸ್ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಸೊ ತಮ್ಮೆಲ್ಲರಿಗೂ ಇಂದಿನ ಗೋಪಿ ಸೇನಾ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತ, ಸುಸ್ವಾಗತ. ಸೊ ಇವತ್ತಿನ ಟಾಪಿಕ್ ಐಡಿಯಲ್ ಗೃಹಸ್ಥ ಲೈಫ್, ಅಂದ್ರೆ ಗೃಹಸ್ಥಾಶ್ರಮದಲ್ಲಿ ಯಾವ ರೀತಿ ನಾವು ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು, ಭಕ್ತಿಯನ್ನ ಮಾಡಿಕೊಂಡು ಜೀವನವನ್ನ ಯಾವ ರೀತಿ ನಾವು ನಡೆಸ್ಬೇಕು, ಮತ್ತೆ ನಮ್ಮ ಗೃಹಸ್ಥ ಜೀವನದಲ್ಲಿ ಒಬ್ರು ಗಂಡಸಾಗಿರ್ಬೋದು ಅಥವಾ ಹೆಂಗಸಾಗಿರ್ಬೋದು ಯಾವ ರೀತಿ ನಾವು ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಇದು ಟಾಪಿಕ್ ಇದೆ. ಸೊ ಇದು ಎಲ್ಲರಿಗೂ ಬೇಕಾಗಿರೋಂಥ ಟಾಪಿಕ್. ಸೊ ಆಕ್ಚುಲ್ ಆಗಿ ಹಿಸ್ ಹೋಲಿನೆಸ್ ರಾಧಾನಾಥ್ ಸ್ವಾಮಿ ಮಹಾರಾಜ್ ಅವರು ಇದ್ರ ಬಗ್ಗೆ ತುಂಬಾನೇ ಅವರು ಅಂದ್ರೆ ಪಠ್ಯವನ್ನ ಅವ್ರು ತಯಾರು ಮಾಡಿದ್ದಾರೆ. ಸೊ ನಾನು ಹಿಸ್ ಗ್ರೇಸ್ ನಮ್ಮ ಪ್ರಭುಜಿಯವರು ಅವ್ರ ಹತ್ರ ಕೇಳ್ಕೊಂಡೆ, ನಾನು ಪ್ರಭುಜಿ ಸ್ವಲ್ಪ ನಂಗೆ ಟಿಪ್ಸ್ ಕೊಡಿ ಅಂತ ಕೇಳ್ಕೊಂಡೆ. ಅವರು ಅದು PDF ಫಾರ್ವರ್ಡ್ ಮಾಡಿದ್ರು. ಮಾತಾಜಿ, ಎವ್ರಿಥಿಂಗ್ ಇಸ್ ದೇರ್ ಇನ್ ದಿಸ್, ಪ್ಲೀಸ್ ಗೋ ಥ್ರೂ ಇಟ್ ಅಂತ ಹೇಳಿದ್ರು. ಸೊ ಅದ್ರದ್ದು ಬೇಸಿಸ್ ಮೇಲೆ ಇದ್ ಮಾಡ್ಕೊಂಡೆ. ಸೊ ಆಕ್ಚುಲ್ ಆಗಿ ಇದು ನಮ್ಮ ಶಾಸ್ತ್ರಗಳಲ್ಲಿ ಕೂಡ ಇದೆ. ನಮ್ಮ ಶಾಸ್ತ್ರ ಏನ್ ಹೇಳುತ್ತೆ, ನಮ್ಮ ವೇದಿಕ್ ಕಲ್ಚರ್ ಅಥವಾ ವರ್ಣಾಶ್ರಮ ಧರ್ಮ ಅದು ಏನ್ ಹೇಳುತ್ತೆ ಅನ್ನೋದ್ರ ಬಗ್ಗೆ ಮೊದಲು ತಿಳ್ಕೊಳ್ಳೋಣ. ನಮ್ಮ ವೇದಗಳ ಪ್ರಕಾರ ಇದೆ, ನಮ್ಮ ನಾವು 84 ಲಕ್ಷ ಯೋನಿಗಳಲ್ಲಿ ನಾವು ಜನಿಸಿದ್ದೀವಂತೆ. 84 ಲಕ್ಷ ಯೋನಿಗಳಲ್ಲಿ ಅಂದ್ರೆ ಅದು ಒಂದು ಕ್ರಿಮಿ, ಕೀಟ, ಒಂದು ಪಕ್ಷಿ, ಒಂದು ಪ್ರಾಣಿ, ಹಾಗೆ ಬಂದು 80 ಲಕ್ಷ ಜನ್ಮಗಳು ಈ ರೀತಿ ಕಳೆದಿದ್ದೀವಂತೆ. ಇನ್ನ ಮಿಕ್ಕಿರುವಂತ 4 ಲಕ್ಷ ಜನ್ಮಗಳೇನಿವೆ ಅದು ಮನುಷ್ಯ ಜನ್ಮ. 84 ಲಕ್ಷ ಯೋನಿಗಳಲ್ಲಿ 80 ಲಕ್ಷ ಬಂದು ಬೇರೆ
ಕ್ರಿಮಿಕೀಟದ ಜನ್ಮ ತಗೊಂಡಿರ್ತೀವಂತೆ, ಬೇರೆ ಬೇರೆ ಯೋನಿಗಳಲ್ಲಿ ಜನಿಸಿರ್ತೀವಂತೆ ನಾವು. ಆಮೇಲೆ 4 ಲಕ್ಷ ಜನ್ಮಗಳು ಏನ್ ಬರುತ್ತೆ ಅದು ಮನುಷ್ಯ ಜನ್ಮ. ಸೊ ಆ ಮನುಷ್ಯ ಜನ್ಮದಲ್ಲಿ ಯಾವುದೋ ಒಂದು ಜನ್ಮ ಮಾತ್ರ ನಮ್ಗೆ ಕೃಷ್ಣ ಪ್ರೇಮ ಸಿಗೋಂಥ ಜನ್ಮ. ಆಗ ಮಾತ್ರ ನಮ್ಗೆ ಕೃಷ್ಣ ಪ್ರೇಮ ಸಿಗುತ್ತೆ. ಸೊ ನಾವು ನೀವು ಯೋಚನೆ ಮಾಡ್ಬೋದು, ನಮ್ಗೆ ಈ ಜನ್ಮದಲ್ಲಿ ಕೃಷ್ಣ ಪ್ರೇಮ ಸ್ವಲ್ಪ ಅಂಕುರ ಆಗಿದೆ, ನಮ್ಗೆ ಸಿಕ್ಕಿದೆ. ಸೊ ಈ ಕೃಷ್ಣ ಪ್ರೇಮ ಸಿಕ್ಕಿರೋದು ನಮ್ಮ ಅದೃಷ್ಟ. ಆಮೇಲೆ ಇನ್ನೂ ಸ್ವಲ್ಪ ಮುಂದುವರಿತಾ ಹೇಳ್ಬೋದು ಅಂದ್ರೆ, ಶ್ರೀಕೃಷ್ಣ ದ್ವಾಪರ ಯುಗದಲ್ಲಿ ಅವನು ಜನಿಸ್ತಾನೆ ಅಲ್ವಾ, ಅಂದ್ರೆ ಅದು ಅವತಾರ ತಗೋತಾನೆ ಅಲ್ವಾ. ಸೊ ಕೃಷ್ಣ ಎಲ್ಲಾ ಚತುರ್ಯುಗದಲ್ಲೂ ಅವನು ಅವತಾರ ತಗೊಳ್ಳೋದಿಲ್ವಂತೆ. ಯಾವುದೋ ಒಂದು ಚತುರ್ಯುಗದಲ್ಲಿ ಮಾತ್ರ, ಅಂದ್ರೆ ಬ್ರಹ್ಮನ ಒಂದು ಅವನ ಆಯುಷ್ಯ ಇದೆಯೋ ಅಷ್ಟು ಆಯುಷ್ಯದಲ್ಲಿ ಒಂದು ಚತುರ್ಯುಗದಲ್ಲಿ ಮಾತ್ರ, ಅಂದ್ರೆ ದ್ವಾಪರ ಯುಗದಲ್ಲಿ ಮಾತ್ರ ಕೃಷ್ಣ ಅವತಾರ ತಾಳೋದು. ಓಕೆ, ಸೊ ನಮ್ಮ ಅದೃಷ್ಟ ನೋಡಿ, ಈಗ ಒಂದು 4,500 ವರ್ಷದ ಹಿಂದೆ ಕೃಷ್ಣ ಅವತಾರವನ್ನ ತೆಗೆದಿದ್ದಾನೆ. ಸೊ ಇನ್ನೊಂದ್ ಸ್ವಲ್ಪ ಮುಂದುವರಿತಾ ಹೇಳ್ಬೇಕು ಅಂದ್ರೆ, ನಮ್ಮ ಮಹಾಪ್ರಭುಗಳು ಯಾರು ನಮ್ಗೆ ಹರಿರ್ನಾಮ ಕೊಟ್ಟವರು, ಹರಿನಾಮವನ್ನ ಕೊಟ್ಟವರು, ಅವರು ಚೈತನ್ಯ ಮಹಾಪ್ರಭುಗಳು. ಚೈತನ್ಯ ಮಹಾಪ್ರಭುಗಳು ಅವರು ಕೂಡ ಯಾವಾಗ್ಲೂ ಬರೋದಿಲ್ವಂತೆ, ಅವತಾರ ತಾಳೋದಿಲ್ಲ, ತುಂಬಾ ದುರ್ಲಭ ಅವರು ಅವತಾರವನ್ನ ತಾಳೋದು. ಅದು ರಾಧಾರಾಣಿಯ ಒಂದು ಆಕಾರ, ಅದು ರಾಧಾರಾಣಿಯ ಒಂದು ಅವತಾರ. ಅದು ಬರೋದು ಅಂತ ಹೇಳಿದ್ರೆ ಅದು ಕೃಷ್ಣನ್ ಒಟ್ಟಿಗೆ ಬರೋದು ವೆರಿ 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 ರೇರ್ ಕೇಸ್, ತುಂಬಾನೇ ದುರ್ಲಭ. ಸೊ ಅವರು ಕೂಡ ಒಂದು 500 ವರ್ಷಗಳ ಕೆಳಗೆ ಅವರು ನಮ್ಗೆ ಸಾಕ್ಷಾತ್ಕಾರ ಮಾಡಿದ್ದಾರೆ. ಸೊ ನಾವೆಷ್ಟು ಅದೃಷ್ಟಶಾಲಿಗಳು, ನಾವ್ ಎಂತಹ ಒಂದು ಸುವರ್ಣ ಯುಗ, ಇದು ಸುವರ್ಣ ಯುಗ ಅಂತ ಕರೀತಾರೆ ಈ ಯುಗವನ್ನ. ಯಾಕಂದ್ರೆ ಇದೆಲ್ಲ ನಡೆದಿರುವಂತದ್ದು. ಸೊ ನಾವ್ ಇವಾಗ ಯಾವ ಒಳ್ಳೆಯ ಸ್ಥಿತಿಯಲ್ಲಿ ಇದೀವಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಈ ಜನ್ಮ ಏನಿದೆಯಲ್ಲ, ಇವಾಗ ನಾವು ಕೃಷ್ಣ ಪ್ರೇಮದ ಕಡೆಗೆ ನಮ್ಗೆ ಒಂದು ಅಂಕುರ ಬಂದಿದೆ ಅಂತ ಹೇಳಿದ್ನಲ್ಲ, ಈ ಜನ್ಮ ಏನಿದೆಯಲ್ಲ ಇದು ನಮಗೆ ಈ ಒಂದು ಸೈಕಲ್ ಅಂತ ಏನ್ ಹೇಳ್ತೀವಿ, ಜನ್ಮ ಮೃತ್ಯು ಜರ ವ್ಯಾಧಿ, ಈ ಚಕ್ರವ್ಯೂಹದಿಂದ ನಮ್ಮನ್ನ ಹೊರಗಡೆ ತೆಗೆಯುತ್ತಂತೆ. ಅಂದ್ರೆ ಅದು ಅದರಿಂದ ಅಂತರ್ಮುಖ ಬಹಿರ್ಮುಖವಾಗಿ ಹೋಗೋದಿಕ್ಕೆ ನಮ್ಗೆ ಅವಕಾಶವನ್ನ ಮಾಡಿಕೊಡುತ್ತೆ. ಸೊ ಇದು ನಾವು ಮಾಡಿದೀವಿ. ನಾವ್ ಯಾವ ರೀತಿ, ಯಾವ ಜಗತ್ತಿನಲ್ಲಿ, ಯಾವ ಇದ್ರಲ್ಲಿ ಇದೀವಿ ಅನ್ನೋದು, ಸ್ತರದಲ್ಲಿ ಇದೀವಿ ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ನಂತರ ಇವಾಗ ನಾವ್ ಅನ್ಕೊಳ್ತೀವಿ ನಮ್ಮ ಕಾರ್ಯ ಚಟುವಟಿಕೆಗಳ ಮೇಲೇನೆ ನಮ್ಮ ವರ್ಣಾಶ್ರಮ ಧರ್ಮ ನಿರ್ಮಾಣವಾಗಿರುವಂತದ್ದು. ಮತ್ತು ಇದು ಯಾರು ಮಾಡಿರೋದಲ್ಲ, ಭಗವಂತ ದೇವೋತ್ತಮ ಪರಮ ಪುರುಷ ಶ್ರೀ ಕೃಷ್ಣನೇ ಮಾಡಿರೋವಂಥದ್ದು. ಇದು ಏನು ವರ್ಣಾಶ್ರಮ ಧರ್ಮ. ಸೊ ಅದರಲ್ಲಿ 4 ವರ್ಗಗಳಿದೆ ನಮ್ಗೆಲ್ಲರಿಗೂ ತಿಳಿದಿರುವಂತೆ. ಮೊದಲನೆಯದಾಗಿ ಇಂಟೆಲಿಜೆಂಟ್ ಕ್ಲಾಸ್ ಅಂತ ಏನ್ ಹೇಳ್ತೀವಿ, ವೆರಿ ಇಂಟೆಲಿಜೆಂಟ್ ಕ್ಲಾಸ್, ಅದು ಬ್ರಾಹ್ಮಣ. ಅದು ಬಂದು ಅವರು ಸತ್ವಗುಣದಲ್ಲಿ ಇರ್ತಾರಂತೆ, ಯಾವಾಗ್ಲೂ ಶುದ್ಧ ಸತ್ವ ಅಥವಾ ಸತ್ವಗುಣದಲ್ಲಿ ಇರ್ತಾರೆ ಅವರು. ಸೆಕೆಂಡ್ ಬಂದು ಅಡ್ಮಿನಿಸ್ಟ್ರೇಷನ್, ಅಂದ್ರೆ ಕ್ಷತ್ರಿಯರು. ಯಾರು ಒಂದು ಅಡ್ಮಿನಿಸ್ಟ್ರೇಷನ್ ನಡೆಸ್ತಾರೆ ಅವರು ಕ್ಷತ್ರಿಯರು. ಅವ್ರು ಬಂದು ರಜೋಧರ್ಮದಲ್ಲಿ ಇರ್ತಾರೆ, ರಜೋಗುಣದಲ್ಲಿ ಇರ್ತಾರೆ. 3ನೇ ಕ್ಲಾಸ್ ಬಂದು ವೈಶ್ಯರು. ವೈಶ್ಯರು ಬಂದು ಅವರು 2 ಇರ್ತಂತೆ, ರಜೋ ಮತ್ತು ತಮಸ್ಸು, ಅದೆರಡು ಗುಣಗಳಲ್ಲಿ ಅವ್ರು ಇರ್ತಾರೆ. 4ನೇವರು ಬಂದು 4ನೇ ಕ್ಲಾಸ್ ಶೂದ್ರರು. ಇವರು ಯಾವಾಗ್ಲೂ ತಮೋ ಗುಣದಲ್ಲಿ ಇರ್ತಾರೆ. ಸೊ ಇದು 4 ಕ್ಲಾಸ್ ವಿಂಗಡಣೆ ಆಗಿದೆ. ಮತ್ತು ಇನ್ನೊಂದ್ ಸ್ವಲ್ಪ ವೇದಿಕ ಇದರಲ್ಲಿ ಸ್ಕ್ರಿಪ್ಚರ್ಸ್ ಅಲ್ಲಿ ನೋಡೋದಕ್ಕೆ ಹೋದ್ರೆ ನಾವು ಇನ್ನೂ 4 ವರ್ಣಾಶ್ರಮಗಳಲ್ಲಿ ನಿರ್ಮಾಣವಾಗಿದೆ. ಯಾವ್ದ್ಯಾವ್ದು? ಪ್ರಥಮವಾಗಿ ಬ್ರಹ್ಮಚರ್ಯಾಶ್ರಮ. ಬ್ರಹ್ಮಚರ್ಯಾಶ್ರಮ ಅಂದ್ರೆ ಸ್ಟೂಡೆಂಟ್ ಲೈಫ್, ಬರೀ ಕಲಿಯೋದೇ ಅದು. ಬ್ರಹ್ಮಚರ್ಯಾಶ್ರಮದಲ್ಲಿ ಬರೀ ನಾವು ನಾಲೆಡ್ಜ್ ಪಡ್ಕೊಳ್ಳುವಂತ ಒಂದು ಲೈಫ್, ಅದು ಸ್ಟೂಡೆಂಟ್ ಲೈಫ್ ಅಂತ ಕರಿಬಹುದು. ಸೆಕೆಂಡ್ ಬಂದು ಗೃಹಸ್ಥಾಶ್ರಮ. ಗೃಹಸ್ಥಾಶ್ರಮ ಅಂದ್ರೆ ಗೃಹಸ್ಥ ಜೀವನ, ಅಂದ್ರೆ ಒಂದು ಮದುವೆಯ ಒಂದು ಬಂಧನದಲ್ಲಿ ನಾವು ಬರೋದು, ನಂತರ ಗೃಹಸ್ಥ ಜೀವನವನ್ನ ನಡೆಸೋದು. ಯಾವ ರೀತಿ ಗೃಹಸ್ಥ ಜೀವನವನ್ನ ನಡೆಸೋದು, ಇದು ಬಂದು ಗೃಹಸ್ಥಾಶ್ರಮ. 3ನೇಯದಾಗಿ ಬರೋದು ವಾನಪ್ರಸ್ಥಾಶ್ರಮ. ವಾನಪ್ರಸ್ಥಾಶ್ರಮ ಅಂದ್ರೆ ರಿಟೈರ್ಡ್ ಲೈಫ್ ಅಂತ ಹೇಳ್ಬೋದು, ರಿಟೈರ್ಡ್ ಲೈಫ್. ಸೊ ಎಲ್ಲ ಗೃಹಸ್ಥಾಶ್ರಮ, ಎಲ್ಲ ನಮ್ಮ ಜವಾಬ್ದಾರಿಗಳನ್ನೆಲ್ಲ ನಾವು ಕಳ್ಕೊಂಡ್ಬಿಟ್ಟಿದೀವಿ. ನೆಕ್ಸ್ಟ್ ಬಂದು ವಾನಪ್ರಸ್ಥಾಶ್ರಮ. ನಾನು ಇದು ಡೀಟೇಲ್ ಆಗಿ ಹೇಳ್ತಾ ಇಲ್ಲ, ಬಿಕಾಸ್ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಗೃಹಸ್ಥಾಶ್ರಮ ಮಾತ್ರ. ಸೊ ಹಾಗಾಗಿ ಇದು ಸುಮ್ಮನೆ ಜಸ್ಟ್ ಒಂದು ಸ್ಮಾಲ್ ಎಕ್ಸ್ಪ್ಲನೇಷನ್ ಅಷ್ಟೇ ಅದ್ರ ಬಗ್ಗೆ. ಕೊನೆಯದಾಗಿ 4ನೇದು ಸನ್ಯಾಸಾಶ್ರಮ. ಸೊ ಸನ್ಯಾಸಾಶ್ರಮ ಹೇಗೆ ಅಂದ್ರೆ ವೈರಾಗ್ಯ ಜೀವನ, ಎಲ್ಲವನ್ನು ತೊರೆದು ಭಗವಂತನಡೆಗೆ ಕಾಲಿಡುವುದು. ಭಗವಂತನನ್ನ ಮಾತ್ರ ಕುರಿತು, ಅವನ ಬಗ್ಗೆ ಮಾತ್ರ ನಾವು ಅದ್ರ ಬಗ್ಗೆ ಮಾತ್ರ ನಾವು ವ್ಯಾಸಂಗ ಮಾಡೋದು, ಅಥವಾ ಅದ್ರ ಬಗ್ಗೆ ನಾವು ಒಂದು ಜೀವನವನ್ನ ನಡೆಸೋದು.
ಸೊ ಈ 4 ಆಶ್ರಮಗಳ ಮುಖ್ಯ ಗುರಿ ಏನಪ್ಪಾ ಏನಿದೆ ಅಂತ ಹೇಳಿದ್ರೆ ಕೃಷ್ಣ ಪ್ರೇಮವನ್ನ ಪಡೆಯೋದು. ನಮ್ಮ ಮತ್ತೆ ಕೃಷ್ಣನ ನಡುವೆ ಸಂಬಂಧ ಕಳಚಿ ಹೋಗಿದೆ, ಆ ಸಂಕೋಲೆ ಬಿಟ್ಟು ಹೋಗಿದೆ. ಇವಾಗ ಭಗವಂತ ಯಾರು ಅನ್ನೋದನ್ನ ನಾವು ಮರ್ತು ಹೋಗಿದೀವಿ. ನಾವು ಹೇಗೆ ಈ ಜಗತ್ತಿನಲ್ಲಿ ಒಂದಾಗ್ಬಿಟ್ಟಿದೀವಿ ಅಂತ ಹೇಳಿದ್ರೆ, ನಾವೇ ಇಲ್ಲಿ ಇಂಡಿಪೆಂಡೆಂಟ್, ನಾವು ಯಾರ ಮೇಲೂ ಡಿಪೆಂಡೆಂಟ್ ಇಲ್ಲ, ಎಲ್ಲ ನಾನೇ ಮಾಡೋದು, ನನ್ನಿಂದಾನೇ ನಡೆಯೋದು ಅನ್ನೋದು ಒಂದು ನಮ್ಗೆ ಒಂದು ಈಗೋ ಅಂತಾನೆ ಹೇಳ್ಬೋದು, ಅದು ನಮ್ಗೆ ಬಂದ್ಬಿಟ್ಟಿದೆ. ಓಕೆ, ಬಟ್ ನಮ್ಮ ಮತ್ತೆ ಭಗವಂತನ ನಡುವಿನ ಸಂಬಂಧ ಒಂದು ಎಸ್ಟಾಬ್ಲಿಷ್ ಆಗ್ಬೇಕು ಇವಾಗ. ಸೊ ಈ ಎಸ್ಟಾಬ್ಲಿಷ್ಮೆಂಟೇ ಈ ಆಶ್ರಮಗಳಲ್ಲಿ ನಾವು ಮಾಡ್ಬೇಕಾಗಿರುವಂತದ್ದು. ನಮ್ಮ ಮುಖ್ಯ ಗುರಿ ಕೃಷ್ಣನೆಡೆಗೆ ನಾವು ನಮ್ಮ ಹೆಜ್ಜೆಯನ್ನ ಇಡಬೇಕು. ನಮ್ಮ ಮನೆಗೆ ನಾವು ಬ್ಯಾಕ್ ಹೋಮ್, ಬ್ಯಾಕ್ ಟು ಗಾಡ್ ಹೆಡ್ ಅಂತ ಏನ್ ಹೇಳ್ತೀವಿ ಅದನ್ನ ನಾವು ನಡೆಸೋದು. ಸೊ ಅದಕ್ಕೆ ಏನ್ ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕು? ಸೊ ಅದರದಾದ ಆಶ್ರಮಗಳಲ್ಲಿ ಅವ್ರವ್ರದೇ ಆದಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇವೆ, ಅವ್ರವ್ರು ಮಾಡ್ತಾರೆ. ಸೊ ನಮಗೆ ಗೃಹಸ್ಥರಿಗೆ ಏನು ನಮ್ಗೆ ಇರುವಂತ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಸೊ ಅದ್ರ ಬಗ್ಗೆ ನಾವು ತಿಳ್ಕೊಬಹುದು. ಸೊ ನಾವು ಯಾವ ರೀತಿ ಕೃಷ್ಣನನ್ನ ಸುಪ್ರೀತಗೊಳಿಸಬೇಕು, ಯಾವ ರೀತಿ ನಾವು ಕೃಷ್ಣನನ್ನ ಒಲಿಸಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ನಾವು ಗಮನವನ್ನು ವಹಿಸಬೇಕು. ಸೊ ಇದೇ ನಮ್ಮ ವೈದಿಕ ಧರ್ಮ ಕೂಡ. ಎಲ್ಲಾ ವೇದಗಳು, ಎಲ್ಲಾ ಶಾಸ್ತ್ರಗಳು, ಎಲ್ಲಾ ಪುರಾಣಗಳು ಹೇಳೋದೇ ಒಂದು, ಶ್ರೀ ಕೃಷ್ಣಾರ್ಪಣ ಮಸ್ತು. ಕಂಪ್ಲೀಟ್ ವಾಟ್ ಎವರ್ ಯು ಡೂ, ಇಟ್ ಇಸ್ ಕೃಷ್ಣಾರ್ಪಣ ಮಸ್ತು. ಸೊ ಚೈತನ್ಯ ಮಹಾಪ್ರಭುಗಳು, ನಮ್ಮ ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳು ಕೂಡ ಅವರು ಸನಾತನ ಗೋಸ್ವಾಮಿಗಳಿಗೆ ಹೇಳಿದ್ರಂತೆ, ಈ 4 ಲಕ್ಷ ಏನು ಮಾನವ ಜೀವರಾಶಿಗಳಿವೆಯಲ್ಲ, ಅವುಗಳಲ್ಲಿ ಸ್ವಲ್ಪನೇ ಸ್ವಲ್ಪ ಅಂತೆ, ವೆರಿ ಹ್ಯಾಂಡ್ಫುಲ್ ಆಫ್ ದೆಮ್ ಮಾತ್ರ ಕೃಷ್ಣ ಪ್ರಜ್ಞೆಗೆ ಬರಲು ಸಾಧ್ಯ. ಸೊ ಬೇರೆಯವ್ರು ಬಂದಿಲ್ಲ ಅಂದ್ರೆ ನಾವು ಅವ್ರ ಬಗ್ಗೆ ಬೇಜಾರ್ ಮಾಡ್ಕೋಬಾರ್ದು, ಅವ್ರ ಬಗ್ಗೆ ಯಾವುದೇ ರೀತಿ ನಾವು ಒಂದು ಕೆಟ್ಟ ಭಾವನೆಯನ್ನ ಇಟ್ಕೋಬಾರ್ದು. ಸೊ ಅವರು ಬರ್ತಾರೆ, ಇವತ್ತಿಲ್ಲ ಇನ್ನೊಂದ್ ದಿವಸ ಅವ್ರು ಬಂದೇ ಬರ್ತಾರೆ. ಸೊ ಅದನ್ನ ನಾವು ಪೇಶನ್ಸ್ ಇಂದ ನಾವು ಕಾಯ್ಬೇಕು. ನಾವು ಅವ್ರಿಗೆ ಕೃಷ್ಣ ಪ್ರಜ್ಞೆಗೆ ಬರೋದಕ್ಕೆ ಅವ್ರಿಗೆ ಒಂದು ಸಹಾಯವನ್ನ ಮಾಡ್ಬೇಕು. ಸೊ ನಮ್ಮ ಜೀವನದ ಉದ್ದೇಶನೇ ಅದು. ಆದಷ್ಟು ನಾವು ಪ್ರಚಾರ ಕಾರ್ಯಗಳಲ್ಲಿ ತೊಡಗ್ಬೇಕು, ಎಷ್ಟು ಸಾಧ್ಯವಾಗುತ್ತೋ. ನಮ್ಗೆ ಗೊತ್ತು, ನಮ್ಗೆ ಸಮಯ ತುಂಬಾ ಕಡಿಮೆ ಇದೆ, ನಾವೆಲ್ಲ ಇದೀವಿ ಅಥವಾ ಏನೋ ಬೇರೆ ಬೇರೆ ನಾವು ಕಾರ್ಯಗಳಲ್ಲಿ ಗೃಹಸ್ಥರಾದವರು ಮಾಡ್ಲೇ ಒಂದು ಜೀವನವನ್ನ ನಡೆಸೋದಕ್ಕೆ ನಾವು ಕೆಲಸವನ್ನ ಮಾಡ್ಲೇಬೇಕು. ಇದು ಕೂಡ ಶಾಸ್ತ್ರ ಹೇಳಿ. ಬಟ್ ಏನ್ ಮಾಡ್ತಿರೋ ನೀವು, ಅದರಲ್ಲಿ ಭಗವಂತನನ್ನ ಮಧ್ಯದಲ್ಲಿ ತೋರಿಸ್ಬೇಕು. ಸೊ ಇದಕ್ಕೆಲ್ಲ ಎಕ್ಸಾಂಪಲ್ ಅಂದ್ರೆ ನಾವು ನಮ್ಮ ಶಾಸ್ತ್ರಗಳಲ್ಲಿ ನೋಡ್ಬೋದು ನೀವು, ಎಷ್ಟೊಂದು ನಮ್ಮ ಭಾಗವತಂನಲ್ಲಿ ಎಷ್ಟೊಂದು ದಂಪತಿಗಳ ಒಂದು ಇವ್ರು ಇರ್ಬೋದು, ಕಪಿಲ ಮುನಿ, ಆಮೇಲೆ ಇವರು ಅನಸೂಯ ಮಾತಾಜಿಯವರು, ಆಮೇಲೆ ದ್ರೌಪದಿ, ಆಮೇಲೆ ಪಾಂಡವರು, ಆಮೇಲೆ ರಾಮಾಯಣ ತಗೊಂಡ್ರೆ ರಾಮ ಸೀತರು. ಅವ್ರಿಗಿಂತ ಬೇಕಾ ನಮ್ಗೆ ಆದರ್ಶ ದಂಪತಿಗಳ ಒಂದು ಎಕ್ಸಾಂಪಲ್ ಕೊಡ್ಬೇಕು ಅಂತ ಹೇಳಿದ್ರೆ? ಸೊ ಈ ರೀತಿ ಇವಾಗ ದ್ರೌಪದಿ ಮಹಾರಾಣಿಗೆ ಎಲ್ಲ ಬಂದು ಕೇಳೋರಂತೆ, ಬೇರೆ ಯಾರು ಗೃಹಸ್ಥರು ಇರ್ತಾರೆ ಮಾತಾಜಿಗಳೇ ಬಂದು ಕೇಳೋರಂತೆ, ದ್ರೌಪದಿ ನಿಂಗೆ 5 ಜನ ಪತಿಯರಿದ್ದಾರೆ, ಸೊ ನಮ್ಗೆ ಒಂದು ಪತಿಯನ್ನ ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ನಮ್ಗೆ ಕಷ್ಟ ಆಗ್ತಾ ಇದೆ, ಏನಾದ್ರೂ ಒಂದು ನ್ಯೂನ್ಯತೆ ಅಲ್ಲಿ ಕಾಣಿಸ್ಕೊಳುತ್ತೆ. ಬಟ್ ನೀನು 5 ಜನರನ್ನು ಎಷ್ಟು ಚೆನ್ನಾಗಿ ನೀನು ನೋಡ್ಕೊಳ್ತಾ ಇದೆಯಲ್ಲ, ನೀನು ನನಗೆ ಕೊಡ್ಬೇಕಾದ್ರದ್ದು ಬಗ್ಗೆ ಒಂದು ಅಡ್ವೈಸ್ ಕೊಡು ನಂಗೆ ಅಂತ ಕೇಳ್ತಾರಂತೆ ಬೇರೆಯವರೆಲ್ಲ ಬಂದು, ಅಷ್ಟು ಚೆನ್ನಾಗಿ ನೀನ್ ನೋಡ್ಕೊಳ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು. ಸೊ ಆಗ ದ್ರೌಪದಿ ಮಹಾರಾಣಿ ಎಲ್ಲಾ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್, ಯಾವ ರೀತಿ ಒಂದು ಗೃಹಿಣಿ ವರ್ತಿಸ್ಬೇಕು ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೀಟ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಅವರಿಗೆ ಕೊಡ್ತಾರಂತೆ. ಸೊ ಅದ್ರ ಬಗ್ಗೆ ಮುಂದೆ ನಾವು ಚರ್ಚೆ ಮಾಡೋಣ. ಆಮೇಲೆ ಸೀತಾಮಾತಾ ಅವರು ವನವಾಸಕ್ಕೆ ಹೋದಾಗ, ರಾಮರ ಜೊತೆಗೆ ವನವಾಸಕ್ಕೆ ಹೋಗ್ತಾರಲ್ಲ, ಆಗ ರಾಮ ಅವ್ರಿಗೆ ಹೇಳ್ತಾರಂತೆ ಸೀತಾಮಾತೆಗೆ, ನೋಡು ನೀನು ಎಲ್ಲ ಓಕೆ ಫೈನ್, ಒಂದ್ ಕೆಲ್ಸ ಮಾಡು, ಇಲ್ಲೇನೆ ಅನಸೂಯ ಮಾತಾ ಅವರ ಆಶ್ರಮ ಇದೆ, ನೀನು ಅವ್ರ ಹತ್ರ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಕಲ್ತ್ಕೊ ನೀನು. ಯಾಕಂದ್ರೆ ಅದು ಇವಾಗ ನಾವ್ ಎಲ್ಲಾ ಕಲಿಬಹುದು, ಎಲ್ಲಾ ಇಂಜಿನಿಯರಿಂಗ್ ಮಾಡ್ಬೋದು, ಮೆಡಿಕಲ್ ಓದ್ಬೋದು, ಇವಾಗ ನಾವು ಭೌತಿಕ ಜಗತ್ತಿನಲ್ಲಿ ಏನನ್ ಮಾಡ್ತೀವಿ ಎಲ್ಲಾ ಮಾಡ್ಬೋದು. ಬಟ್ ಅಟ್ ಲಾಸ್ಟ್ ಟುವರ್ಡ್ಸ್ ದ ಎಂಡ್ ಗೃಹಸ್ಥರಾಗಿ ಯಾವ ರೀತಿ ಬದುಕ್ಬೇಕು ಅನ್ನೋದೇ ನಾವು ಕಲ್ತಿಲ್ಲ ಅಂದ್ರೆ ಇಟ್ಸ್ ಆಫ್ ನೋ ಯೂಸ್. ನಾವ್ ಏನ್ ಓದಿದೀವೋ ಅದೆಲ್ಲ ಝೀರೋ. ಗೃಹಸ್ಥರಾಗಿ ನಾವು ಯಾವ ರೀತಿ ಬಾಳ್ಬೇಕು, ಯಾವ ರೀತಿ ಭಕ್ತಿ ಜೀವನವನ್ನ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಸೊ ಇದು ಕೊನೆಗೆ ನಮ್ಗೆ ಸಿಗೋದು ಶ್ರೀಕೃಷ್ಣನ ಒಂದು ಪಾದಾರವಿಂದ. ಸೊ ಅವನ ಪಾದಾರವಿಂದನೇ ನಮ್ಮ ಮುಖ್ಯ ಗುರಿ. ಸೊ ಹಾಗಾಗಿ ಆ ಕಡೆ ಯಾವ ರೀತಿ ಸಾಗಬೇಕು ಅನ್ನೋದ್ರ ಬಗ್ಗೆ ಮುಂದೆ ನಾವು ಚರ್ಚೆ ಮಾಡೋಣ. ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಅಂದ್ರೆ ಅದಿತಿ ಕಶ್ಯಪ ಮುನಿ ಅವ್ರದ್ದು ಅಷ್ಟೇ ಎಷ್ಟು ಒಳ್ಳೆ ಅವ್ರದ್ದು ಇದು.
ನಾವೆಲ್ಲ ಭಾಗವತಂ ಓದಿದ್ರೆ ಇದ್ರ ಬಗ್ಗೆ ಎಲ್ಲ ನಮ್ಗೆ ಕೂಲಂಕುಷವಾಗಿ ನಮ್ಗೆ ತಿಳಿಯಲು ಸಾಧ್ಯ ಆಗತ್ತೆ. ಸೊ ಆಕ್ಚುಲ್ ಆಗಿ ಮನುಷ್ಯರಲ್ಲಿ ಗೃಹಸ್ಥಾಶ್ರಮನೇ ಶ್ರೇಷ್ಠವಾದ ಆಶ್ರಮ ಅಂತೆ. ಸೊ ಇದು ನಮ್ಗೆ ಹೇಗೆ ಇರುತ್ತೆ ಅಂತ ಹೇಳಿದ್ರೆ ಭಗವಂತನ ಸುತ್ತಮುತ್ತ ಇರುತ್ತಂತೆ ನಮ್ಮ ಜೀವನ. ಬೇರೆ ಎಲ್ಲ ಆಶ್ರಮಗಳು ಸ್ವಲ್ಪ ಇನ್ನೊಂದ್ ಸ್ಟೆಪ್ ಅವರು ಹಿಂದೆ ಇರ್ತಾರೆ. ಬಟ್ ಗೃಹಸ್ಥ ಜೀವನ ಏನಿದೆಯಲ್ಲ ಅದು ಭಗವಂತನ ಇರ್ದ್ ಗಿರ್ದ್ ಅಂತ ಹೇಳ್ತಾರೆ ಹಿಂದಿನಲ್ಲಿ. ಇರ್ದ್ ಗಿರ್ದ್ ಮತ್ಲಬ್ ಸುತ್ತಮುತ್ತ ಇರುತ್ತೆ ಅಂತೆ, ಭಗವಂತನ ಸುತ್ತಮುತ್ತನೇ ಅದು ಇರುತ್ತೆ. ಸೊ ಇದು ಶಾಸ್ತ್ರ ಪ್ರಮಾಣವಾಗಿ ಇದರಲ್ಲಿ ಸ್ವಲ್ಪ ಶಾಸ್ತ್ರನು ಹೇಳ್ತಾ ಇದೆ. ಇದು ಏನಿದೆ ಅಂತ ಹೇಳಿದ್ರೆ ನಮ್ಮ ಶ್ರೀಮದ್ ಭಾಗವತಮಲ್ಲಿ ಸ್ಕಂದ 7 14ನೇ ಅಧ್ಯಾಯ. ಸೊ ಇದು ಆದರ್ಶ ಕೌಟುಂಬಿಕ ಜೀವನ ಇದ್ರ ಬಗ್ಗೆನೇ ಇದೆ. ಇದು ಕಂಪ್ಲೀಟ್ ಶ್ಲೋಕಗಳು ಅದ್ರ ಬಗ್ಗೆನೇ ಇದೆ. ಬಟ್ ಮೇ ಬಿ ನಾವೆಲ್ಲ ಅಷ್ಟು ಶ್ಲೋಕಗಳು ತೆಗೆದುಕೊಳ್ಳೋದಕ್ಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ನಂಗೆ. ಸೊ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ನಾವು ಸ್ವಲ್ಪ ಒಂದು ಇಂಪಾರ್ಟೆಂಟ್ ಇರೋವಂಥದ್ದು ಒಂದು ಮೊದಲನೇ 6 ಶ್ಲೋಕಗಳಿವೆ, ಅದನ್ನ ಓದಿ ಅದ್ರದ್ದು ಟ್ರಾನ್ಸ್ಲೇಷನ್ ಮಾತ್ರ ಓದ್ತೀನಿ. ಸೊ ದಟ್ ನಮ್ಗೆ ಅದು ಯಾವ ರೀತಿ ನಾವು ನಮ್ಮ ಜೀವನವನ್ನ ನಡೆಸ್ಬೋದು ಅನ್ನೋದ್ರ ಬಗ್ಗೆ ಇದು ತುಂಬಾ ಚೆನ್ನಾಗಿ ಚರ್ಚೆ ಮಾಡಿದ್ದಾರೆ ಇದರಲ್ಲಿ. ಸೊ ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಸೊ ಇಂಟ್ರೊಡಕ್ಷನ್ ಇದೆ, ಒಂದ್ ಸ್ವಲ್ಪ ಓದ್ಬಿಡ್ತೇನೆ. ಆದರ್ಶ ಕೌಟುಂಬಿಕ ಜೀವನ ಕಾಲ ದೇಶ ಕರ್ತನಿಗೆ ಅನುಗುಣವಾಗಿ ಗೃಹಸ್ಥ ಧರ್ಮ ಹೇಗಿರಬೇಕೆಂಬುದನ್ನು ಈ ಅಧ್ಯಾಯವು ವಿವರಿಸುತ್ತದೆ. ಯುಧಿಷ್ಠಿರ ಮಹಾರಾಜನು ಗೃಹಸ್ಥನ ಧರ್ಮಗಳ ಬಗ್ಗೆ ತಿಳಿದುಕೊಳ್ಳಬೇಕೆಂಬ ತುಂಬಾ ಕುತೂಹಲ ವ್ಯಕ್ತಪಡಿಸಿದಾಗ ನಾರದ ಮುನಿಗಳು ಗೃಹಸ್ಥನ ಮೊಟ್ಟಮೊದಲ ಕರ್ತವ್ಯವೆಂದರೆ ವಾಸುದೇವನನ್ನು ಅಂದ್ರೆ ಕೃಷ್ಣನನ್ನು ಆಶ್ರಯಿಸಬೇಕು. ಸೊ ಇದು ನಾರದ ಮಹಾಮುನಿಗಳು ಮತ್ತೆ ಯುಧಿಷ್ಠಿರ ಮಧ್ಯೆ ನಡೆದಿರುವಂತ ಒಂದು ಸಂವಾದ. ಸೊ ಅವಾಗ ಯುಧಿಷ್ಠಿರ ಮಹಾರಾಜ ಕೇಳ್ತಾರಂತೆ ನಾರದ ಮಹಾಮುನಿಗಳಿಗೆ, ಸೊ ಯಾವ ರೀತಿ ಗೃಹಸ್ಥನ ಧರ್ಮ ಏನು ಅಂತ ಕೇಳಿದಾಗ ಏನಿಲ್ಲ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ವಾಸುದೇವನನ್ನ ಆಶ್ರಯಿಸಬೇಕು ಮತ್ತು ವಿಧಿವತ್ತಾದ ಭಕ್ತಿ ಸೇವೆಯ ಮೂಲಕ ಕೃಷ್ಣನನ್ನು ತೃಪ್ತಿಪಡಿಸಬೇಕು. ಯಾವ ರೀತಿ? ಸೊ ವಿಧಿವತ್ತಾಗಿ ಒಂದು ರಿಚುವಲ್ಸ್ ಪ್ರಕಾರ ನಾವು ಕೃಷ್ಣನನ್ನ ಒಲಿಸಿಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡಬೇಕು ಅಂತ ಉಪದೇಶ ಮಾಡ್ತಾರೆ. ಭಕ್ತಿ ಸೇವೆಯು ಶಾಸ್ತ್ರಜ್ಞರ ಉಪದೇಶಗಳನ್ನು ಭಕ್ತಿ ಸೇವಾ ನಿರತರಾದ ಭಕ್ತರ ಸಹವಾಸವನ್ನು ಅವಲಂಬಿಸಿದೆ. ಇದು ವೆರಿ 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 ಇಂಪಾರ್ಟೆಂಟ್. ಸೊ ನಾವೇನ್ ಮಾಡ್ತೀವಿ, ಫಸ್ಟ್ ಭಕ್ತಿ ಸೇವೆ ಮಾಡ್ಬೇಕು ಅಂತ ಹೇಳಿದ್ರೆ ಅಸೋಸಿಯೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವೇ ನಮ್ಗೆ ಗೊತ್ತಿರೋ ತರ ನಾವು ಮಾಡೋದಲ್ಲ. ಒಂದ್ಸಲ ಏನಾಯ್ತಂತೆ, ಶ್ರೀಲಾ ಪ್ರಭುಪಾದ್ರು, ಸೊ ತಮ್ಗೆಲ್ಲ ಗೊತ್ತೇ ಇದೆ, ಮಾರ್ನಿಂಗ್ ವಾಕ್ ಮಾಡ್ತಾ ಇರ್ತಾರೆ ಶ್ರೀಲಾ ಪ್ರಭುಪಾದ್ರು. ಸೊ ಇದೇ ರೀತಿ ಐ ಥಿಂಕ್ ಜುಹುನಲ್ಲಿ ಇರ್ಬೋದು ಇದು ನಡೆದಿರೋಂಥದ್ದು, ಐ ಆಮ್ ನಾಟ್ ಸೋ ಶ್ಯೂರ್. ಸೊ ಅವರು ಮಾರ್ನಿಂಗ್ ವಾಕಿಗೆ ಅಂದ್ರೆ ಎಲ್ಲ ಶಿಷ್ಯರೆಲ್ಲ ಇರ್ತಾರೆ ಅಲ್ಲಿ. ಆಮೇಲೆ ಗುರು ಪ್ರಸಾದ್ ಪ್ರಭು ಅಂತ ಒಬ್ರು ಇರ್ತಾರೆ, ಅವರು ಅಲ್ಲೇ ಇರ್ತಾರೆ. ಜೊತೆಗೆ ಎಲ್ಲರೂ ಮಾರ್ನಿಂಗ್ ವಾಕ್ ಮಾಡೋದು ಜಪ ಮಾಡೋದು ಮಾಡ್ತಾ ಇರ್ತಾರೆ. ಸೊ ಒಂದು ದಿನ ಮಾರ್ನಿಂಗ್ ಇವರು ಗುರು ಪ್ರಭು ಏನಿರ್ತಾರೆ ಅವರು ಅಲ್ಲಿ ಮೆಟ್ಲಿರುತ್ತೆ, ಮೆಟ್ಲ ಮೇಲೆ ಕುತ್ಕೊಂಡು ಜಪ ಮಾಡ್ತಾ ಇರ್ತಾರೆ. ಇನ್ನು ಪ್ರಭುಪಾದ್ರು ಮಾರ್ನಿಂಗ್ ವಾಕಿಗೆ ಹೊರಟಿರೋದಿಲ್ವಂತೆ. ಅವಾಗ ಏನ್ ಮಾಡ್ತಾರೆ ಅವರು, ಆಮೇಲೆ ಇವ್ರು ಕಣ್ ಮುಚ್ಕೊಂಡು ಪ್ರಾರ್ಥನೆ ಅಂದ್ರೆ ಜಪ ಮಾಡ್ತಾ ಇರ್ತಾರೆ. ಆ ಸಮಯ ಕರೆಕ್ಟ್ ಆಗಿ ಪ್ರಭುಪಾದ್ರು ಮತ್ತೆ ಇನ್ನೂ ಸ್ವಲ್ಪ ಶಿಷ್ಯಂದ್ರು ಎಲ್ಲರೂ ಹೊರಟು ಬಿಡ್ತಾರಂತೆ ಮಾರ್ನಿಂಗ್ ವಾಕ್ಗೆ. ಆಗೇನಾಗತ್ತೆ, ಇವರು ಕಣ್ ತೆಗೆದು ನೋಡ್ತಾರೆ, ಸ್ವಲ್ಪ ಅಷ್ಟು ದೂರದಲ್ಲೇ ಪ್ರಭುಪಾದ್ರು ಹೋಗ್ತಾ ಇರೋದು ಕಾಣಿಸುತ್ತೆ ಅವ್ರಿಗೆ. ಆಗ ಅವರು ಒಂಥರ ಇದಾಗುತ್ತೆ ಅವ್ರಿಗೆ, ಓ ಹೊರಟ್ಬಿಟ್ರಲ್ಲ, ನನ್ನನ್ನು ಬಿಟ್ಬಿಟ್ಟು ಹೊರಟ್ಬಿಟ್ರಲ್ಲ ಅಂತ. ಇವ್ರೇನ್ ಮಾಡ್ತಾರೆ, ಅಲ್ಲಿಂದ ಜಂಪ್ ಮಾಡಿ ಅವ್ರ ಹಿಂದೆ ಓಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಚಪ್ಪಲ್ ಹಾಕೊಳ್ದಲೆ ಅವ್ರ ಹಿಂದೆ ಓಡ್ತಾರಂತೆ. ಸೊ ಅವರು ಪ್ರಭುಪಾದ್ರು ಯೂಶುವಲ್ ಆಗಿ ಬೀಚ್ ಅಲ್ಲಿ ಅವರು ಮಾರ್ನಿಂಗ್ ವಾಕ್ ಜೊತೆಗೆ ಜಪ ಮಾಡ್ತಾ ಇರ್ತಾರೆ. ಅವಾಗ ಏನಾಗುತ್ತೆ, ಅವರು ಅಲ್ಲಿ ವಾಕಿಂಗ್ ಇವ್ರು ಬರ್ತಾರೆ, ಗುರು ಪ್ರಭು ಬಂದ್ಬಿಟ್ಟು ಅವರು ಫುಲ್ ನಿಮ್ಗೆ ಗೊತ್ತಿರೋದಲ್ಲಿ ಇದ್ರಲ್ಲಿ ಬೀಚ್ ಅಲ್ಲಿ ಕಲ್ ತರ ಇರುತ್ತೆ, ಚಪ್ಪಲ್ ಬೇರೆ ಹಾಕಿರೋದಿಲ್ವಲ್ಲ, ಇವರು ಅದ್ರ ಮೇಲೆನೆ ಜಂಪ್ ಮಾಡ್ಕೊಂಡು ಹೂ ಅಂತ ಅನ್ಕೊಂಡು ಚುಚ್ತಾ ಇರುತ್ತೆ ಕಲ್ ಕೆಳಗಡೆಯಿಂದ. ಅದಕ್ಕೆ ಹೂ ಅನ್ಕೊಂಡು ಹೋಗ್ತಾರೆ. ಸರಿ, ಪ್ರಭುಪಾದ್ರು ಕೇಳ್ತಾರೆ, ಯಾಕೆ ನೀವು ಚಪ್ಪಲ್ ಹಾಕೊಂಡ್ ಬರ್ಲಿಲ್ಲ ಗುರು, ಯಾಕೆ ನೀನ್ ಹಾಕೊಂಡ್ ಬಂದಿಲ್ಲ ಅಂತ ಕೇಳ್ತಾರಂತೆ. ಪ್ರಭುಪಾದ್ ನಿಮ್ಮನ್ನ ನೋಡ್ದೆ ನಾನು, ನೀವು ಹೊರಟ್ಬಿಟ್ಟಿದ್ರಿ ಮಾರ್ನಿಂಗ್ ವಾಕಿಗೆ ಆಲ್ರೆಡಿ, ಅದಕ್ಕೆ ನನಗೆ ಚಪ್ಪಲ್ ಹಾಕೊಳ್ಳೋದಕ್ಕೂ ನನ್ಗೆ ಇದಾಗ್ಲಿಲ್ಲ, ನಾನು ಹಂಗೆ ಓಡ್ ಬಂದ್ಬಿಟ್ಟೆ. ಬಟ್ ಎನಿವೇ ಪ್ರಭುಪಾದ್ ನಿಮ್ಮನ್ನ ನೋಡಿದ್ರೆ ನನ್ದು ನೋವೆಲ್ಲ ಮಾಯ ಆಗ್ಬಿಡತ್ತೆ,
ನೀವು ಅಷ್ಟು ಇದ್ದಿದ್ದೀರಾ, ನಂಗೆ ತುಂಬಾ ಇಷ್ಟ ನಿಮ್ಮನ್ನ ನೋಡಿದ್ರೆ ಅಂತ. ಅದಕ್ಕೆ ಪ್ರಭುಪಾದ್ ಹೇಳ್ತಾರಂತೆ, ಹೌದಾ, ಒಂದ್ ಕೆಲ್ಸ ಮಾಡು, ಒಂದು ಹರಿತವಾದ ಒಂದು ಕತ್ತಿಯನ್ನ ತಗೊಂಡು ನಿನ್ ಕತ್ತನ್ನ ಕುಯ್ಕೊಂಡ್ಬಿಡು, ಯಾಕಂದ್ರೆ ನನ್ನ ನೋಡಿದ್ರೆ ನಿನ್ ನೋವೆಲ್ಲ ಹೊಟ್ಟೋಗ್ಬಿಡುತ್ತಲ್ಲ ಅಂತ ಚೆನ್ನಾಗಿ ಬೈತಾರಂತೆ. ಆಕ್ಚುಲಿ ಯಾಕೆ ಇಂಥ ಕೆಲಸ ಮಾಡ್ತೀರಾ? ಆಲ್ರೆಡಿ ನಮ್ಗೆ ಎಷ್ಟೊಂದು ತಪಸ್ಯೆಗಳಿವೆ, ಎಷ್ಟೊಂದು ಆಸ್ಟೆರಿಟಿ ಇದೆ ನಮ್ಗೆ. ಅದನ್ ಮಾಡಿ, ನೀವು ಶಾಸ್ತ್ರ ಏನ್ ಹೇಳಿದೆಯೋ ಅದನ್ ಮಾಡಿ. ಬೇಡದೇ ಇರೋದು ನಿಮ್ ಮನ್ಸಿಗೆ ಬಂದಂತ ಶಾಸ್ತ್ರಗಳನ್ನ ನೀವು ಮಾಡ್ಬೇಡಿ. ಪ್ರಭುಪಾದ್ ಹೇಳಿರುವಂತದ್ದು. ಸೊ ಆಲ್ರೆಡಿ ಏನ್ ಇಲ್ಲಿ ಶಾಸ್ತ್ರದಲ್ಲಿ ಏನ್ ಹೇಳಿದೆ ಅದನ್ನೇ ಮಾಡಿ, ಅಷ್ಟೇ ಸಾಕು. ಅದನ್ ಬಿಟ್ಟು ಬೇರೆದನ್ನ ಮಾಡಬೇಡಿ. ಸೊ ಇದು ಪ್ರಭುಪಾದರು ಹೇಳಿರುವಂತದ್ದು. ಹರಿಬೋಲ್. ಸೊ ನೆಕ್ಸ್ಟ್, ಗೃಹಸ್ಥನು ತನ್ನ ಕುಟುಂಬವನ್ನು ಸಾಕಲು ನ್ಯಾಯ ನಿಷ್ಠೆಯಿಂದ ಸಂಪಾದನೆ ಮಾಡಬೇಕು. ಸೊ ಅದು ಕೂಡ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇವೆ, ಯಾವ ರೀತಿ ನಾವು ಸಂಪಾದನೆಯನ್ನ ಮಾಡಬೇಕು. ಸೊ ಕಳ್ಳತನ ಮಾಡೋದು, ಜೂಜು, ಆಮೇಲೆ ಬೇರೆ ಮದ್ಯಪಾನ ಮಾರಾಟ ಮಾಡೋದು, ಇಂಥದನ್ನೆಲ್ಲ ನಾವು ಕನ್ಸಿಡರ್ ಮಾಡಬಾರ್ದು, ಇಂಥದನ್ನೆಲ್ಲ ನಾವು ಮಾಡಬಾರ್ದು ಇನ್ಫ್ಯಾಕ್ಟ್. ಸೊ ನ್ಯಾಯ ನಿಷ್ಠೆಯಿಂದ ಸಂಪಾದನೆ ಮಾಡಬೇಕು. ಸುಮ್ಮನೆ ಹಣ ಕೂಡಿ ಹಾಕಲು ಅತಿಯಾಗಿ ದುಡಿಯಬಾರದು. ಸೊ ತುಂಬಾ ಅದು ಏನ್ ಹೇಳ್ತಾರೆ ಅಂದ್ರೆ ಉಗ್ರವಾಗಿ ದುಡಿಯಬಾರದು ಅಂತ ಪ್ರಭುಪಾದರು ಹೇಳ್ತಾರೆ. ಡೋಂಟ್ ಡೂ ಉಗ್ರ ಕ್ರಮ. ಓಕೆ, ಅಂದ್ರೆ ಇವಾಗ ಏನೋ 24 hours ಅಲ್ಲಿ 18 hours ದುಡಿಯೋದು, 18 hours ಕೆಲಸ ಮಾಡೋದು, ಅದು ತಪ್ಪದು. ಹಂಗ್ ಮಾಡ್ಬಾರ್ದು. ನಿಮ್ಗೆ ಎಷ್ಟು ಬೇಕೋ ಅಷ್ಟೇ. ಅವ್ರ ಏನ್ ಹೇಳ್ತಾರೆ ಅಂದ್ರೆ, ಭಗವಂತ ಏನ್ ಮಾಡಿದಾರೆ ಅಂದ್ರೆ, ಒನ್ ಹ್ಯಾಸ್ ಫಾರ್ ಹಿಸ್ ಓನ್ ನೀಡ್ಸ್ ಬಟ್ ನಾಟ್ ಫಾರ್ ಹಿಸ್ ಗ್ರೀಡ್ ಅಂತ. ಅಂದ್ರೆ ಫಾರ್ ಎಕ್ಸಾಂಪಲ್, ಇವಾಗ ನನ್ಗೆ ನಾನು ಕುತ್ಕೊಂಡ್ ತಿನ್ಬೇಕು, ನನ್ನ ನೆಕ್ಸ್ಟ್ ನನ್ನ ಸಂತಾನನು ಕುತ್ಕೊಂಡ್ ತಿನ್ಬೇಕು, ಇನ್ನೊಂದು 7 ಜನ್ಮ ಏನು ಸಂತಾನ ಬರ್ತಾರೆ ನನ್ನದು, ಅವ್ರು ಕೂಡ ಕುತ್ಕೊಂಡ್ ತಿನ್ಬೇಕು, ಆ ತರ ನಮ್ಮ ಆಟಿಟ್ಯೂಡ್. ಅದು ತಪ್ಪು, ಹಂಗ್ ಮಾಡ್ಬಾರ್ದು. ಬೇಡ, ನಿನ್ಗೆ ಎಷ್ಟು ಬೇಕು, ಏನ್ ಬೇಕು ಅಷ್ಟು ಮಾತ್ರ ನೀನು ದುಡ್ದು ಸಂಪಾದನೆ ಮಾಡಿ ತಗೋ, ಅಷ್ಟೇ ಸಾಕು, ಗ್ರೀಡ್ ಬೇಡ ಅಂತ ಪ್ರಭುಪಾದರು ಹೇಳೋದು. ಸೊ ಅನಾವಶ್ಯಕವಾಗಿ ಐಹಿಕ ಸುಖ ಭೋಗಗಳನ್ನ ಹೆಚ್ಚಿಸಿಕೊಳ್ಳಬಾರದು. ಇದು ನನ್ನನ್ನು ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ. ಹರೇ ಕೃಷ್ಣ. ಸೊ ಇದು ಐಹಿಕ ಸುಖ ಭೋಗಗಳನ್ನು ಹೆಚ್ಚಿಸಿಕೊಳ್ಳಬಾರದು. ಅಂದ್ರೆ ನಮ್ಮ ಎಷ್ಟು ನೆಸೆಸಿಟಿ ಇದೆಯೋ ಅಷ್ಟು ಮಾತ್ರ. ಹಾಸಿಗೆ ಇದ್ದಷ್ಟು ಕಾಲು ಚಾಚು, ನಮ್ಮ ಹಿರಿಯರು ಹೇಳಿದ್ದಾರೆ. ಅವರೆಲ್ಲ ವೇದಗಳನ್ನ ಓದಿ ಪಾರಂಗತರಾಗಿ ಅದು ಹೇಳಿರುವಂತಹ ಮಾತು. ಸೊ ಅಷ್ಟೇ ಮಾತ್ರ ನಾವು ಮಾಡ್ಬೇಕು, ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ದುಡಿಬೇಕು. ಅಷ್ಟರಲ್ಲೇ ನಾವು ನಮ್ಮ ದಿನನಿತ್ಯದ ಏನು ನಮ್ಮ ಖರ್ಚುಗಳಿವೆಯೋ ಅದನ್ನ ಖರ್ಚು ವೆಚ್ಚಗಳನ್ನ ನಿಭಾಯಿಸ್ಬೇಕು. ಆಮೇಲೆ ಬಾಹ್ಯವಾಗಿ ತುಂಬಾ ಸಕ್ರಿಯನಾಗಿರ್ಬೇಕು. ಅಂದ್ರೆ ತನ್ನ ಜೀವನೋಪಾಯಕ್ಕೆ ಎಷ್ಟು ಬೇಕೋ ಅಷ್ಟು, ಅಂದ್ರೆ ತುಂಬಾ ವೆರಿ ಕೇರ್ಫುಲ್. ₹1 ಸ್ಪೆಂಡ್ ಮಾಡ್ಬೇಕಂತ ಹೇಳಿದ್ರು ಯು ಶುಡ್ ಕೀಪ್ ಒನ್ ರೆಕಾರ್ಡ್ ಫಾರ್ ದ್ಯಾಟ್. ಎಲ್ಲದಕ್ಕೂ ಒಂದು ಕ್ಲೀನ್ ಆಗಿ ರೆಕಾರ್ಡ್ ಇಟ್ಕೋಬೇಕು. ಮಿತವಾಗಿ ಖರ್ಚು ಮಾಡ್ಬೇಕು. ಸುಮ್ನೆ ಇದೆ ಅಂತ ಜಾಸ್ತಿ ಖರ್ಚು ಮಾಡ್ಬಿಡೋದು, ಇಲ್ಲದೆ ಇದ್ದಾಗ ಏನು ಇಲ್ಲ, ಹಂಗ್ ಮಾಡ್ಬಾರ್ದು. ಎವ್ರಿಥಿಂಗ್ ಶುಡ್ ಬಿ ಬ್ಯಾಲೆನ್ಸ್. ಒಂದು ಬ್ಯಾಲೆನ್ಸ್ ಶೀಟ್, ಬ್ಯಾಂಕ್ ಅಲ್ಲಿ ಇರ್ತಾರಲ್ಲ ಬ್ಯಾಲೆನ್ಸ್ ಶೀಟ್ ಅಂತ, ಸೊ ಆ ರೀತಿ ನಾವು ಒಂದು ಬ್ಯಾಲೆನ್ಸ್ ಶೀಟ್ ಅನ್ನ ಮೇಂಟೈನ್ ಮಾಡ್ಬೇಕು. ನಂತರ ಆಂತರ್ಯದಲ್ಲಿ ಐಹಿಕ ಲಾಭಗಳಿಗೆ ಅಂಟದೆ ಅವನು ಪೂರ್ಣ ಆತ್ಮ ಸಾಕ್ಷಾತ್ಕಾರ ಹೊಂದಿದವನಾಗಿರಬೇಕು. ಸೊ ಸೆಲ್ಫ್ ರಿಯಲೈಸೇಷನ್ ನಾವು ಪಡ್ಕೊಂಡಿರ್ಬೇಕು. ನನ್ನ ರಿಯಲ್ ಪರಿಸ್ಥಿತಿ ಏನಿದೆ, ನಾನು ಏನಿದ್ದೇನೆ ಅನ್ನೋದನ್ನ ನಾವು ಅರಿತುಕೊಳ್ಳಬೇಕು. ಸೊ ಇದೆಲ್ಲ ಯಾವಾಗ ಆಗುತ್ತೆ ಅಂದ್ರೆ ಅಸೋಸಿಯೇಷನ್ ಮೂಲಕನೇ ಆಗೋದು. ಯಾರು ತುಂಬಾ ಹಿರಿಯ ಭಕ್ತರು, ಶುದ್ಧ ಭಕ್ತರು ಇರ್ತಾರೆ, ಹಿರಿಯ ಭಕ್ತರು ಇರ್ತಾರೆ, ಅವರ ಒಂದು ಅಸೋಸಿಯೇಷನ್ ಮಾಡೋದ್ರಿಂದ ನಮ್ಗೆ ಇದೆಲ್ಲ ತಿಳಿಯಲು ಸಾಧ್ಯ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಕುಟುಂಬದವರ ಮತ್ತು ಒಂದ್ ಲೈನ್ ಬಿಟ್ಬಿಟ್ರೆ, ತನ್ನ ಕುಟುಂಬದವರೊಡನೆ ಆಗಲಿ ಸ್ನೇಹಿತರೊಡನೆ ಆಗಲಿ ಅವನ ವ್ಯವಹಾರವು ಕೇವಲ ಕರ್ತವ್ಯ ಪಾಲನೆಗಾಗಿ ನಡೆಯಬೇಕೆ ಹೊರತು ಅದಕ್ಕಾಗಿ ಆಡಂಬರ ಇರಬಾರದು. ಸೊ ನಮ್ಮ ಮನೆಗೆ ಯಾರಿಗೂ ಕರಿತೀವಿ ನಾವು, ಆಡಂಬರ ಬೇಡ. ಯಾಕೆ ಆಡಂಬರ? ಎಷ್ಟು ಬೇಕೋ ಅಷ್ಟರಲ್ಲಿ ನಾವು ಮಾಡಿ ಮುಗಿಸಬೇಕು. ಸೊ ಇದಕ್ಕೆ ನಮ್ಮ ಹಿರಿಯರೇ ಇದ್ದಾರೆ, ನಮ್ಮ ಸೆಂಟರ್ ಅಲ್ಲೇ ಹಿರಿಯರು ತುಂಬಾ ಜನ ಇದ್ದಾರೆ. ಎಷ್ಟು ಸಿಂಪಲ್ ಆಗಿ ಆಗುತ್ತೋ ಅಷ್ಟು ಸಿಂಪಲ್ ಆಗಿ ಅವರು ಮಾಡಿ ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಸೊ ನಾವು ಅವರನ್ನ ಒಂದು ಎಕ್ಸಾಂಪಲ್ ಆಗಿ ನಮ್ಮನ್ನ ಇಟ್ಕೊಂಡು ಅದನ್ನ ನಾವು ಮಾಡ್ಬೇಕು. ಭಗವಂತ ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಅದನ್ನ ಪೋಲ್ ಮಾಡಬಾರ್ದು. ಸೊ ದಟ್ ಇಸ್ ವಾಟ್ ದೇ ವಾಂಟ್ ಟು ಸೇ ಓವರ್ ಹಿಯರ್. ಆಗಲಿ. ಓಕೆ, ಕುಟುಂಬದವರ ಮತ್ತು ಸಮಾಜದವರ ಉಪದೇಶಗಳನ್ನು ಮೇಲ್ನೋಟಕ್ಕೆ ಸ್ವೀಕರಿಸದಂತೆ ತೋರ್ಪಡಿಸಬೇಕು. ಸೊ ಇವಾಗ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನಾವಿವಾಗ ಭಕ್ತಿ ಜೀವನದಲ್ಲಿ ಮುಂದುವರಿತಾ ಇದೀವಿ ಅಂದ್ರೆ, ಇವಾಗ ಸಂಡೇಸ್, ಯೂಶಲಿ ಸಂಡೇಸ್ ಏನ್ ಮಾಡ್ತೀವಿ ನಾವು, ಟೆಂಪಲ್ಗೆ ಹೋಗ್ತೀವಿ. ಆಮೇಲೆ ಬೇರೆ ದಿವಸಗಳಲ್ಲಿ ಮನೆಯಲ್ಲಿ ಒಂದು ಕೀರ್ತನೆ ಮಾಡ್ತೀವಿ ಅಥವಾ ಜಪಗಳನ್ನ ಮಾಡ್ತೀವಿ, ಪ್ರಸಾದವನ್ನ ಮಾಡ್ತೀವಿ. ಸೊ ಇದೆಲ್ಲ ಏನಾಗುತ್ತೆ, ಅಕ್ಕಪಕ್ಕದವ್ರು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅಲ್ಲ, ಅಥವಾ ನಮ್ ರಿಲೇಟಿವ್ಸ್ ಇರ್ಬೋದು, ಹೇಳ್ತಾರೆ, ಏನಾಯ್ತು ನಿಂಗೆ ಇಷ್ಟು ಚಿಕ್ಕ ವಯಸ್ಸಿಗೆ ಯಾಕೆ ಈ ತರ ಆಡ್ತಾ ಇದ್ಯಾ ನೀನು, ಇನ್ನೂ ಟೈಮ್ ಇದೆ, ಪರವಾಗಿಲ್ಲ, ನೀನು ಹಂಗ್ ಇದ್ ಮಾಡ್ಬೇಡ ಅಂತೆಲ್ಲ ಹೇಳ್ತಾರೆ.
ಸೊ ನಾವು ಅವ್ರಿಗೆ ಬಾಹ್ಯವಾಗಿ ಓಕೆ ಓಕೆ ಅಂತ ಒಪ್ಕೋಬೇಕಂತೆ. ಬಟ್ ನಮ್ಮ ಅಂತರ್ಮುಖ ಏನು ನಮ್ಮ ಅಂತರಂಗ ಇದೆ ಅದ್ರದ್ದು ಮಾತು ಕೇಳ್ಬೇಕಂತೆ ನಾವು. ಸೊ ಅವ್ರಿಗೂ ಬೇಜಾರು ಮಾಡ್ಬಾರ್ದು. ಅವ್ರು ಹೇಳಿ ಪರವಾಗಿಲ್ಲ, ಅವ್ರ ಅಡ್ವೈಸ್ ಕೊಡ್ಲಿ, ಅದನ್ನ ನಾವು ಅಲ್ಲಗಳಿಬಾರ್ದು. ಓಕೆ ಪರವಾಗಿಲ್ಲ ಎಸ್ ಅಂತ ಹೇಳ್ಬೇಕಂತೆ. ಬಟ್ ನಮ್ ಕೆಲ್ಸ ನಾವು ಮಾಡ್ಬೇಕು. ಸಂಡೇನೂ ನಾವು ಸಿಗ್ತಾ ಇಲ್ಲ ಅವ್ರಿಗೆ. ಸೊ ಇದ್ರಿಂದ ಅವ್ರು ಹೇಳ್ತಾರೆ ನಮ್ಗೆ. ಸೊ ಡೋಂಟ್ ಟೇಕ್ ಇಟ್ ವೆರಿ ಸೀರಿಯಸ್ಲಿ. ಎಷ್ಟೋ ಅಷ್ಟೇ. ಯಾಕಂದ್ರೆ ನಮ್ಗೆ ಗೊತ್ತಿದೆ ಇವಾಗ ನಾವ್ ಏನ್ ಮಾಡ್ತಾ ಇದೀವಿ ಅದು ಕರೆಕ್ಟ್ ಆಗಿದೆ, ಸರಿಯಾಗಿ ಮಾಡ್ತಾ ಇದೀವಿ ನಾವು, ಅಲ್ವಾ? ಸೊ ದಟ್ ಇಸ್ ಒನ್ ಥಿಂಗ್. ಆಮೇಲೆ ಏನಾಗತ್ತೆ, ಎಲ್ಲಾ ಕಡೆ ಎರಡ್ ದೋಣಿನಲ್ಲಿ ಕಾಲಿಡೋದಂತೆ. ಫಾರ್ ಎಕ್ಸಾಂಪಲ್, ಇವಾಗ ಕೃಷ್ಣ ಪ್ರಜ್ಞೆ ತುಂಬಾ ಚೆನ್ನಾಗಿದೆ, ನಮಗ್ ಚೆನ್ನಾಗ್ ಅನ್ನಿಸ್ತಾ ಇದೆ, ಇದು ಚೆನ್ನಾಗಿದೆ. ಆಮೇಲೆ ಇನ್ನೊಂದ್ ಕಡೆ ಎಲ್ಲೋ ಹೋಗ್ತೀವಿ, ಅಲ್ಲಿ ಇನ್ನೊಂದೇನೋ ಚೆನ್ನಾಗಿರೋದು ಅನ್ಸುತ್ತೆ, ಏನೋ ಫಿಲಮ್ ಏನೋ ಇರ್ಬೋದು ಫಾರ್ ಎಕ್ಸಾಂಪಲ್, ಅಲ್ಲಿ ಚೆನ್ನಾಗ್ ಅನ್ಸುತ್ತೆ, ಅದು ಚೆನ್ನಾಗಿದೆ, ಅದನ್ನು ಮಾಡ್ತೀನಿ ನಾನು. ನೋ, ಇಟ್ಸ್ ನಾಟ್ ಲೈಕ್ ದಟ್. ಪ್ಲೀಸ್ ಚೂಸ್ ಒನ್ ಪ್ರಾಪರ್ಲಿ. ಸೊ ಇವಾಗ ನಾವು ಕೃಷ್ಣ ಪ್ರಜ್ಞೆಯನ್ನ ಚೂಸ್ ಮಾಡಿದೀವಿ, ಅದು ಚೆನ್ನಾಗ್ ಅನ್ಸುತ್ತೆ ನಮ್ಗೆಲ್ಲಾರ್ಗುನು. ಸೊ ಅದನ್ನೇ ಮುಂದುವರ್ಸೋಣ. ಮತ್ತೆ ಬೇರೆ ಇದರಿಂದ ಅದಕ್ಕೆ ಜಂಪ್ ಮಾಡೋದು, ಅದರಿಂದ ಅದಕ್ಕೆ ಜಂಪ್, ನೋ, ಇಟ್ಸ್ ನಾಟ್ ಕರೆಕ್ಟ್. ಇದ್ರಲ್ಲೇ ನಾವು ಸಾಕ್ಷಾತ್ಕಾರವನ್ನ ಹೊಂದೋಣ. ಭಗವಂತನೆಡೆಗೆ ನಾವು ಗಾಲು ಹಾಕೊಂಡು ಅವನ ಹತ್ರ ಹೋಗೋದಕ್ಕೆ ಪ್ರಯತ್ನ ಪಡೋಣ. ಓಕೆ. ಸೊ ನೆಕ್ಸ್ಟ್, ಗೃಹಸ್ಥನು ವಿಶೇಷವಾಗಿ ಧನಾರ್ಜನೆಗೆ ಬೇಸಾಯದ ಚಟುವಟಿಕೆಗಳಲ್ಲಿ ತೊಡಗಬೇಕು. ಸೊ ಫಸ್ಟ್ ಏನ್ ಮಾಡ್ಬೇಕು? ಬೇಸಾಯ. ಅವ್ರು ಹೇಳಿರೋದು ಫಸ್ಟ್ ಥಿಂಗ್ ಇಸ್ ಬೇಸಾಯ, ಅಂದ್ರೆ ಅಗ್ರಿಕಲ್ಚರ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಬಟ್ ಈಗ ಸ್ವಲ್ಪ ಎಲ್ಲ ಸಿಟಿ ಸೈಡ್ ಬಂದಿರೋದ್ರಿಂದ ಅಗ್ರಿಕಲ್ಚರ್ ಸ್ವಲ್ಪ ಇದಾಗಿದೆ, ಇಳಿಮುಖವಾಗಿದೆ. ನಮ್ಮಲ್ಲಿ ಒಬ್ರು ನಮ್ ಸೆಂಟರ್ ಅಲ್ಲಿ ಸೂರ್ಯನಾಥ್ ನಾರಾಯಣ್ ಪ್ರಭುಜಿ ಅವರು ಇದ್ರು. ಈಗ ಒಂದು 7-8 ವರ್ಷದ ಕೆಳಗಡೆ ಅವರು KSRTC ನಲ್ಲಿ ವರ್ಕ್ ಮಾಡೋರು ಅವರು. ಸೊ ಅವ್ರನ್ನ ನಾನು ತುಂಬಾ ನೆನಪಿಸ್ಕೊಳ್ತೀನಿ. ಪ್ರಭುಗಳು ಅವರು ಜಮೀನಿತ್ತು ಊರಲ್ಲಿ. ಸೊ ಇಲ್ಲಿ ರಿಸೈನ್ ಮಾಡ್ಬಿಟ್ಟು ಪ್ರಭುಗಳು ತಮ್ಮ ಫ್ಯಾಮಿಲಿ ಜೊತೆಗೆ ಅಲ್ಲಿಗೆ ಹೋಗಿ ಶಿಫ್ಟ್ ಆಗಿ ಅಲ್ಲಿ ಅವ್ರು ಈಗ್ಲೂ ಜಮೀನು ಮಾಡ್ತಾರೆ. ಅವರು ಅಂದ್ರೆ KSRTC ಜಾಬ್ ರಿಸೈನ್ ಮಾಡಿದ್ರು. ಅವರು ರಿಸೈನ್ ಮಾಡಿ ಈಗ ಅಲ್ಲಿ ಹೋಗಿ ಅವರು ತಮ್ಮ ಜೀವನವನ್ನ ನಡೆಸ್ತಾ ಇದ್ದಾರೆ. ರೀಸೆಂಟ್ ಆಗಿ ಸಿಕ್ಕಿದ್ರು, ನನ್ನ ಹತ್ರ ಮಾತಾಡಿದ್ರು. ಹೇಗಿದ್ದೀರಾ ಪ್ರಭುಜಿ? ಚೆನ್ನಾಗಿದೆ ಮಾತಾಜಿ. ಸೇಮ್ ಅದೇ ಪ್ರಸನ್ನತೆ, ಅದೇ ಅವರ ಆಟಿಟ್ಯೂಡ್. ತುಂಬಾ ಖುಷಿ ಆಯ್ತು ಅವ್ರನ್ನ ನೋಡಿ. ಅಗ್ರಿಕಲ್ಚರ್ ಚೆನ್ನಾಗಿ ನಡೀತಾ ಇದೆಯಂತೆ. ಪ್ರಚಾರದಲ್ಲಿ ತೊಡಗಿದ್ದಾರೆ. ಕಂಪ್ಲೀಟ್ ಟೈಮ್ ಅವರು ಪ್ರಚಾರಕ್ಕಂತಾನೆ ಡೆಡಿಕೇಟ್ ಮಾಡಿದ್ದಾರೆ. ಸೊ ಅವ್ರನ್ನ ನಾನು ಇಲ್ಲಿ ನೆನಪಿಸ್ಕೊಳ್ಳೋದಕ್ಕೆ ತುಂಬಾ ಇಷ್ಟಪಡ್ತೀನಿ. ಪ್ರಭುಪಾದ್ರದ್ದು ಒಂದು ಇದನ್ನ ಅವರು ಫಾಲೋ ಮಾಡ್ತಾ ಇದ್ದಾರೆ ಪ್ರಭುಗಳು. ಎಲ್ಲರಿಗೂ ಆಗುತ್ತೋ ಎಲ್ಲೋ ಗೊತ್ತಿಲ್ಲ ನಂಗೆ, ಬಟ್ ಅವ್ರದ್ದು ನಾನು ನೆನಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಹರೇ ಕೃಷ್ಣ. ಇದ್ರೆ ಸೂರ್ಯನಾಥ್ ನಾರಾಯಣ್ ಪ್ರಭುಜಿ ಕಿ ಜೈ. ಜೈ. ಹರೇ ಕೃಷ್ಣ ಮಾತಾಜಿ. ನೋಡಕ್ ತುಂಬಾ ಖುಷಿ ಅನಿಸ್ತಾ ಇದೆ ಮಾತಾಜಿ. ಹರೇ ಕೃಷ್ಣ ಹರೇ ಮಾತಾಜಿ. ಬೋಲ್ ಕೃಷ್ಣ. ಜೈ. ಸೊ ಅದು ಭಗವದ್ಗೀತೆನಲ್ಲಿ ಕೂಡ ಇದ್ರ ಬಗ್ಗೆ ಹೇಳಿದ್ದಾರೆ. 18ನೇ ಅಧ್ಯಾಯ 44ನೇ ಶ್ಲೋಕ. ಕೃಷಿ ಗೋರಕ್ಷೆ ವಾಣಿಜ್ಯಂ. ಸೊ ಕೃಷಿ, ಗೋರಕ್ಷಣೆ ಮತ್ತು ವ್ಯಾಪಾರಗಳು ಗೃಹಸ್ಥನ ವಿಶೇಷ ಕರ್ತವ್ಯಗಳು. ಏನ್ ಮಾಡ್ಬೇಕು? ಫಸ್ಟ್ ಕೃಷಿ ಅಂದ್ರೆ ಅಗ್ರಿಕಲ್ಚರ್ ಮಾಡ್ಬೇಕು. ಸೆಕೆಂಡ್ ಇಸ್ ಗೋರಕ್ಷಣೆ, ಸೊ ಗೋಮಾತೆಯ ಒಂದು ರಕ್ಷಣೆ ಮಾಡ್ಬೇಕು ನಾವು. ಮೂರನೇದು ವಾಣಿಜ್ಯಂ ಅಂದ್ರೆ ವ್ಯಾಪಾರ. ಏನಾದ್ರೂ ಹಣ ಬರೋ ತರ ನಾವೇನಾದ್ರೂ ಮಾಡಬಹುದು ಅಂತ ಇದೆಯಂತೆ. ಓಕೆ. ಭಗವತ್ ಕೃಪೆಯಿಂದ ಹೆಚ್ಚಿನ ಹಣ ಬಂದರೆ ಅದನ್ನು ಕೃಷ್ಣ ಪ್ರಜ್ಞಾ ಆಂದೋಲನಕ್ಕೆ ವಿನಿಯೋಗಿಸಬೇಕು. ಇದು ನನಗೆ ಬೇಕು, ನನ್ ಜಾಸ್ತಿ ದುಡಿದ್ಬಿಟ್ಟಿದೀನಿ, ನನಗ್ ಬೇಕು, ನೋ ಇಟ್ಸ್ ರಾಂಗ್. ಅದನ್ನ ಕೃಷ್ಣ ಪ್ರಜ್ಞೆಗೆ ಉಪಯೋಗಿಸ್ಕೊಳ್ಬೇಕಂತೆ. ಭಗವಂತನಿಗೋಸ್ಕರ ಅದನ್ನ ನಮ್ಗೆ ಎಷ್ಟ್ ಬೇಕೋ ಅಷ್ಟು ಇಟ್ಕೋಬೇಕು. ಯಾಕಂದ್ರೆ ಭಗವಂತ ಕೊಟ್ಟಿರೋದು ಅದು, ಅವನದದು, ನಮ್ದಲ್ಲ, ಅವ್ನ್ ಕೊಟ್ಟಿರೋವಂಥದ್ದು. ಸೊ ಅವ್ನ್ ಕೊಟ್ಟಿರೋದನ್ನ ಅವನಿಗೆ ವಾಪಸ್ ಕೊಟ್ಬಿಡೋದು ಅಷ್ಟೇ. ನಾವ್ ಕೊಡ್ತಾ ಇಲ್ಲ, ಅವನಿಗೋಸ್ಕರ ನಾವೇನ್ ಸಂಪಾದನೆ ಮಾಡಿದೀವೋ ಅದನ್ನ ವಿನಿಯೋಗಿಸ್ಕೋಬೇಕಂತ. ಓಕೆ. ಸೊ ಅವರು ಸನಾತನ ಗೋಸ್ವಾಮಿಗಳು ಹೇಳಿದ್ದಾರಲ್ಲ, ನಮ್ಮ ಷಟ್ ಗೋಸ್ವಾಮಿಗಳಲ್ಲಿ ಒಬ್ಬರಾದಂತ ಸನಾತನ ಗೋಸ್ವಾಮಿ, ಶ್ರೀಲಾ ಸನಾತನ ಗೋಸ್ವಾಮಿ ಅವರು ಹೇಳಿದ್ದಾರಲ್ಲ, ಅಂದ್ರೆ ಇಷ್ಟು ಪರ್ಸೆಂಟೇಜ್ ನಮ್ಮ ನಾವು ದುಡಿತೀವಲ್ಲ, ಇಷ್ಟು ಪರ್ಸೆಂಟೇಜ್ ಅನ್ನ ನಾವು ಭಗವಂತನಿಗೋಸ್ಕರ ಸಮರ್ಪಿಸ್ಕೊಳ್ಬೇಕು. ಸೊ ಇಟ್ ಇಸ್ ನಾಟ್ ಲೈಕ್ ನಾವು ದುಡಿದಿರೋದೆಲ್ಲ ನಮ್ಗೇನೆ ಅನ್ನೋದು ತಪ್ಪು. ಸೊ ಅದನ್ನ ನಾವು ಅವರಿಗೆ ಅವರ ಒಂದು ಪ್ರಚಾರ ಕಾರ್ಯದಲ್ಲಿ ನಾವು ವಿನಿಯೋಗಿಸಿಕೊಳ್ಳಬೇಕು. ದೆನ್ ಅದನ್ನು ಕೃಷ್ಣ ಪ್ರಜ್ಞಾ ಆಂದೋಲನಕ್ಕೆ ವಿನಿಯೋಗಿಸಬೇಕು. ಕೇವಲ ಇಂದ್ರಿಯ ಸುಖಕ್ಕಾಗಿ ಹೆಚ್ಚು ಹಣವನ್ನು ಸಂಪಾದಿಸಬಾರದು. ನಾನು ಅದನ್ನ ತಗೋಬೇಕು, ನಾನೇನಪ್ಪ ಡೈಮಂಡ್ ನೆಕ್ಲೆಸ್ ಹಾಕೋಬೇಕು ಅನ್ನೋ ತಪ್ಪದು. ಅದು ನಮ್ಗೆ ಬೇಕಾಗಿಲ್ಲ ನಮ್ಗೆ, ಅಲ್ವಾ? ಅಂದ್ರೆ ಇದಾರೆ, ಇನ್ನ ತಗೊಳ್ಳೋರು ಇದಾರೆ, ಬಟ್ ಅವ್ರಿಗೆ ಬಿಟ್ಬೇಡ, ನಮಗ್ ಬೇಡ. ಬಟ್ ನಾವು ಕೃಷ್ಣ ಪ್ರಜ್ಞೆನಲ್ಲಿ ಇರೋದ್ರಿಂದ ನಾವು ಅದಕ್ಕೆಲ್ಲ ಜಾಸ್ತಿ ನಾವು ಟೈಮ್ ವೇಸ್ಟ್ ಮಾಡಬಾರ್ದು, ದುಡ್ಡು ವೇಸ್ಟ್ ಮಾಡಬಾರ್ದು, ಬೇಡ ನಮ್ಗೆ. ಓಕೆ. ಅದನ್ನೇ ನಾವು ಕೃಷ್ಣನಿಗೋಸ್ಕರ ಉಪಯೋಗಿಸೋಣ. ಕೃಷ್ಣನ ಒಂದು
ಪ್ರಚಾರಕ್ಕಾಗಿ ಉಪಯೋಗಿಸ್ಕೊಳ್ಳೋಣ ಅಲ್ವಾ? ಓಕೆ. ಅವಶ್ಯಕತೆಗಿಂತ ಹೆಚ್ಚು ಹಣವನ್ನು ಸಂಗ್ರಹಿಸುವವನು ಕಳ್ಳ, ಹರಿಬೋಳ್. ಸೊ ನಮಗ್ ಬೇಕಾಗಿರೋಂಥದ್ದು ಮಾತ್ರ ನಾವ್ ಇಟ್ಕೋಬೇಕಂತೆ, ಅದಕ್ಕಿಂತ ಜಾಸ್ತಿ ಇಟ್ಕೊಂಡ್ರೆ ನಾವು ಎಲ್ಲರೂ ಕಳ್ಳರು. ಅವನು ಪ್ರಕೃತಿ ನಿಯಮಗಳ ಪ್ರಕಾರ ದಂಡನೆಗೆ ಗುರಿಯಾಗುತ್ತಾನೆ, ಹರಿಬೋಲ್. ಸೊ ಇವನ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಎಂಬುದನ್ನು ಗೃಹಸ್ಥನು ಸದಾ ನೆನಪಿನಲ್ಲಿ ಇಡಬೇಕು. ಸೊ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಗೃಹಸ್ಥನು ಕ್ಷುದ್ರ ಜಂತುಗಳು, ಪಶು ಪಕ್ಷಿಗಳು, ದುಂಬಿಗಳ ಬಗ್ಗೆ ಪ್ರೀತಿ ತೋರಿಸಿ ಅವುಗಳನ್ನು ತನ್ನ ಮಕ್ಕಳಂತೆಯೇ ನೋಡಿಕೊಳ್ಳಬೇಕು. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಮನೇಲಿ ಒಂದು ಹಲ್ಲಿ ಇರುತ್ತೆ ಅಥವಾ ಒಂದು ಜಿರ್ಲೆ ಇರುತ್ತೆ, ನಾವ್ ಯೂಶುವಲ್ ಆಗಿ ಓಡಿಸ್ಬಿಡ್ತೀವಿ ಅಲ್ವಾ, ಬಟ್ ಅವು ಕೂಡ ಒಂದು ಜೀವ ಜಂತುಗಳು. ಅವ್ರಿಗೆ ಇವಾಗ ನಮ್ಮ ನಿನ್ನೆ ತಾನೇ ನಮ್ಮ ಹಿಸ್ ಹೋಲಿನೆಸ್ ಹಿಸ್ ಡಿವೈನ್ ಗ್ರೇಸ್ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಅಪಿಯರೆನ್ಸ್ ಡೇ ಆಯ್ತು. ಸೊ ಅವ್ರು ಏನ್ ಮಾಡೋರಂತೆ, ಅವರು ಕೂಡ ಒಂದು ಕಿರಾಣಿ ಅಂಗಡಿ ಅದು ವ್ಯಾಪಾರ ನಡೆಸ್ತಾ ಇದ್ರಲ್ವಾ, ಅವ್ರ ಏನ್ ಮಾಡೋರಂತೆ, ಅದ್ರಲ್ಲಿ ಇಲಿಗಳಿದ್ವಂತೆ. ಒಂದ್ ಸ್ವಲ್ಪ ಇಲಿಗಳು ಅಂದ್ರೆ ಗೊತ್ತಲ್ಲ, ಎಲ್ಲ ರೇಷನ್ ಎಲ್ಲ ಇಟ್ಟಿರ್ತಾರೆ, ಅಲ್ಲಿ ಇಲಿ ಬಂದ್ಬಿಟ್ಟಿತ್ತಂತೆ. ಸೊ ಅವ್ರು ಲಾಸ್ಟ್ ಅಲ್ಲಿ ಬಾಗ್ಲ ಹಾಕೊಂಡ್ ಬರ್ಬೇಕಾದ್ರೆ ಆ ಇಲಿಗಳಿಗೆಲ್ಲ ಆಹಾರ ಇಟ್ಬಿಟ್ಟು ಬರೋರಂತೆ. ಸಿ ದಿಸ್ ಅಲ್ವಾ, ಅಂತ ಎಷ್ಟು ಮಹಾತ್ಮರವರು. ಅವ್ರಿಗೂ ಕೂಡ ಒಂದು ಸಣ್ಣ ಜೀವಕ್ಕೂ ಕೂಡ ಅವರು ಒಂದು ರಕ್ಷಣೆಯನ್ನ ಕೊಡ್ತಾ ಇದ್ರು. ಯಾಕಂದ್ರೆ ಅದ್ರಲ್ಲೂ ಆತ್ಮ ಇದೆ ಅಲ್ವಾ, ಪರಮಾತ್ಮ ಇದ್ದಾನೆ ಅದ್ರಲ್ಲೂ. ಸೊ ಇಲ್ಲೂ ಅದನ್ನೇ ಹೇಳಿದ್ದಾರೆ, ಅವುಗಳನ್ನ ನಾವು ಪ್ರೀತಿ ತೋರಿಸಿ ಅವುಗಳನ್ನು ತನ್ನ ಮಕ್ಕಳಂತೆಯೇ ನೋಡಿಕೊಳ್ಳಬೇಕು. ಗೃಹಸ್ಥನಾದವನು ಇಂದ್ರಿಯ ಸುಖಕ್ಕಾಗಿ ಪಶು ಪಕ್ಷಿಗಳನ್ನು ಕೊಲ್ಲಬಾರದು. ವೆರಿ ವೆರಿ ಇಂಪಾರ್ಟೆಂಟ್. ನಾವ್ಯಾರು ಮಾಡಲ್ಲ, ಬಟ್ ಸ್ಟಿಲ್ ಮಾಡೋರ್ಗಾದ್ರೂ ಇದನ್ನ ನಾವು ಆದಷ್ಟು ಮನದಟ್ಟಾಗೋ ತರ ಹೇಳ್ಕೋಬೇಕು. ಅಂದ್ರೆ ಹೇಳ್ಬೇಕಂದ್ರೆ ಡೈರೆಕ್ಟ್ ಆಗಿ ಹೇಳ್ಬಾರ್ದು, ಸ್ವಲ್ಪ ಸ್ಲೋಲಿ ಅವ್ರಿಗೆ ಅರಿವು ಬರೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನಾಯಿಗಳಿಗೂ ಕ್ಷುದ್ರ ಜಂತುಗಳಿಗೂ ಆಹಾರ ಕೊಟ್ಟು ಪೋಷಿಸಬೇಕು. ಇಂದ್ರಿಯ ಸುಖಕ್ಕಾಗಿ ಇತರರನ್ನು ಶೋಷಿಸಬಾರದು. ನಮ್ಮ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಒಂದು ಇಂದ್ರಿಯ ಸುಖಕ್ಕಾಗಿ ಬೇರೆಯವರ ಶೋಷಣೆಯನ್ನ ಮಾಡಬಾರದು. ವಾಸ್ತವವಾಗಿ ಶ್ರೀಮದ್ ಭಾಗವತದ ಪ್ರಕಾರ ಗೃಹಸ್ಥನು ಪ್ರತಿಯೊಬ್ಬರಿಗೂ ಜೀವನೋಪಾಯ ಕಲ್ಪಿಸುವ ಒಬ್ಬ ದೊಡ್ಡ ಕಮ್ಯುನಿಸ್ಟ್. ಸೊ ಭಾಗವತದ ಪ್ರಕಾರ ಗೃಹಸ್ಥ ಆಶ್ರಮದಲ್ಲಿ ಇರೋರು ಎಲ್ಲರಿಗೂ ಒಂದು ಜೀವನೋಪಾಯ ಕಲ್ಪಿಸುವಂತ ಒಂದು ಸ್ತರದಲ್ಲಿ ಇದ್ದಾರೆ. ಸೊ ಒಂದು ಸನ್ಯಾಸಿ ಇರ್ಬೋದು, ಒಬ್ರು ಬ್ರಹ್ಮಚಾರಿ ಇರ್ಬೋದು, ವಾನಪ್ರಸ್ಥ ಇರ್ಬೋದು, ಅವರನ್ನೆಲ್ಲ ನಾವು ನೋಡ್ಕೋಬೇಕಂತೆ. ಸೊ ಈ ಪ್ರಕಾರ ಅವನೊಬ್ಬ ಕಮ್ಯುನಿಸ್ಟ್ ಅಂತ ಹಾಕಿದ್ದಾರೆ ಇಲ್ಲಿ. ಗೃಹಸ್ಥನು ತನ್ನ ಬಳಿ ಇರುವುದೆಲ್ಲವನ್ನು ಭೇದ ಮಾಡದೆ ಎಲ್ಲಾ ಜೀವಿಗಳಿಗೂ ಹಂಚಬೇಕು. ಸೊ ಅದೇ ಸನಾತನ ಗೋಸ್ವಾಮಿ ಅವರು ಹೇಳಿರೋ ಪ್ರಕಾರ 25% ನಾನು ದುಡಿದಿರೋದ್ರಲ್ಲಿ ನನ್ಗೋಸ್ಕರ, 25% ನಮ್ಮ ರಿಲೇಟಿವ್ಸ್ ಅಂಡ್ ಫ್ರೆಂಡ್ಸ್ ಯಾರು ನಮ್ಮ ಸುತ್ತಮುತ್ತ ಇರ್ತಾರೆ ಅವರಿಗೋಸ್ಕರ, 25% ಕೃಷ್ಣನಿಗೋಸ್ಕರ, ಇನ್ನ 25% ಫಾರ್ ಯೋರ್ ಏನಾದ್ರೂ ನಿಮ್ಮ ಕಷ್ಟ ಕಾಲದಲ್ಲಿ ಆಗೋದಕ್ಕೋಸ್ಕರ, ಆತರ. ಸೊ ಈ ರೀತಿ ನಾವು ನಮ್ಮ ದುಡಿಮೆಯನ್ನ ಡಿವೈಡ್ ಮಾಡ್ಕೋಬೇಕು. ನಂತರ ಇದಕ್ಕೆ ಒಳ್ಳೆಯ ವಿಧಾನವೆಂದರೆ ಪ್ರಸಾದವನ್ನು ಹಂಚುವುದು. ವೆರಿ 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 ಇಂಪಾರ್ಟೆಂಟ್. ಸೊ ನಾವೇನ್ ಮಾಡ್ಬೋದು, ಇದನ್ನ ವಿ ಹ್ಯಾವ್ ಟು ಓವರ್ಕಮ್ ದಿಸ್ ಅಂತ ಹೇಳಿದ್ರೆ ಪ್ರಸಾದವನ್ನ ವಿತರಣೆ ಮಾಡಿ, ಪ್ರಸಾದ ಮಾಡ್ಬಿಟ್ಟು ಹಂಚಿ. ಅದಕ್ಕಿಂತ ದೊಡ್ಡ ಒಂದು ಭಗವಂತನ ಸೇವೆ ಇನ್ನೊಂದಿಲ್ಲ. ಪ್ರಸಾದವನ್ನ ಮಾಡಿ ವಿತರಣೆ ಮಾಡೋದ್ರಲ್ಲಿ ತುಂಬಾ ಒಳ್ಳೆಯದು. ಇವಾಗ ಜೀವ ಜಂತುಗಳಿಗೂ ಕೂಡ ಪ್ರಸಾದ ಸಿಗತ್ತೆ ಅಲ್ವೇ? ಸೊ ಇದನ್ನ ನಾವು ಅಳವಡಿಸ್ಕೋಬಹುದು. ನೆಕ್ಸ್ಟ್, ಗೃಹಸ್ಥನು ತನ್ನ ಹೆಂಡತಿಯ ಬಗ್ಗೆ ಅತಿಯಾಗಿ ವ್ಯಾಮೋಹ ಇಟ್ಟುಕೊಳ್ಳಬಾರದು. ವೆರಿ ವೆರಿ ಇಂಪಾರ್ಟೆಂಟ್. ನಮ್ಗೇನಾಗತ್ತೆ, ನಮ್ಮ ಹೆಂಡತಿ ಮಕ್ಕಳ ಮೇಲೆ ತುಂಬಾ ವ್ಯಾಮೋಹ ಬೆಳೆದ್ ಬಿಡತ್ತೆ, ಅಥವಾ ಗಂಡ ಮತ್ತೆ ಮಕ್ಕಳ ಮೇಲೆ ವ್ಯಾಮೋಹ ಬೆಳೆದ್ ಬಿಡತ್ತೆ. ಸೊ ನಾವೇನ್ ಮಾಡ್ತೀವಿ, ಅದಕ್ಕೋಸ್ಕರ ನಾವು ಭಗವಂತನನ್ನ ಮರೆಯೋದಿಕ್ಕೆ ಸಾಧ್ಯ, ಅಂದ್ರೆ ಅದು ಒಂದು ಭಗವಂತನನ್ನ ಮರೆಯೋದಕ್ಕೆ ಒಂದು ಕಾರಣ ಆಗ್ಬಿಡತ್ತೆ. ಸೊ ಆ ರೀತಿ ಇಟ್ಕೋಬಾರ್ದು. ನಮ್ಮ ರೆಸ್ಪಾನ್ಸಿಬಿಲಿಟಿ ಇದೆ, ನಮ್ಮ ಗೃಹಸ್ಥ ಜೀವನದಲ್ಲಿ ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ, ನಮ್ಮ ಯಜಮಾನರು ಮತ್ತೆ ನಮ್ಮ ಮಕ್ಕಳು, ಅವರನ್ನ ನಾವು ನೋಡ್ಕೋಬೇಕು, ಪ್ರೀತಿಯಿಂದ ನೋಡ್ಕೋಬೇಕು, ತುಂಬಾ ಪ್ರೀತಿಯಿಂದ ನೋಡ್ಕೋಬೇಕು. ಒಮ್ಮೆ ಏನಾಯ್ತಂತೆ, ಶ್ರೀಪಾದ್ ರಾಮಾನುಜಾಚಾರ್ಯರು, ಸೊ ಅವರು ನಮ್ಮ ಶ್ರೀ ಸಂಪ್ರದಾಯದಲ್ಲಿ ಗುರುಗಳು, ಮಹಾನ್ ಗುರುಗಳವರು, ಅವರ ಹತ್ರ ಒಬ್ರು ಬಂದ್ರಂತೆ, ಶಿಷ್ಯಂದ್ರವರು, ದೀಕ್ಷೆ ತಗೊಂಡಿರುವಂತ ಶಿಷ್ಯಂದ್ರು ಬಂದ್ರಂತೆ. ಬಂದ್ಬಿಟ್ಟು ಅವರ ಹೆಂಡತಿ ರೀಸೆಂಟ್ ಆಗಿ ತೀರ್ಕೊಂಡಿದ್ದಾರೆ, ಅದಕ್ಕೆ ಬಂದ್ಬಿಟ್ಟು ಗುರು ಮಹಾರಾಜ್, ಇವಾಗ ನಮ್ಮ ಹೆಂಡತಿ ತೀರ್ಕೊಂಡ್ಬಿಟ್ಟಿದ್ದಾರೆ, ನಮ್ಮ ಶ್ರೀಮತಿ ಅವರು, ನಾನು ಅವ್ರ ಬಗ್ಗೆ ಸ್ವಲ್ಪನೂ ನನ್ಗೆ ಇದಿಲ್ಲ, ದುಃಖ ಇಲ್ಲ ನಂಗೆ. ಐ ಹ್ಯಾವ್ ಓವರ್ಕಮ್ ದಟ್, ನಾನು ಆ ದುಃಖವನ್ನ ಓವರ್ಕಮ್ ಆಗ್ಬಿಟ್ಟಿದೀನಿ. ಸೊ ನನಗೆ ನೀವು ಆಶ್ರಯ ಕೊಡ್ಬೇಕು ಹಾಗೆ ಅಂತ ಕೇಳ್ಕೊಂಡ್ರಂತೆ. ಅದಕ್ಕೆ ಆಶ್ರಯ ಕೊಡ್ಬೇಕು ಅಂತ ಕೇಳ್ಕೊಂಡ್ರಂತೆ. ಅದೇ ಸಮಯದಲ್ಲಿ ಇನ್ನೊಬ್ಬ ಡಿವೋಟಿ, ಇನ್ನೊಬ್ರು ಅವ್ರು ಬಂದ್ರಂತೆ.
ಬಂದಿದ್ ಕೂಡ್ಲೆ ಅವರು ಹೇಳಿದ್ರಂತೆ ಈ ತರ ನನ್ನ ಮಗ ಇವನು ತೀರ್ಕೊಂಡ್ಬಿಟ್ಟಿದ್ದಾನೆ, ನನ್ ಕೈನಲ್ಲಿ ಆ ದುಃಖ ತಡೆಯೋದಕ್ಕೆ ಆಗ್ತಾ ಇಲ್ಲ, ಮಹಾರಾಜ್ ನನಗೆ ಒಂದ್ ಸ್ವಲ್ಪ ನೀವು ಇದ್ ಮಾಡ್ಬೇಕು, ಅಡ್ವೈಸ್ ಮಾಡ್ಬೇಕು ಎಲ್ಲ ಕೇಳ್ಕೊಂಡ್ರಂತೆ ಅವರು. ಅದಕ್ಕೆ ಅವರು ದೀಕ್ಷಿತರಿರ್ಲಿಲ್ವಂತೆ, ಅವರು ಇಮಿಡಿಯೇಟ್ ಆಗಿ ದೀಕ್ಷೆ ಕೊಟ್ಬಿಟ್ರಂತೆ ಅವ್ರಿಗೆ. ಯಾರಿಗೆ? ಮಗ ತೀರ್ಕೊಂಡಿದ್ರಲ್ಲ ಅವ್ರಿಗೆ. ಯಾಕೆ ಅಂತ ಹೇಳಿದ್ರಂತೆ ರಾಮಾನುಜಾಚಾರ್ಯರು, ಇವರು ಫಸ್ಟ್ ಬಂದಿದ್ರಲ್ಲ ಅವ್ರು ಕೇಳಿದ್ರಂತೆ, ನಾನ್ ನಿಮ್ಗೆ ಹೇಳ್ದೆ ನಮ್ ಹೆಂಡತಿ ತೀರ್ಕೊಂಡ್ಬಿಟ್ಟಿದಾಳೆ, ನನಗೆ ಅದ್ರ ಬಗ್ಗೆ ಏನು ದುಃಖನೇ ಇಲ್ಲ ನಂಗೆ ಅಂತ ಹೇಳಿದೆ ನಿಮ್ಗೆ, ಬಟ್ ನನ್ನ ಇದನ್ನ ಅಸಡ್ಡೆ ಮಾಡಿ ಅವ್ರಿಗೆ ನೀವು ಇದು ದೀಕ್ಷೆನ ಕೊಟ್ಬಿಟ್ಟಿದ್ದೀರಲ್ಲ ನೀವು ಅಂತೆಲ್ಲ ಕೇಳಿದ್ರಂತೆ. ಅದಕ್ಕೆ ಶ್ರೀಪಾದ್ ರಾಮಾನುಜಾಚಾರ್ಯ ಹೇಳಿದ್ರಂತೆ, ನೀನು ನಿನ್ನ ಹೆಂಡತಿ ಜೊತೆಗೆ 40 ವರ್ಷದಿಂದ ನೀನು ಸಂಸಾರ ಮಾಡಿದ್ಯಾ, ಅವಳ ಮೇಲೆ ಪ್ರೇಮನೇ ಇಲ್ಲ ನಿಂಗೆ. ಸೊ ಕೃಷ್ಣನ್ ಮೇಲೆ ಹೆಂಗೆ ಪ್ರೇಮ ಬರುತ್ತೆ? ನಿಂಗೆ 40 ವರ್ಷದಿಂದ ಸಂಸಾರ ಮಾಡಿರೋರ್ ಮೇಲೆನೆ ಪ್ರೇಮ ಇಲ್ಲ. ಸೊ ಆ ಕೃಷ್ಣನ್ ಮೇಲೆ ಪ್ರೇಮ ಬರ್ಬೇಕು. ನಾನೇನ್ ಆತರ ಏನು ಮಿರಾಕಲ್ಸ್ ಮಾಡಲ್ಲ, ಏನ್ ಮಾಡ್ತೀನಿ ನಾನು ಅಂತ ಹೇಳಿದ್ರೆ ಈ ಪ್ರೇಮವನ್ನ ಆ ಕಡೆ ಟರ್ನ್ ಮಾಡ್ತೀನಿ ಅಷ್ಟೇ ಹೊರತು ಹೊಸದಾಗಿ ನಾನು ಏನು ಮಾಡೋದಿಲ್ಲ. ಇವಾಗ ಇವನಿಗೆ ಮಗನ್ ಮೇಲೆ ಪ್ರೇಮ ಇತ್ತಲ್ವಾ, ಅಪ್ರತಿಮವಾಗಿ ತುಂಬಾ ಪ್ರೇಮ ಇತ್ತು. ಸೊ ಅದನ್ನ ನಾನು ಏನ್ ಮಾಡಿದೆ, ಸ್ವಲ್ಪ ಈ ಕಡೆಗೆ ಡೈವರ್ಟ್ ಮಾಡ್ತೀನಿ ಅಷ್ಟೇ, ಕೃಷ್ಣನ್ ಕಡೆಗೆ ಡೈವರ್ಟ್ ಮಾಡ್ತೀನಿ. ಸೊ ನೀನು ಪ್ರೇಮ ಮಾಡಬಾರ್ದು ಅಂತ ಏನಿಲ್ಲ, ಪ್ರೇಮ ಮಾಡಿ, ನೀವು ಎಷ್ಟಾದ್ರೂ ಪ್ರೇಮ ಮಾಡಿ, ಬಟ್ ಇಟ್ ಶುಡ್ ಬಿ ಅನ್ಕಂಡೀಷನಲ್. ಸುಮ್ನೆ ಅಂದ್ರೆ ಏನ್ ಹೇಳ್ತಾರೆ, ಅಟ್ಯಾಚ್ಮೆಂಟ್ ಬೆಳೆಸ್ಕೋಬೇಡಿ. ಸೊ ಇಟ್ ಶುಡ್ ಬಿ ಅನ್ಕಂಡೀಷನಲ್ ಲವ್. ಸೊ ಹುಡುಗನ್ಗೆ ತಂದೆ ಏನ್ ಪ್ರೀತಿ ಮಾಡಿದ್ರಲ್ಲ ಆ ರೀತಿ ಪ್ರೀತಿ ಮಾಡ್ಬೇಕು ನಾವು, ಬಟ್ ಕೃಷ್ಣನನ್ನ ಸೆಂಟ್ರಲೈಸ್ ಮಾಡ್ಕೋಬೇಕು. ಸೊ ಶ್ರೀಪಾದ್ ರಾಮಾನುಜಾಚಾರ್ಯ ಕಿ ಜೈ. ಸೊ ನೆಕ್ಸ್ಟ್ ಬಂದು ಎಲ್ಲರಿಗೂ ಪ್ರಸಾದವನ್ನು ಹಂಚಬೇಕು. ಆಮೇಲೆ ಪಿತೃಗಳಿಗೆ ಪ್ರಸಾದ ಅರ್ಪಣೆ ಮಾಡುವುದು ಮತ್ತು ತನಗೂ ಪ್ರಸಾದವನ್ನು ಅರ್ಪಿಸಿಕೊಳ್ಳಬೇಕು. ಪಿತೃಗಳಿಗೆ ನಾವು ಮಾಡ್ತೀವಲ್ಲ ಶ್ರಾದ್ದ ಕಾರ್ಯಗಳು, ಅವೆಲ್ಲ ನಾವು ಮಾಡ್ಲೇಬೇಕು, ಪಿತೃಗಳಿಗೆ ಅರ್ಪಿಸ್ಬೇಕು, ಅಂದ್ರೆ ಕೃಷ್ಣನ ಪ್ರಸಾದವನ್ನ ಅರ್ಪಣೆ ಮಾಡಬೇಕು ಎಂಬ ಈ 5 ಕಾರ್ಯಗಳನ್ನು ಮಾಡಬೇಕು. ಗೃಹಸ್ಥರು ಮೇಲೆ ಹೇಳಿದಂತೆ ಎಲ್ಲರನ್ನೂ ಆರಾಧಿಸಲು ಸದಾ ಸಿದ್ಧರಾಗಿರಬೇಕು. ಎಲ್ಲರನ್ನ ಆರಾಧಿಸ್ಬೇಕಂತ, ಎಲ್ಲರನ್ನ ಗೌರವಿಸ್ಬೇಕಂತ. ಭಗವಂತನಿಗೆ ಅರ್ಪಣೆ ಮಾಡದ ಯಾವುದನ್ನು ಗೃಹಸ್ಥನು ಸೇವನೆ ಮಾಡಬಾರದು. ವೆರಿ ವೆರಿ ಇಂಪಾರ್ಟೆಂಟ್ ಅಗೇನ್. ಸೊ ಭಗವಂತನಿಗೆ ಅರ್ಪಣೆ ಆಗಿಲ್ಲ ಅಂತ ಹೇಳಿದ್ರೆ ಆ ವಸ್ತುವನ್ನ ಗ್ರಹಿಸಲೂ ಬಾರದು, ಅದನ್ನ ನಾವು ಬೇರೆದಕ್ಕೆ ಉಪಯೋಗಿಸಲು ಬಾರದು. ಭಗವಂತನಿಗೆ ಫಸ್ಟ್ ನೈವೇದ್ಯ ಏನೇ ಆಗ್ಲಿ, ಇಟ್ ಮೇ ಬಿ ಪ್ರಸಾದ್, ಇಟ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಅ ಕ್ಲಾತ್, ಬಟ್ಟೆ ಇರ್ಬೋದು, ಅಥವಾ ಏನೋ ನಾವು ಸಂಪಾದನೆ ಮಾಡಿರೋವಂಥದ್ದು ಇರ್ಬೋದು, ಅದನ್ನ ಕೃಷ್ಣನಿಗೆ ಅರ್ಪಿಸಿ. ಸೊ ಅದು ಕರ್ಮ ಹೊಟ್ಟೋಗುತ್ತೆ. ಸೊ ಏನೇ ಇದ್ರು ಕೃಷ್ಣನಿಗೆ ಅರ್ಪಣೆ ಮಾಡಿ. ಭಗವದ್ಗೀತೆಯಲ್ಲಿ 3.3 ಹೇಳಿರುವಂತೆ ಯಜ್ಞ ಶಿಷ್ಟಾಶಿನ ಸಂತೋ ಮುಚ್ಯತೆ ಸರ್ವ ಕಿಲ್ಬಿಷೈಹಿ, ಅಂದ್ರೆ ಭಗವದ್ ಭಕ್ತರು ಯಜ್ಞ ಅವಶೇಷವನ್ನು ಸೇವಿಸುವುದರಿಂದ ಅವರು ಎಲ್ಲಾ ಬಗೆಯ ಪಾಪಗಳಿಂದಲೂ ಮುಕ್ತರಾಗುತ್ತಾರೆ. ಆಲ್ರೆಡಿ ನಮ್ಗೆ ಬೆಟ್ಟದಷ್ಟು ಹಿಮಾಲಯಕ್ಕಿಂತ ಹೆಚ್ಚು ನಮ್ಮ ಪಾಪಗಳಿವೆಯಂತೆ. ಸೊ ಮತ್ತು ಪಾಪಗಳನ್ನ ಮಾಡೋದಕ್ಕಿಂತ ಏನಾದ್ರೂ ಇದ್ರೆ ಅದು ಭಗವಂತನಿಗೆ ಅರ್ಪಣೆ ಮಾಡ್ಬಿಡೋಣ, ಮಾಡಿದ್ರೆ ಅದು ಅವನಿಗೆ ಸೇರುವಂತದ್ದು. ಸೊ ನಾವು ಅಕರ್ಮರಾಗ್ಬಿಡ್ತೀವಿ, ನಮ್ಗೆ ಕರ್ಮ ಆಗೋದಿಲ್ಲ. ಸೊ ವಿಲ್ ಬಿ ಔಟ್ ಆಫ್ ಇಟ್. ಸೊ ಅದನ್ನ ನಾವು ಅರ್ಪಣೆ ಮಾಡಿ ತಗೋಬೇಕು ಯಜ್ಞಾವಶೇಷನ. ನಂತರ ಗೃಹಸ್ಥನ ಪುರಾಣಗಳಲ್ಲಿ ಹೇಳಿರುವ ಪ್ರಕಾರ ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸಬೇಕು. ಸೊ ಒನ್ಸ್ ಇನ್ ಅ ಇಯರ್ ನಾವು ಪುಣ್ಯಕ್ಷೇತ್ರಗಳಿಗೂ ನಾವು ಒಂದು ಹೋಗಿ ಒಂದು ಯಾತ್ರೆಯನ್ನ ನಾವು ಮಾಡಲೇಬೇಕು. ಸೊ ನಮ್ಮ ಹಿಸ್ ಗ್ರೇಸ್ ವೇಣುಕೃಷ್ಣ ಪ್ರಭುಜಿ ಅವರ ಒಂದು ನೇತೃತ್ವದಲ್ಲಿ, ಅವರ ಒಂದು ಕೃಪೆಯಿಂದ ನಾವು ಪ್ರತಿ ವರ್ಷ ಯಾವುದೋ ಒಂದು ಧಾಮಕ್ಕೆ ಅವರು ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಹೋಗಿ ಅಲ್ಲಿ ದೇವರ ದರ್ಶನ ಮಾಡಿ ಅವರ ಒಂದು ಅಸೋಸಿಯೇಷನ್ ಪಡೆದು ನಾವು ಬರ್ತಾ ಇದ್ದೀವಿ. ಸೊ ಇದೆಲ್ಲ ಹಿರಿಯ ಭಕ್ತರ ಒಂದು ಶುದ್ಧ ಭಕ್ತರ ಒಂದು ಕೃಪೆ. ಹರಿ ಕೃಷ್ಣ. ಹೀಗೆ ಅವನು ನನ್ನ ಸಂಸಾರ, ಸಮಾಜ, ದೇಶ ಮತ್ತು ಮಾನವ ಕುಲದ ಒಳಿತಿಗಾಗಿ ಭಗವಂತನ ಆರಾಧನೆಯಲ್ಲಿ ಪೂರ್ತಿಯಾಗಿ ನಿರತನಾಗಿರಬೇಕು. ಸೊ ಇದೆಲ್ಲ ನಾವು ಇಂಪಾರ್ಟೆಂಟ್ ನಮ್ಗೆ. ನನ್ನ ಸಂಸಾರ ಫಸ್ಟ್ ಆಫ್ ಆಲ್, ದೆನ್ ಸಮಾಜ, ನಮ್ಮ ಸೊಸೈಟಿ, ನಮ್ಮ ಸುತ್ತಮುತ್ತ ಇರುವಂತ ಜನರು, ನಂತರ ದೇಶ. ಸೊ ಇದೇ ರೀತಿ ತನ್ನ ದೇಶ ಮತ್ತು ಮಾನವ ಕುಲ. ಸೊ ಇದರ ಒಳಿತಿಗಾಗಿ ಏನ್ ಒಳಿತು ಅವ್ರಿಗೆ? ಹರಿನಾಮ. ಎಲ್ಲರಿಗೂ ಒಂದು ಹರಿನಾಮದ ಒಂದು ಪ್ರಚಾರವನ್ನ ಮಾಡುವುದು, ಅವರಿಗೆ ಒಂದು ಪ್ರಭುಪಾದರ ಒಂದು ಪುಸ್ತಕಗಳನ್ನ ವಿತರಣೆ ಮಾಡೋದು, ಒಂದು ಪ್ರಸಾದ ವಿನಿಯೋಗ ಮಾಡೋದು, ಭಗವದ್ಗೀತೆ ಭಾಗವತ ಶ್ರವಣ ಮಾಡೋದು, ಅದನ್ನೇ ಕೀರ್ತನೆ ಮಾಡೋದು. ಸೊ ಇದನ್ನೆಲ್ಲ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಸೊ ಮುಂದೆ ತುಂಬಾ ಶ್ಲೋಕಗಳಿವೆ. ಸೊ ಮೇ ಬಿ ಇದು ನಾನು 1 or 2 ಶ್ಲೋಕಗಳು ಮಾತ್ರ ಓದ್ತೀನಿ. ನೋಡೋಣ, ಸಮಯ ಇದ್ರೆ ಎಲ್ಲ ಓದ್ಬೋದು, ಇಲ್ಲಾಂದ್ರೆ ನೀವು ಮನೇಲಿ ಓದ್ಬೋದು. ಇಟ್ ಇಸ್ 7ನೇ ಸ್ಕಂದ 4ನೇ ಅಧ್ಯಾಯ, ಅದರಲ್ಲಿ ಶ್ಲೋಕಗಳಿವೆ, ಇದ್ರ ಬಗ್ಗೆನೇ ಇದೆ. ಶ್ಲೋಕ ನಂಬರ್ 1. ಶ್ರೀ ಯುಧಿಷ್ಠಿರ ಉವಾಚ ಗೃಹಸ್ಥ ಏತಾಂ ಪದವೀಂ ವಿಧಿನಾಯೇನ ಚಾಂಜಸಾ
ಯಾ ದೇವ ಋಷಿ ಬ್ರೂಹಿ ಮಾದೃಶೋ ಗೃಹ ಮೂಢಧಿ. ಅನುವಾದ by His Divine Grace ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲಾ ಪ್ರಭುಪಾದ್ ಜಿ ದ್ವಾರ ಶ್ರೀಲಾ ಪ್ರಭುಪಾದ್ ಜಿ ಕಿ ಜೈ. ಯುಧಿಷ್ಠಿರ ಮಹಾರಾಜನು ನಾರದ ಮುನಿಗಳನ್ನು ಕೇಳಿದನು, ಹೇ ನನ್ನ ಪ್ರಭು, ಹೇ ಮಹರ್ಷಿ, ಜೀವನದ ಗುರಿ ಏನು ಎಂಬುದರ ಜ್ಞಾನವಿಲ್ಲದ ಗೃಹಸ್ಥರಾದ ನಮ್ಮಂತಹವರಿಗೆ ವೇದೋಕ್ತವಾದ ಮೋಕ್ಷ ಸಾಧನೋಪಾಯ ಯಾವುದು ಎಂಬುದನ್ನು ದಯವಿಟ್ಟು ತಿಳಿಸಿ. ಸೊ ಇದು ಭಾವಾರ್ಥನ ತುಂಬಾ ವಿಶ್ಲೇಷವಾಗಿ ಕೊಟ್ಟಿದ್ದಾರೆ, ಅದನ್ನು ತಾವು ಓದ್ಬೋದು, ತುಂಬಾ ಚೆನ್ನಾಗಿದೆ, ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಗತ್ತೆ ನಮ್ಗೆ. ಸೊ ಶ್ಲೋಕ ನಂಬರ್ 2. ಶ್ರೀನಾರದ ಉವಾಚ. ಈಗ ನಾರದ ಮಹರ್ಷಿಗಳು ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಗೃಹೇಶ್ವಸ್ಥಿತೋ ರಾಜನ್ ಕ್ರಿಯಾ ಕುರ್ವನ್ಯಥೋಚಿತ ವಾಸುದೇವಾರ್ಪಣಂ ಸಾಕ್ಷಾತ್ ಉಪಾಸೀತಾ ಮಹಾಮುನೀನ್. ಅನುವಾದ. ನಾರದ ಮುನಿ ಉತ್ತರಿಸಿದರು, ಪ್ರಿಯ ರಾಜನೇ, ಗೃಹಸ್ಥರಾಗಿ ಮನೆಯಲ್ಲಿರುವವರು ಹೊಟ್ಟೆ ಹೊರೆಯಲು ಕೆಲಸ ಮಾಡಲೇಬೇಕು. ತಮ್ಮ ಕೆಲಸ ಕಾರ್ಯಗಳ ಫಲಗಳನ್ನು ತಾವೇ ಅನುಭವಿಸುವ ಬದಲು ಅವರು ಆ ಫಲಗಳನ್ನು ಕೃಷ್ಣನಿಗೆ, ವಾಸುದೇವನಿಗೆ ಅರ್ಪಿಸಬೇಕು. ಇಹ ಜೀವನದಲ್ಲಿ ವಾಸುದೇವನನ್ನು ಹೇಗೆ ತೃಪ್ತಿಪಡಿಸಬೇಕು ಎನ್ನುವುದನ್ನು ಭಾಗವತೋತ್ತಮರ ಸಹವಾಸದಿಂದ ತಿಳಿದುಕೊಳ್ಳಬೇಕು. ಹರೇ ಕೃಷ್ಣ. ಸೊ ಅಸೋಸಿಯೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಭಾಗವತೋತ್ತಮರು ಅಂತ ಹೇಳಿದ್ರೆ ಯಾರು ಭಾಗವತವನ್ನ ತುಂಬಾ ಚೆನ್ನಾಗಿ ಅವರು ಅದನ್ನ ಓದಿದ್ದಾರೆ, ಅದನ್ನ ಚೆನ್ನಾಗಿ ಗ್ರಹಿಸ್ಕೊಂಡಿದ್ದಾರೆ, ಅವರಿಂದ ನಾವು ತಿಳ್ಕೋಬೇಕು. ಅವರ ಒಂದು ಸಂಘದಿಂದ ನಾವು ಅವರ ಸಂಘವನ್ನ ಪಡಿಬೇಕು, ಅವರ ಒಂದು ಅಡ್ವೈಸ್ ಅನ್ನ ತಗೋಬೇಕು. ನಾವು ಅವ್ರು ಹೇಗ್ ಹೇಳ್ತಾರೆ ಆ ರೀತಿ ನಾವು ಕಾರ್ಯಗಳನ್ನ ನಿರ್ವಹಿಸಬೇಕು. ಸೊ ಯಾವುದೇ ನಮ್ಮ ಒಂದು ಬುದ್ಧಿಯನ್ನು ಉಪಯೋಗಿಸೋದು ಬೇಕಾಗಿಲ್ಲ. ವೆರಿ ಸಿಂಪಲ್, ನಮ್ಮ ಬುದ್ಧಿಯನ್ನ ನಾವು ಉಪಯೋಗಿಸೋದೇ ಬೇಕಾಗಿಲ್ಲ. ಎಲ್ಲ ಶಾಸ್ತ್ರಗಳ, ಸೊ ಅವ್ರು ಹೇಳ್ತಾರೆ, ಗುರು ಮಹಾರಾಜ್ ಎಲ್ಲ ಹೇಳ್ತಾರೆ, ಏನು ನಾವು 3 ಫಾಲೋ ಮಾಡ್ಬೇಕಂತೆ: ಗುರು, ಶಾಸ್ತ್ರ, ಸಾಧು. ಸೊ ಈ 3 ಜನರನ್ನ ನಾವು ಫಾಲೋ ಮಾಡಿದ್ರೆ ನಮ್ಮ ಒಂದು ಭಕ್ತಿ ಜೀವನ ತುಂಬಾ ಸುಗಮವಾಗಿ ಸಾಗತ್ತೆ. ವೆರಿ ವೆರಿ ಇಂಪಾರ್ಟೆಂಟ್, ಇದನ್ನ ನಾವು ತಿಳ್ಕೊಬೇಕು. ಸೊ ಇದು ಮತ್ತು ಭಾವಾರ್ಥನು ತುಂಬಾ ವಿಶ್ಲೇಷವಾಗಿದೆ, ಚೆನ್ನಾಗಿ ಕೊಟ್ಟಿದ್ದಾರೆ, ನಾವು ಓದ್ಕೋಬಹುದು ನಂತರ. ಸರಿ, ಶ್ಲೋಕ 3 ಮತ್ತು 4 ಒಟ್ಟಿಗೆ ಇದೆ. ಶೃಣ್ವನ್ ಭಗವತೋ ಭೀಕ್ಷ್ಣಂ ಅವತಾರ ಕಥಾಮೃತಂ ಶ್ರದ್ಧದಾನೋ ಯಥಾ ಕಾಲಂ ಉಪಶಾಂತ ಜನಾವೃತ ಸತ್ಸಂಗಾಚ್ಛನಕ್ರೈ ಸಂಗಮಾತ್ಮಜಾ ವಿಮುಂಚೇನ್ಮುಚ್ಯಮಾನೇಷು ಸ್ವಯಂ ಸ್ವಪ್ನವದುತ್ಥಿತ. ಸೊ ಅನುವಾದ. ಗೃಹಸ್ಥನು ಮತ್ತೆ ಮತ್ತೆ ಸತ್ಸಂಗ ಮಾಡಿ ಶ್ರದ್ಧೆಯಿಂದ ಅವರಿಂದ ಭಗವತ್ ಕಥಾಮೃತಗಳನ್ನು ಶ್ರವಣ ಮಾಡಬೇಕು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು 1 ವಾರ ಏನಾದ್ರು ಟೆಂಪಲ್ಗೆ ಹೋಗಿಲ್ಲ ಅಂದ್ರೆ, ಸೊ ಇಟ್ಸ್ ಲೈಕ್ ನಮ್ಗೆ ಏನೋ ಒಂದು ಗೊತ್ತಾಗದೇ ಇಲ್ಲ, ನಮ್ಗೆ ಒಂಥರ ನಮ್ನೆಸ್ ಬಂದ್ಬಿಡುತ್ತೆ, ಒಂಥರ ಏನೋ ನಾವು ಬಹಿರ್ಮುಖವಾಗಿ ಹೋಗ್ತಾ ಇದೀವೇನೋ, ಆಪೋಸಿಟ್ ಡೈರೆಕ್ಷನ್ ಹೋಗ್ತಾ ಇದೀವೇನೋ ಅನ್ಸ್ಬಿಡುತ್ತೆ ನಮ್ಗೆ. ಸೊ ಅಸೋಸಿಯೇಷನ್ ತುಂಬಾ ಇಂಪಾರ್ಟೆಂಟ್. ಟೆಂಪಲ್ಗೆ ನಾವು ಎವ್ರಿ ವೀಕ್ ಆದಷ್ಟು ದಿನ ಹೋದ್ರೆ ತುಂಬಾ ಒಳ್ಳೇದು. ಬಟ್ ನಾವೆಲ್ಲ ಗೃಹಸ್ಥರಾಗಿರೋದ್ರಿಂದ ನಮ್ಗೆ ಬೇರೆ ಬೇರೆ ರೆಸ್ಪಾನ್ಸಿಬಿಲಿಟೀಸ್ ಇರೋದ್ರಿಂದ ನಾವು ಆದಷ್ಟು ಅಟ್ಲೀಸ್ಟ್ ಒನ್ಸ್ ಇನ್ ಅ ವೀಕ್ ನಾವು ಟೆಂಪಲ್ಗೆ ಹೋಗ್ಲೇಬೇಕು. ಎಲ್ರಿಗೂ ಇದು, ನಮ್ಗೆ ನಿಮ್ಗೆ ಅಂತಲ್ಲ, ಎಲ್ಲರಿಗೂ ಇದು. ಯಾರು ಕೃಷ್ಣ ಭಾವನಾಮೃತದಲ್ಲಿ ಇದ್ದೀವಿ ಅವರು ಎವ್ರಿ ವೀಕ್ ಟೆಂಪಲ್ ಹೋಗ್ಬೇಕು. ಅದೇ ರೀತಿ ಏನಾದ್ರೂ ಒಂದು ಫೆಸ್ಟಿವಲ್ ಇರುತ್ತೆ, ಏನಾದ್ರೂ ಒಂದು ದೇವಸ್ಥಾನದಲ್ಲಿ ಭಗವತ್ ಸತ್ಸಂಗ ಇರುತ್ತೆ, ಅಥವಾ ಇವ್ರು ಬಂದಿರ್ತಾರೆ, ಬೇರೆ ನಮ್ಮ ಸಾಧುಗಳು ಬಂದಿರ್ತಾರೆ, ಅವ್ರು ಬಂದಾಗ ಕೂಡ ಹೋಗ್ಬೇಕು ಟೆಂಪಲ್ಗೆ. ನಮ್ಗೆ ಕೈಲಾಗಿದಷ್ಟು ನಾವು ಅಲ್ಲಿ ಕಾರ್ಯವನ್ನ ನಿರ್ವಹಿಸಬೇಕು, ಮಾಡ್ಬೇಕು ಅಲ್ಲಿ ನಾವು. ಸೊ ಇಟ್ ಈಸ್ ಅಗೇನ್ ವೆರಿ ಇಂಪಾರ್ಟೆಂಟ್. ಅಸೋಸಿಯೇಷನ್ ವೆರಿ ಇಂಪಾರ್ಟೆಂಟ್. ಅದಿಲ್ಲ ಅಂದ್ರೆ ನಾವು ಭಕ್ತಿ ಜೀವನವನ್ನು ನಡೆಸೋದಕ್ಕೆ ಸಾಧ್ಯನೇ ಇಲ್ಲ. ತುಂಬಾ ಇಂಪಾರ್ಟೆಂಟ್. ಮತ್ತೆ ನಮ್ಗೆ ಏನಾದ್ರು ಕ್ಲೇಶಗಳಿರುತ್ತೆ, ಏನಾದ್ರು ಕಷ್ಟಗಳಿರುತ್ತೆ, ಅದನ್ನೆಲ್ಲ ನಾವು ಸಾಲ್ವ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಹಿರಿಯ ಭಕ್ತರೊಂದಿಗೆ ಚರ್ಚಿಸ್ಬೇಕು. ಅವರು ಹೇಳ್ಕೊಡ್ತಾರೆ, ಈ ರೀತಿ ಇದು ಶಾಸ್ತ್ರದಲ್ಲಿ ಈ ರೀತಿ ಇದೆ, ನೀವು ಈ ರೀತಿ ನೀವು ಫಾಲೋ ಮಾಡ್ಬೇಕು. ಶಾಸ್ತ್ರನ ಬಿಟ್ಟು ಬೇರೆ ಏನೋ ಅವ್ರು ಹೇಳ್ಕೊಡೋದಿಲ್ಲ. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಗೇನ್. ಹೆಂಡತಿ ಮಕ್ಕಳ ಬಗ್ಗೆ ಮೋಹವನ್ನು ಕಳೆದುಕೊಳ್ಳಬೇಕು. ಸೊ ಇದು ಹೆಂಗೆ ಅಂತ ಹೇಳಿದ್ರೆ, ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಇವಾಗ ನಾವು ಒಂದು ಡ್ರೀಮ್ ನೋಡ್ತಾ ಅಂದ್ರೆ, ಕನ್ಸು ಮಲ್ಗಿರ್ತೀವಿ, ನಾವು ನೈಟ್ ಮಲ್ಗಿರ್ತೀವಿ, ಅವಾಗ ಕನ್ಸ್ ಬೀಳುತ್ತೆ ನಮ್ಗೆ ಅಲ್ವಾ. ಕನ್ಸ್ ಬಿದ್ದಾಗ ಏನ್ ಮಾಡ್ತೀವಿ ನಾವು? ಕನ್ಸಿಂದ ಎದ್ದಿದ್ ಕೂಡ್ಲೆ ಏನ್ ಮಾಡ್ಬಿಡ್ತೀವಿ ನಾವು? ಕನ್ಸಿಂದ ಎದ್ದಿದ್ ಕೂಡ್ಲೆ ಇಮಿಡಿಯೇಟ್ ಆಗಿ ಅದು ಮರ್ತ್ ಹೋಗ್ತೀವಿ ಅಲ್ವಾ. ಸೊ ಅದೇ ರೀತಿ ಇವಾಗ ಹೆಂಡತಿಯ ಮಕ್ಕಳ ಮೇಲೆ ಅದೇ ರೀತಿ ನಾವ್ ಇಟ್ಕೋಬೇಕಲ್ಲ. ಡ್ರೀಮ್ ಅಲ್ಲಿ ಇದ್ದಾಗ ನಾವ್ ಯಾವ ರೀತಿ ವರ್ತಿಸ್ತೀವಿ, ಆ ರೀತಿ ಅವರ ಮೇಲೆ ಮೋಹವನ್ನ ಇಟ್ಕೋಬೇಕು. ಸೊ ಇಟ್ ಶುಡ್ ಬಿ ಲೈಕ್ ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್ ಅಂತ ಹೇಳ್ತಾರೆ ಪ್ರಭುಪಾದ್.
ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್ ಅಂತ ಹೇಳಿದ್ರೆ ಅಟ್ಯಾಚ್ಮೆಂಟ್ ಇದೆ, ಬಟ್ ಯಾವ ರೀತಿ ಅಂದ್ರೆ ಕೃಷ್ಣನ್ ಕಡೆಗೆ ಅವ್ರನ್ನು ಒಲಿಸ್ಕೋಬೇಕು, ಅಥವಾ ನಾವು ಕೃಷ್ಣನ್ ಕಡೆಗೆ ಇದೀವಿ, ನಾವು ತುಂಬಾ ಅವನ ಕಡೆಗೆ ವಾಲಿದ್ದೀವಿ. ಸೊ ಇವ್ರ ಜೊತೆಗೂ ನಾವು ಸ್ವಲ್ಪ ಇಟ್ಟು ಅಂದ್ರೆ ವೈಷ್ಣವ ಬಂದು ಬಡೋ ಚತುರ್ ಅಂತೆ. ಯಾವ ರೀತಿ ಅಂತ ಹೇಳಿದ್ರೆ ಹಿ ವಿಲ್ ಬಿ ಏಬಲ್ ಟು ಟೇಕ್ ಕೇರ್ ಆಫ್ ಹಿಸ್ ಫ್ಯಾಮಿಲಿನೂ ನೋಡ್ಕೊಳ್ತಾನೆ, ಅವನು ಕೃಷ್ಣ ಪ್ರಜ್ಞೆಯನ್ನು ಮಾಡ್ತಾನೆ, ಆಮೇಲೆ ಅವ್ರನ್ನೆಲ್ಲ ಕೃಷ್ಣ ಪ್ರಜ್ಞೆಗೆ ಕರ್ಕೊಂಡ್ ಬರೋದಕ್ಕೆ ಪ್ರಯತ್ನ ಮಾಡ್ತಾನೆ. ಸೊ ಆಲ್ರೆಡಿ ತಾವೆಲ್ಲ ಇದ್ರಲ್ಲಿ ಇದ್ದೀರಾ ನೀವು ಆಲ್ರೆಡಿ. ನಾನು ಇನ್ನೊಂದ್ಸಲ ಸುಮ್ಮನೆ ಹೇಳ್ತಾ ಇದ್ದೀನಿ, ಸೊ ದಟ್ ಬೇರೆ ಯಾರು ಇಲ್ವೋ ಅವರನ್ನು ಕೂಡ ನೀವು ತುಂಬಾನೇ ಚತುರತೆಯಿಂದ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಪ್ರಯತ್ನ ಮಾಡೋದು. ಡೈರೆಕ್ಟ್ ಆಗಿ ಹೇಳ್ಬಾರ್ದು, ಮೇ ಬಿ ಅವ್ರಿಗೆ ಇಷ್ಟ ಇಲ್ಲ ಬರೋದಕ್ಕೆ ಅಂತ ಹೇಳಿದ್ರೆ ಫೋರ್ಸ್ ಮಾಡೋದಕ್ಕೆ ಹೋಗ್ಬಾರ್ದು. ಅವ್ರಿಗೆ ಆದಷ್ಟು ನಾವು ಪ್ರಸಾದವನ್ನ ಕೊಡೋದು, ಅಥವಾ ಒಂದು ಬುಕ್ ಅನ್ನ ಓದೋದಿಕ್ ಕೊಡೋದು, ಪ್ರಭುಪಾದರ ಪುಸ್ತಕಗಳು ಎಷ್ಟೊಂದಿವೆ ಅಲ್ಲ, ಅದನ್ನು ಓದೋದಿಕ್ ಕೊಡೋದು, ಅಥವಾ ಅಸೋಸಿಯೇಷನ್ ಟೆಂಪಲ್ ಬರೋ ಹಾಗೆ ಮಾಡೋದು, ಅಥವಾ ಭಕ್ತಿ ವೃಕ್ಷ ಕಾರ್ಯಕ್ರಮವನ್ನ ಅಟೆಂಡ್ ಮಾಡೋದಕ್ಕೆ ಸಹಾಯ ಮಾಡೋದು. ಭಕ್ತಿ ಮಂಜರಿನೋ ಭಕ್ತಿ ವೃಕ್ಷಕ್ಕೆ ಅವ್ರು ಬರೋದಕ್ಕೆ ಸಹಾಯ ಮಾಡೋದು. ಭಕ್ತಿ ವೃಕ್ಷಕ್ಕೆ ಬಂದ್ಮೇಲೆ ಎಷ್ಟೋ ಜನ ಅವರು ಕೃಷ್ಣ ಭಾವನಾಮೃತಕ್ಕೆ ಬಂದಿದ್ದಾರೆ. ಸೊ ಭಕ್ತಿ ವೃಕ್ಷ ಎಷ್ಟು ಒಳ್ಳೆ ಮಾಡ್ಯೂಲ್ಸ್ ಇವೆ ಅಂತ ಹೇಳಿದ್ರೆ, ಅದು ಸ್ಲೋಲಿ ಭಕ್ತಿ ಜೀವನವನ್ನ ಯಾವ ರೀತಿ ನಾವು ರೂಪಿಸ್ಕೊಳ್ಬೇಕು ಅನ್ನೋದ್ರ ಮೇಲೆ ತುಂಬಾ ಚೆನ್ನಾಗಿದೆ ಮಾಡ್ಯೂಲ್ಸ್. ಅವು ಯಾರು ಭಕ್ತಿ ವೃಕ್ಷ ಅಟೆಂಡ್ ಮಾಡಿದಿರ ಕ್ಲಾಸಸ್ ಅವರಿಗೆ ಚೆನ್ನಾಗಿ ತಿಳಿದಿರುತ್ತೆ ಅದ್ರ ಬಗ್ಗೆ, ಎಷ್ಟು ಚೆನ್ನಾಗಿದೆ ಅದು, ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅನ್ನೋದು. ಸೊ ವೆರಿ ಇಂಪಾರ್ಟೆಂಟ್ ಆಗಿ. ನೆಕ್ಸ್ಟ್ ಶ್ಲೋಕ, 5ನೇ ಶ್ಲೋಕ. ಯಾವದರ್ಥಮುಪಾಸೀನೋ ದೇಹೇ ಗೇಹೇ ಚ ಪಂಡಿತ ವಿರಕ್ತೋ ರಕ್ತವತ್ತತ್ರ ಋಗ್ಲೋಕೆ ನರತಾಮ್ಯಸೇತ್. ಅನುವಾದ: ಪ್ರಾಣಧಾರಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ದುಡಿಯುತ್ತಾ ಪಂಡಿತನಾದವನು ಮಾನವ ಸಮಾಜದಲ್ಲಿ ಸಾಂಸಾರಿಕ ವಿಷಯಗಳಲ್ಲಿ ಹೊರಕ್ಕೆ ಬಹಳವಾಗಿ ಅಂಟಿದಂತೆ ಕಂಡರೂ ಅಂಟಿಯೂ ಅಂಟದಂತೆ ಇರಬೇಕು. ಜಸ್ಟ್ ನಾನು ಹೇಳಿದ್ನಲ್ಲ, ಇಟ್ ಶುಡ್ ಬಿ ಲೈಕ್ ಅ ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್. ಅಂಟ್ಕೊಂಡಿದ್ದಂಗೂ ಇರ್ಬೇಕು, ಅಂಟದೇ ಇರೋಂಗೂ ಇರ್ಬೇಕು. ಸೊ ಯು ಶುಡ್ ಟೇಕ್ ಕೇರ್ ಆಫ್ ದಟ್. ಓಕೆ, ಸೊ ಏನಾದ್ರೂ ಒಂದ್ ಸ್ವಲ್ಪ ಕಷ್ಟ ಆಯ್ತು, ಟೇಕ್ ಅಡ್ವೈಸ್ ಫ್ರಮ್ ದಿ ಹಿರಿಯರ್ ಡಿವೋಟೀಸ್. ಯಾರು ನಮ್ಮ ಗೈಡೆನ್ಸ್ ಇರ್ತಾರೆ, ನಮ್ಮ ಶಿಕ್ಷಾ ಗುರುಗಳು ಇರ್ತಾರೆ, ಅವ್ರ ಹತ್ರ ನೀವು ಪ್ರತಿಯೊಂದು ಡಿಸ್ಕಸ್ ಮಾಡ್ಬೋದು. ಓಕೆ, ಸೊ ಒಂದ್ಸಲ ಏನಾಯ್ತು, ಹಿಂಗೆ ನಾವು ನಮ್ ಕಾಂಗ್ರಿಗೇಷನ್ ಅಲ್ಲೇ ಒಬ್ರು ಅವರು ದೀಕ್ಷಿತ್ ಡಿವೋಟಿ ಅವರು ಬೇರೆ ಕಡೆ ಆಂಧ್ರದಿಂದ ಬಂದಿದ್ರು. ಅವರು ಹಿಂಗೆ ನಂಗೆ ಭೇಟಿ ಆದ್ರು. ಆಗ ಹೇಳಿದ್ರು, ಅವ್ರ ಮಗಳು ಒಬ್ಳಿದ್ದಾಳೆ, ಇಂಜಿನಿಯರಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ, ಅವಳು ಇವಾಗ ಒಳ್ಳೆ ಜಾಬ್ ಅಲ್ಲಿದ್ದಾಳೆ, ಚೆನ್ನಾಗಿ ಪೇಮೆಂಟ್ ಎಲ್ಲ ಚೆನ್ನಾಗಿದೆ ಅವಳು. ಸೊ ಅವರು ಸರ್ ಬಂದ್ರು, ಪ್ರಭುಜಿ ಬಂದ್ಬಿಟ್ಟು ದೀಕ್ಷಿತ್ರು ಆಕ್ಚುಲಿ ಬಂದ್ಬಿಟ್ಟು ನನ್ನ ಹತ್ರ ಹಿಂಗೆ ಮಾತಾಡ್ತಾ ಇದ್ರು, ಈ ತರ ಆಯ್ತು ಮಾತಾಜಿ, ಇವಳು ಈ ತರ ಕೆಲ್ಸ ಸಿಕ್ತು ಅಂತೆಲ್ಲ ಹೇಳಿದ್ರು ನನಗೆ. ನಂತರ ಹೇಳಿದ್ರು, ಮಾತಾಜಿ ನನ್ ಮಗಳಿಗೆ ತುಂಬಾ ಚೆನ್ನಾಗಿ ಟ್ರೈನಿಂಗ್ ಕೊಟ್ಬಿಟ್ಟಿದ್ದೀನಿ ಮಾತಾಜಿ. ನಾನು ಏನು ಟ್ರೈನಿಂಗ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ಅವಳು ಕಾಲ್ ಮೇಲೆ ಅವಳು ನಿಂತ್ಕೋಬೇಕು ಮಾತಾಜಿ. ಇವಾಗ ನಾಳೆ ದಿವಸ ಗಂಡ ಆದವನು ಅವಳಿಗೆ ಏನಾದ್ರು ಡೈವರ್ಸ್ ಕೊಟ್ಬಿಟ್ರೆ ಅವಳು ತಾನೇ ದುಡ್ಕೊಂಡ್ ಬಿಡ್ತಾಳೆ, ಅವಳು ಯಾರ ಮೇಲೂ ಡಿಪೆಂಡೆಂಟ್ ಇಲ್ಲ ಅಂತ ಹೇಳಿದ್ರು. ನಾನು ಅಂದೆ, ಪ್ರಭುಜಿ ಇನ್ನ ಮದ್ವೆನೇ ಆಗಿಲ್ವಲ್ಲ ಪ್ರಭುಜಿ, ಅಷ್ಟು ಬೇಗ ಡೈವರ್ಸ್ ದೀಕ್ಷಿತ್ರು ಇಮ್ಯಾಜಿನ್ ದೀಕ್ಷೆ ತಗೊಂಡಿರೋ ಅಂತವ್ರು. ಸೊ ಅವಾಗ ಹೇಳ್ದೆ ಅವ್ರಿಗೆ, ಪ್ರಭುಜಿ ಇನ್ನ ಅವಳದು ಮದ್ವೆನೇ ನೀವು ಫಿಕ್ಸ್ ಮಾಡಿಲ್ಲ, ಇನ್ನ ಮದ್ವೆನೇ ಆಗಿಲ್ಲ ಹುಡುಗಿಗೆ, ಅಷ್ಟು ಬೇಗ ಡೈವರ್ಸ್ ಬಗ್ಗೆ ಮಾತಾಡ್ತಾ ಇದೀರಲ್ಲ, ಇದು ಸರಿ ನೀವು ಹೇಳ್ತಾ ಇರೋದು ಅಂತ ಡೈರೆಕ್ಟ್ ಆಗಿ ಕೇಳ್ದೆ ನಾನು. ತಪ್ಪಲ್ವಾ ಪ್ರಭುಜಿ? ಈಗ್ಲೇ ನೀವು ನಿಮ್ ಮಗಳಿಗೆ ಯುರ್ ಟೀಚಿಂಗ್ ಹರ್ ಫಾರ್ ಡೈವೋರ್ಸ್ ಅಲ್ವಾ, ಯು ನಾಟ್ ಟೀಚಿಂಗ್ ಹರ್ ಫಾರ್ ಸಂಸಾರ. ನೀನು ಸಂಸಾರವನ್ನ ಯಾವ ರೀತಿ ನಡೆಸ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇಲ್ಲ ನೀವು. ಫಾರ್ ಎಕ್ಸಾಂಪಲ್ ನಂದೇ ತಗೊಳ್ತೀನಿ ನಾನು. ಆಕ್ಚುಲಿ ನಂದು ಎಜುಕೇಶನ್ ಎಲ್ಲ ಕಂಪ್ಲೀಟ್ ಆಯ್ತು, ಅವಾಗ ಮದ್ವೆನೂ ಆಗ್ಬಿಡ್ತು. ಮದ್ವೆ ಆಗಿದ್ದು ಇನ್ನೇನು ನಾವು ಸ್ಟಾರ್ಟ್ ಮಾಡ್ಬೇಕು, ನಮ್ ಜೀವನವನ್ನ ಸ್ಟಾರ್ಟ್ ಮಾಡ್ಬೇಕು. ನಮ್ ತಾಯಿ ಕರೆದ್ರು, ಐ ಆಮ್ ದ ಓನ್ಲಿ ಡಾಟರ್, ನಾನು ಒಬ್ಳೆ ಮಗಳು. ಅಮ್ಮ ಕರೆದ್ರು ನಂಗೆ. ಅಮ್ಮ ಆ ಕಾಲದಲ್ಲಿ ಹೆಡ್ ಮಿಸ್ಟ್ರೆಸ್ ಅವರು, ವೆರಿ ವೆಲ್ ಕ್ವಾಲಿಫೈಡ್, ಚೆನ್ನಾಗಿ ಸಂಸ್ಕಾರವಂತರು. ಕರೆದ್ಬಿಟ್ಟು ಒಂದೇ ಮಾತು ಹೇಳಿದ್ದು ಅವ್ರು ನಂಗೆ, ನೋಡಮ್ಮ ಇವಾಗ ಮದ್ವೆ ಮಾಡಿ ಕೊಟ್ಟಿದೀವಿ ನಿನ್ಗೆ, ಆಯ್ತಾ, ಕಷ್ಟನೋ ಸುಖಾನೋ ದುಃಖನೋ ವಾಟ್ ಎವರ್ ಇಟ್ ಇಸ್, ನಿನ್ ಗಂಡನೇ ನಿಂಗೆ, ನಿಮ್ಮ ಅತ್ತೆ ಮನೆಯವರೇ ನಿಂಗೆ, ನಾವೇನು ಇಲ್ಲ, ವಿ ಆರ್ ಝೀರೋನೋ. ಓಕೆ, ನಿನ್ ಸತ್ರು ಅಲ್ಲೇ ಬದುಕುದ್ರು, ಈ ವರ್ಡ್ ಯೂಸ್ ಮಾಡೋದು. ಇವನ್ ಐ ರಿಮೆಂಬರ್ ಇವನ್ ನಾವು, ಸತ್ರುನು ಗಂಡಾನೆ, ಬದುಕುದ್ರು ಗಂಡಾನೆ. ಸೊ ದಿಸ್ ಇಸ್ ಕಾಲ್ಡ್ ಅಸ್ ರಿಯಲ್ ಅಡ್ವೈಸ್ ಅಲ್ವಾ. ಅದು ಬೇರೆ ಪ್ರಶ್ನೆ, ಆಮೇಲೆ ನೋಡ್ಕೋಣ. ಬಟ್ ಅವ್ರು ಹೇಳಿದ್ದೆ ನನಗೆ ಮಂದಟ್ಟು ಆಗ್ಬಿಡ್ತು. ಅವಾಗ್ಲೇ ಹೇಳ್ಬಿಟ್ರಲ್ವಾ, 21 year old, ಐ ವಾಸ್ 21 year old ಅವಾಗ. ಹೇಳಿದ್ರು ಅವರು, ನೋಡಮ್ಮ ನಿಂಗೆ ಅದೇ ಜೀವನ, ಇವಾಗ ನಮ್ದು ಆಗೋಯ್ತು, ಇಷ್ಟೇ ನಮ್ದು, ನೀನು ಅಲ್ಲೇ ಇರ್ಬೇಕು. ಸೊ ಈ ರೀತಿ ನಾವು ಮಕ್ಕಳನ್ನ ನಾವು ತಯಾರು ಮಾಡ್ಬೇಕು. ಓಕೆ, ನಾಟ್ ಫಾರ್ ನೆಗೆಟಿವ್ ಹೇಳ್ಕೊಡ್ಬೇಡಿ ಮಕ್ಕಳಿಗೆ, ನಾವೇ ಅಡ್ವೈಸ್ ಮಾಡೋದು ಅಲ್ವಾ. ನೀನೇನಮ್ಮ ಚೆನ್ನಾಗಿ ದುಡ್ತಾ ಇದ್ಯಾ, ಹೆಂಗಾರು ಮಾಡ್ಕೋ ನೀನು, ಅದೇ ಅಲ್ಲೇ ಬಂದ್ಬಿಡುತ್ತೆ, ಈಗೋ ಬಂದ್ಬಿಡತ್ತೆ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಎಸ್ಪೆಷಲಿ.
ಬಂದ್ಬಿಟ್ರೆ ಅಯ್ಯೋ ಬಿಡು ಅವನಲ್ಲಿ ಅಂದ್ರೆ ಏನು ನಂಗೆ ಬರಲ್ವಾ ಜೀವನ ನಡ್ಸೋದಿಕ್ಕೆ ಅವನಿಲ್ಲ ಅಂದ್ರೆ ಈ ತರ ಎಲ್ಲ ಬಂದ್ಬಿಡೋದು ತಪ್ಪದು. ಸೊ ಫಸ್ಟ್ ಆಫ್ ಆಲ್ ಪೇರೆಂಟ್ಸ್ ವಿ ಶುಡ್ ಬಿ ವೆರಿ ವೆರಿ ಕೇರ್ಫುಲ್, ವೆರಿ ವೆರಿ ಕೇರ್ಫುಲ್. ಮಕ್ಕಳದ ಅಪ್ಬ್ರೀಕಿಂಗ್ ಇದೆಯಲ್ಲ, ಅವ್ರು ನಮ್ಮನ್ನ ಗಮನಿಸ್ತಾ ಇರ್ತಾರೆ. ಯಾಕಂದ್ರೆ ನಮ್ಮ ಅಪ್ಪನೇ ನನಗೆ ಹೀರೋ, ನಮ್ಮ ಅಮ್ಮನೇ ನಮ್ ಹೀರೋಯಿನ್. ಓಕೆ, ಆ ರೀತಿ ಅವ್ರು ಗಮನಿಸ್ತಾ ಇರ್ತಾರೆ. ಸೊ ನಾವ್ ಯಾವ ರೀತಿ ಅವ್ರನ್ನ ಬೆಳೆಸ್ಬೇಕು ಅಂತ ಹೇಳಿದ್ರೆ, ಹಸ್ಬೆಂಡ್ ಇದಾರೆ, ವೈಫ್ ಇದಾರೆ, ಮಧ್ಯದಲ್ಲಿ ಯಾವಾಗ್ಲೂ ನಮ್ಮ ಡಿವೈನ್ ಕಪಲ್ ಇರ್ಬೇಕು. ಡಿವೈನ್ ಕಪಲ್ ಯಾರು? ಶ್ರೀಮತಿ ರಾಧಾರಾಣಿ ಮತ್ತೆ ನಮ್ಮ ಕೃಷ್ಣ. ಸೊ ಇವ್ರನ್ನ ಬಿಟ್ಟು ಅವರು ಬೇರೆ ಕಡೆ ಹೋಗೋಂಗಿಲ್ಲ. ಇಲ್ಲಾಂದ್ರೆ ಏನಾಗುತ್ತೆ, ಏತ ಏರಿಗೆ ಇಳಿಯುತ್ತೆ, ಕೋಣ ನೀರಿಗೆ ಇಳಿಯುತ್ತೆ. ಸೊ ಈಗ ಅದೇ ಇದು ಕರೆಕ್ಟ್ ಆಗ್ಬಿಡುತ್ತೆ. ಹಾಗಾಗಿ ನಾವ್ ಯಾವಾಗ್ಲೂ ಏನ್ ಮಾಡ್ಬೇಕು, ಅವರನ್ನ ಆದಷ್ಟು ಕೃಷ್ಣ ಪ್ರಜ್ಞೆಯಲ್ಲಿ ಇಡೋದಕ್ಕೆ ಪ್ರಯತ್ನ ಮಾಡ್ಬೇಕು, ನಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು. ಪ್ರಭುಪಾದ್ರು ಏನ್ ಹೇಳ್ತಾರೆ ಅಂದ್ರೆ, ಮಗುವನ್ನ ಹುಟ್ಸೋದು ಹೆಚ್ಚಲ್ವನ್, ಅವನನ್ನ ಕೃಷ್ಣ ಪ್ರಜ್ಞೆಗೆ ಕರ್ಕೊಂಡ್ ಬರೋದು ತುಂಬಾನೇ ಮುಖ್ಯ, ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಅವ್ರಿಗೆ ಅಂತ ಕಲ್ಚರ್ ಕೊಡೋದಕ್ಕೆ ಸಾಧ್ಯ ಇಲ್ಲ. ಇಸ್ಕಾನ್ ಸಂಸ್ಥೆ ಇವಾಗ ದೇಶದಾದ್ಯಂತ, ವಿಶ್ವದಾದ್ಯಂತ ಎಷ್ಟು ಒಳ್ಳೆ ಒಂದು ಸಂಸ್ಕಾರವನ್ನ ಕೊಡ್ತಾ ಇದೆ. ಎಲ್ಲಾ ದೇಶಗಳು ಅದನ್ನ ಪ್ರತಿಯೊಂದು ರಾಷ್ಟ್ರ ಅದನ್ನ ಅಳವಡಿಸ್ಕೊಳ್ತಾ ಇದೆ. ಸೊ ನಾವು ಕೂಡ ಎಚ್ಚೆತ್ಕೊಳ್ಬೇಕು. ನಮ್ಮಲ್ಲೇ ಇದೆ, ಬೇರೆ ನಾವೆಲ್ಲೂ ಹೋಗೋದೇ ಬೇಕಾಗಿಲ್ಲ, ನಮ್ಮಲ್ಲೇ ಇದೆ. ಗೃಹಸ್ಥ ಜೀವನವನ್ನ ಯಾವ ರೀತಿ ನಡೆಸ್ಕೋಬೇಕು ಅನ್ನೋದು ನಾವೇ ನಮ್ಮ ಸಂಸ್ಕಾರದ ಮೂಲಕ, ನಮ್ಮ ಹಿರಿಯರ ಮೂಲಕ ನಾವು ತಿಳ್ಕೋಬಹುದು. ದಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ 6ನೇ ಶ್ಲೋಕ. ಜ್ಞಾತಯ ಪಿತರೌ ಪುತ್ರ ಭ್ರಾತರ ಸುಹೃದೋ ಪರೇ ಯದ್ವದಂತಿ ಯದಿಚ್ಛಂತಿ ಚಾನುಮೋದೇತ ನಿರ್ಮಮ. ಅನುವಾದ: ಮಾನವ ಸಮಾಜದಲ್ಲಿ ಬುದ್ಧಿವಂತನಾದವನು ತನ್ನ ಕಾರ್ಯಚಟುವಟಿಕೆಗಳನ್ನು ತುಂಬಾ ಸರಳಗೊಳಿಸಿಕೊಳ್ಳಬೇಕು. ಸೊ ನಮ್ಮ ಬೇರೆ ಭೌತಿಕ ಜೀವನದ ಏನು ಚಟುವಟಿಕೆಗಳೇ ಅದನ್ನ ಆದಷ್ಟು ಕಡಿಮೆ ಮಾಡ್ಕೋಬೇಕು, ಆದಷ್ಟು ಅದನ್ನ ನಾವು ಏನ್ ಹೇಳ್ತಾರೆ, ಸರಳವಾಗಿಸಿಕೊಳ್ಳಬೇಕು, ಈಸಿ ಮಾಡ್ಕೋಬೇಕು. ಅದನ್ನ ಇನ್ನ ಸ್ವಲ್ಪ ಕ್ಲಿಷ್ಟವಾಗಿ ಮಾಡ್ಕೋಬಾರ್ದು. ತನ್ನ ಮಿತ್ರರು, ಮಕ್ಕಳು, ತಂದೆ ತಾಯಿಗಳು, ಅಣ್ಣ ತಮ್ಮಂದಿರು ಮೊದಲಾದವರು ಏನಾದರೂ ಸಲಹೆ ನೀಡಿದರೆ ಅವನು ಹೌದು ನೀವು ಹೇಳಿದ್ದು ಸರಿ. ಸೊ ಎಲ್ಲರೂ ಅಡ್ವೈಸ್ ಮಾಡ್ತಾರೆ, ನಮ್ಮ ಅಕ್ಕಪಕ್ಕ ಇರೋರು, ಅಣ್ಣ ತಮ್ಮಂದಿರು, ರಿಲೇಟಿವ್ಸ್ ಎಲ್ಲರೂ ಅಡ್ವೈಸ್ ಮಾಡ್ತಾರೆ ನಮ್ಗೆ. ಅವ್ರಿಗೆ ಬೇಜಾರ್ ಮಾಡ್ಬಾರ್ದು, ಕರೆಕ್ಟ್ ನೀವ್ ಹೇಳಿದ್ ಕರೆಕ್ಟ್, ಹೌದು ಒಪ್ಕೊಳ್ತೀನಿ ಅಂತ ಹೇಳ್ಬೇಕಂತೆ ಎಂದು ಹೇಳಿ ಮೇಲ್ನೋಟಕ್ಕೆ ಒಪ್ಪಿಕೊಂಡು ಆಂತರ್ಯದಲ್ಲಿ ಜೀವನದ ಗುರಿ ಸಾಧನೆಗೆ ಅನಾವಶ್ಯಕವಾದ ಜೀವನ ವಿಧಾನವನ್ನು ಸೃಷ್ಟಿಸಿಕೊಳ್ಳಬಾರದೆಂದು ತೀರ್ಮಾನಿಸಬೇಕು. ಸೊ ಅವ್ರು ಏನಾದ್ರೂ ಹೇಳಿ, ನೀನ್ ಇದು ಸ್ಯಾರಿ ಚೆನ್ನಾಗಿಲ್ಲ, ಬೇಡ, ಅದ್ ತಗೋ, ಮೈಸೂರು ಸಿಲ್ಕ್ ತಗೋ, ನೋ 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 ನೋ, ದಟ್ಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಅಸ್. ಅದಾಗ ಬಂತು ಅಂದ್ರೆ ಬರ್ಲಿ, ನಮ್ಗೆ ಅದ್ ಬೇಡ, ನಾವ್ ಅದ್ರಿಂದ ಹೋಗೋದ್ ಬೇಡ. ಓಕೆ, ಅವ್ರು ಹೇಳ್ತಾರೆ, ಅಡ್ವೈಸ್ ಮಾಡ್ತಾರೆ ಅವರು. ಸೊ ನಾವೇನ್ ಮಾಡ್ಬೇಕಂತೆ, ಅವ್ರು ಓಕೆ ಅಂತ ಒಪ್ಕೋಬೇಕಂತೆ, ಬಹಿರಂಗವಾಗಿ ಒಪ್ಕೋಬೇಕಂತೆ, ಬಾಹ್ಯವಾಗಿ. ಬಟ್ ಆಂತರ್ಯದಲ್ಲಿ ನಮ್ಮ ಗುರಿ ಏನಿದೆ ಅದ್ರ ಬಗ್ಗೆ ನಾವು ವರ್ಕ್ ಮಾಡ್ಬೇಕು. ನಮ್ಮ ಗುರಿ ಏನು? ಕೃಷ್ಣ ಪ್ರೇಮ ಅಲ್ವಾ? ಸೊ ಅದನ್ನ ನಾವು ವರ್ಕೌಟ್ ಮಾಡ್ಬೇಕು. ಎಲ್ಲರೂ ಮಾಡ್ತಾ ಇದೀವಿ, ಬಟ್ ಸ್ಟಿಲ್ ಇದು ಶಾಸ್ತ್ರ ಹೇಳ್ತಾ ಇರೋದ್ರಿಂದ ಇನ್ನೊಂದ್ಸಲ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಪ್ಲೀಸ್ ಡೋಂಟ್ ಟೇಕ್ ಇಟ್ ಅದರ್ವೈಸ್. ಹರೇ ಕೃಷ್ಣ. ಸೊ 7ನೇ ಶ್ಲೋಕ. ದಿವ್ಯಂ ಭೌಮಂ ಚಾಂತರಿಕ್ಷಂ ವಿತ್ತಂ ಅಚ್ಯುತಂ ನಿರ್ಮಿತಂ ತತ್ ಸರ್ವಮುಪಯುಂಜಾನ ಏತತ್ ಕುರ್ಯಾತ್ ಸ್ವತೋ ಬುಧಃ. ಅನುವಾದ: ಭಗವಂತನು ಸೃಷ್ಟಿಸಿದ ನೈಸರ್ಗಿಕ ಉತ್ಪನ್ನಗಳನ್ನೆಲ್ಲ ಜೀವಿಗಳ ಪೋಷಣೆಗೆ ಬಳಸಬೇಕು. ಜೀವನಾವಶ್ಯಕ ವಸ್ತುಗಳು 3 ಬಗೆ: ಆಕಾಶದಿಂದ ಅಂದ್ರೆ ಮಳೆಯಿಂದ ಉತ್ಪನ್ನವಾದವು, ಭೂಮಿಯಿಂದ ಅಂದ್ರೆ ಗಣಿಗಳು, ಸಮುದ್ರ ಅಥವಾ ಜಮೀನಿನಿಂದ ಬಂದಂತವು, ಮತ್ತು ವಾತಾವರಣದಿಂದ ಆಕಸ್ಮಿಕವಾಗಿ ಮತ್ತು ಇದ್ದಕ್ಕಿದ್ದಂತೆ ಉತ್ಪನ್ನವಾದವು. ಸೊ ಇದನ್ನೆಲ್ಲ ನಾವು ಎಲ್ಲವನ್ನು ಭಗವಂತನಿಗಾಗಿ ಬಳಸಬೇಕು. ಏನೇ ನಮ್ಗೆ ನಿಧಿ ಸಿಕ್ಕಿದ್ರು ಅದನ್ನ ಭಗವಂತನಿಗೆ ಉಪಯೋಗಿಸ್ಕೊಳ್ಬೇಕು. ಯಾವುದೇ ರೀತಿ ನಾವು ನಮಗೋಸ್ಕರ ನಾವು ಉಪಯೋಗಿಸ್ಕೊಳ್ಬಾರ್ದು. ಸೊ ಶಾಸ್ತ್ರ ಪ್ರಮಾಣವಾಗಿ ಇಲ್ಲಿ ಕೊಟ್ಟಿದ್ದಾರೆ. 8ನೇ ಶ್ಲೋಕ. ಯಾವದ್ ಭ್ರಿಯೇತ ಜತರಂ ತಾವತ್ ಸ್ವತಂ ಹಿ ದೇಹಿನಾಂ ಅಧಿಕಂ ಯೋ ಭಿನ್ಯೇತ ಸ ತೇನೋ ದಂಡಮಹರ್ಹತಿ. ಅನುವಾದ: ತನ್ನ ದೇಹ ಪೋಷಣೆಗೆ ಬೇಕಾದಷ್ಟನ್ನು ಮಾತ್ರ ತನ್ನದೆಂದು ಹೇಳಿಕೊಳ್ಳಬೇಕು. ಸೊ ನನಗೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಅರ್ಧ ಪಾವಷ್ಟು ನನಗೆ ಅಕ್ಕಿ ಬೇಕು, ನನಗೆ ಅಷ್ಟೇ ಬೇಕಾಗಿರೋದು. ಡೋಂಟ್ ಈಟ್ 1 ಪಾವ್, ಇಸನ್ ಇಟ್? ನಮ್ಗೆ ಬೇಕಾಗಿಲ್ಲ 1 ಪಾವ್ ತಿನ್ನೋದು, ನನಗೆ ಬೇಕಾಗಿಲ್ಲ. ದಿಸ್ ಇಸ್ ಫಾರ್ ಎನ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು. ಸೊ ಅಷ್ಟೇ ಬೇಕು ನನಗೆ. ಈಗ ನನಗೆ ಉಟ್ಕೊಳ್ಳೋದಕ್ಕೆ ಬಟ್ಟೆ ಎಷ್ಟು ಬೇಕು ಅಷ್ಟೇ ಬೇಕು, ಅದಕ್ಕಿಂತ ಜಾಸ್ತಿ ನಾನು ಇಟ್ಕೋಬಾರ್ದು. ಅದನ್ನ ಮೇಂಟೈನ್ ಮಾಡೋದು ಕಷ್ಟ. ಇದನ್ನ ಅದಕ್ಕೊಂದು ಅದಷ್ಟು ಸಮಯ ಕೊಡ್ಬೇಕು, ಅದನ್ನೆಲ್ಲ ಎತ್ತಿಡ್ಬೇಕು, ಐರನ್ ಮಾಡ್ಬೇಕು. ನೋ, ನಾಟ್ ರಿಕ್ವೈರ್ಡ್.
ಅಲ್ವಾ? ನನ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಇಟ್ಕೋಬೇಕು. ನಮ್ಮ ಸೆಂಟರ್ಗೆ ಒಬ್ರು ಆಸ್ಟ್ರೇಲಿಯಾದಿಂದ ಡಿವೋಟೀಸ್ ಬಂದಿದ್ರು. ಇನ್ನ ಯಂಗ್ ಏಜ್ ಅವರು. ಯಂಗ್ ಏಜ್ ಅಂತ ಹೇಳಿದ್ರೆ ಮೇ ಬಿ ದೇ ಆರ್ 24-25 year old ಮ್ಯಾರಿಡ್ ಅವರು. ಆಸ್ಟ್ರೇಲಿಯಾದಿಂದ ಬಂದಿದ್ರು ಅವರು. ಆ ಮಾತಾಜಿ ಚಿಕ್ಕ ಹುಡುಗಿನ ಇದು ಏನಪ್ಪಾ ನಮ್ ಗೋಪಿ ಡ್ರೆಸ್ ಹಾಕೊಂಡಿದ್ರು ಅವರು. ಸೊ ಮೇಲ್ಗಡೆ ವೇಲ್ ಅದು ಏನ್ ಹಾಕ್ತಿವಲ್ಲ, ಸೆರಗ್ ಹಾಕ್ತಿವಲ್ವಾ ನಾವು, ಅದು ಒಂದು ಸೀರೆನ 2 ಭಾಗ ಮಾಡಿದ್ರು. ನಾನು ಅದು ಅಬ್ಸರ್ವ್ ಮಾಡಿದೆ. ಒಂದು ಸೀರೆನ 2 ಭಾಗ ಮಾಡಿ ಒಂದಿನ ಈ ಭಾಗ ಉಟ್ಕೊಳ್ಳೋರು, ಅರ್ಧ ಭಾಗ ಏನಿದೆಯೋ ಅದು. ನೆಕ್ಸ್ಟ್ ಡೇ ಅದನ್ನ ಒಗ್ದಾಕ್ಬಿಟ್ಟು ಇನ್ನೊಂದು ಇರ್ತಿತ್ತಲ್ಲ ಅರ್ಧ, ಅದನ್ನ ಉಟ್ಕೊಳ್ಳೋರು. ಬಟ್ ಒಳಗಡೆದು ಬೇರೆ ಬೇರೆ ಇತ್ತು, 2 ಇತ್ತು. ಮೇಲಿಂದು ಹೊದಿಕೆ ಏನಿದೆಯಲ್ಲ ಅದು ಕಟ್ ಮಾಡಿದ್ರು, ಸೀರೆನ್ ಕಟ್ ಮಾಡಿ 2 ದಿವಸ ಹಾಕೊಳ್ಳೋರು. ಇಮ್ಯಾಜಿನ್. ಅವ್ರು ಅಷ್ಟು ಚಿಕ್ಕ ಮಗು, ಅದು ಇನ್ನು 24-25 year old ಇಲ್ಲ ಅನ್ಸುತ್ತೆ ನಂಗೆ. ಅವರಿಗೆ ಇರುವಂತ ರಿಯಲೈಸೇಷನ್ ನಮ್ಗೆ ಇಲ್ವಲ್ಲ ಅನ್ನಿಸ್ತು ನಂಗೆ ಅವ್ರನ್ನ ನೋಡ್ಬಿಟ್ಟು, ಅಲ್ವಾ? ನಾವು ಇನ್ನ ಇಂಡಿಯಾನಲ್ಲಿ ಹುಟ್ಟಿರೋರು, ನಾವು ಭಾರತ ದೇಶದಲ್ಲಿ ಹುಟ್ಟಿರೋರು, ನಮ್ಮ ಸಂಸ್ಕೃತಿ ಇಷ್ಟು ರಿಚ್ ಸಂಸ್ಕೃತಿ ಇದೆ. ನಾವಿನ್ನೂ ಕಲ್ತಿಲ್ಲ, ನಾವು ಶಾಸ್ತ್ರಗಳನ್ನ ಕರೆಕ್ಟ್ ಆಗಿ ಓದಿಲ್ಲ ಇನ್ನ. ನಾನು ಅಟ್ಲೀಸ್ಟ್ ಓದಿಲ್ಲ, ನಾನು ತಿಳ್ಕೊಂಡಿಲ್ಲ ಇನ್ನ. ಆ ಮಗು ಎಷ್ಟು ಇನ್ನು ಚಿಕ್ಕ ಹುಡುಗಿ ಅವಳು, ಅಷ್ಟು ಚೆನ್ನಾಗಿ ತಿಳ್ಕೊಂಡು ಅಷ್ಟರಲ್ಲೇ ಜೀವನ ನಡೆಸ್ತಾ ಇದ್ದಾಳಲ್ಲ ಅಂತ ನಂಗೆ ತುಂಬಾ ಖುಷಿ ಆಯ್ತು. ಸಾಷ್ಟಾಂಗ ದಂಡವತ್ ಪ್ರಣಾಮ ಮಾಡಿದೆ ಅವ್ರಿಗೆ, ಆ ದಂಪತಿಗಳಿಗೆ. ಸೊ ಈ ರೀತಿ ನಾವು ಕಲ್ತ್ಕೋಬೇಕು. ಎಷ್ಟು ಬೇಕೋ ಅಷ್ಟೇ ಮಿತವಾಗಿ ಬಳಸ್ಬೇಕು. ಅವನಿಗೆ ಪ್ರಕೃತಿ ನಿಯಮಗಳ ಅದಕ್ಕಿಂತ ಹೆಚ್ಚಿನದನ್ನು ತನ್ನದೆಂದು ಹೇಳಿಕೊಳ್ಳುವವನನ್ನು ಕಳ್ಳನೆಂದೇ ಪರಿಗಣಿಸಬೇಕು. ಅವನಿಗೆ ಪ್ರಕೃತಿ ನಿಯಮಗಳ ಪ್ರಕಾರ ಶಿಕ್ಷೆ ಆಗಬೇಕು. ಸೊ ನಮ್ಗೆ ಬೇಡದಿರುವಂಥದ್ದು ಅದರ್ ದನ್ ನೆಸೆಸಿಟಿ, ಗ್ರೀಡ್ ಇದೆಯಲ್ಲ, ಗ್ರೀಡ್ ಇಸ್ ವೆರಿ ವೆರಿ ಬ್ಯಾಡ್. ಡೋಂಟ್ ಹ್ಯಾವ್ ಗ್ರೀಡ್. ನೋ, ದಟ್ಸ್ ವೆರಿ ಬ್ಯಾಡ್. ಬಿಕಾಸ್ ಕೃಷ್ಣಂಗ್ ಗೊತ್ತು ನಮ್ಗೆ ಏನ್ ಕೊಡ್ಬೇಕು ಅಂತ ಅವನಿಗೆ ಗೊತ್ತಿದೆ. ಓಕೆ, ಆಮೇಲೆ ಭಕ್ತಿನಲ್ಲಿ ಬಂದವರಿಗೆ ಅದು ಇದೆ. ಗ್ರೀಡ್ ಮಾಡಿದ್ರು ಆಗಲ್ಲ, ಕೃಷ್ಣ ಮಾಡಿಸ್ಕೊಡೋದಿಲ್ಲ. ಇವನ್ ದಟ್ ಇಸ್ ದೇರ್. ಓಕೆ, ಕೃಷ್ಣ ವಿಲ್ ಹೆಲ್ಪ್ ಅಸ್. ಅವ್ನು ನಮ್ಗೆ ಅಡ್ವೈಸ್ ಮಾಡ್ತಾನೆ, ಯಾರ್ದೋ ಮೂಲಕ ನಮ್ಗೆ ಹೇಳ್ಕೊಡ್ತಾನೆ, ಇದ್ ಮಾಡ್ಬಿಡಿ ನೀವು ತಪ್ಪಿದು ಅಂತ ಹೇಳಿಸ್ತಾನ ಅವ್ನು. ಸೊ ಅವಾಗ ನಾವು ಎಚ್ಚೆತ್ಕೊಳ್ಬೇಕು. ಸೊ ಫಸ್ಟ್ ಟೈಮ್ ತಪ್ಪು ಮಾಡ್ಬಿಡ್ತೀವಿ, ಗೊತ್ತಿಲ್ದಂಗೆ ಮಾಡ್ಬಿಡ್ತೀವಿ ನಾವು. ಸೊ ಅಡ್ವೈಸ್ ಬರುತ್ತೆ ನಮ್ಗೆ, ಒಂದು ಇನ್ಸ್ಟ್ರಕ್ಷನ್ ಬರುತ್ತೆ, ಯಾರ್ದೋ ಮೂಲಕ ಬರುತ್ತೆ. ಭಗವಂತ ಸ್ವತಃ ಹೇಳೋದಿಲ್ಲ, ಯಾರ್ದೋ ಮೂಲಕ ಬರುತ್ತೆ ನಮ್ಗೆ. ಸೊ ದಟ್ ಟೈಮ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಸೊ ಏನೋ ತಪ್ಪು ನಡೀತಾ ಇದೆ, ಲೆಟ್ ಅಸ್ ಸ್ಟಾಪ್ ಇಟ್ ಓವರ್ ಹಿಯರ್ ಅನ್ನೋದನ್ನ ನಾವು ಮನದಟ್ಟು ಮಾಡ್ಕೋಬೇಕು. ನೆಕ್ಸ್ಟ್ ಇನ್ನೊಂದ್ 2 ಶ್ಲೋಕ ಹೇಳಿ ಇದನ್ನ ಮುಗಿಸ್ತೀನಿ ನಾನು. ಅದಾದ್ಮೇಲೆ ಒಂದ್ ಸ್ವಲ್ಪ ಗೃಹಸ್ಥನ ಬಗ್ಗೆ ಒಂದ್ ಲಿಟಲ್ ಬಿಟ್, ಅಂದ್ರೆ ಯಾವ ರೀತಿ ಹಸ್ಬೆಂಡ್ ವೈಫ್ ಯಾವ ರೀತಿ ನಾವು ತಾಳ್ಮೆಯಿಂದ ಇರ್ಬೇಕು ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಆಮೇಲೆ ಹೇಳ್ತೇನೆ. ಓಕೆ, 9ನೇ ಶ್ಲೋಕ. ಮೃಗೋಷ್ ಪ್ರಖರಮ ಅರ್ಕಾಖು ಆಸುರಿ ಸ್ವಪ್ಪ ಗಮಕ್ಷಿಕಾ ಆತ್ಮನ್ ಪುತ್ರವತ್ ಪಶ್ಯೇತ್ ಐರೇಷಾ ಮಂತರಂ ಕಿಯತ್. ಜಿಂಕೆ, ಒಂಟೆ, ಕತ್ತೆ, ಕಪಿ, ಇಲಿ, ಹಾವು, ಪಕ್ಷಿ, ನೊಣಗಳನ್ನು ತನ್ನ ಮಗನಂತೆಯೇ ಕಾಣಬೇಕು. ಜಯ. ಮಕ್ಕಳಿಗೂ ಈ ನಿರಪರಾಧಿ ಪ್ರಾಣಿಗಳಿಗೂ ಯಾವ ವ್ಯತ್ಯಾಸವೂ ಇಲ್ಲ. ಆಗ್ಲೇ ಹೇಳ್ದಂಗೆ ನಾವು ನಮ್ಮ ಜೊತೆಗೆ ವಾಸಿಸುವಂತ ಎಲ್ಲ ಏನೇನಿದೆಯೋ ಇವೆಲ್ಲವನ್ನು ನಾವು ನಮ್ಮ ಮಕ್ಕಳಂತೆ ಕಾಣಬೇಕಂತೆ. ಅವುಗಳಿಗೆ ಯಾವುದೇ ರೀತಿ ಬಾಧೆ ಉಂಟಾಗದಂತೆ ನೋಡ್ಕೋಬೇಕು. 10ನೇ ಶ್ಲೋಕ. ತ್ರಿವರ್ಗಂ ನಾತಿ ಕೃಷ್ಣೇಣ ಭಜೇತಾ ಗೃಹಮೇಧ್ಯಪಿ ಯಥಾ ದೇಶಂ ಯಥಾ ಕಾಲಂ ಯಾವದ್ವೈವೋಪದಾತಿತಂ. ಅನುವಾದ: ಒಬ್ಬ ವ್ಯಕ್ತಿಯು ಬ್ರಹ್ಮಚಾರಿ, ಸನ್ಯಾಸಿ ಅಥವಾ ವಾನಪ್ರಸ್ಥನಾಗದೆ ಗೃಹಸ್ಥನೇ ಆಗಿದ್ದರೂ ಅವನು ಧರ್ಮಾರ್ಥ ಕಾಮಗಳನ್ನು ಸಂಪಾದಿಸಲು ವಿಶೇಷ ಪ್ರಯಾಸ ಮಾಡಕೂಡದು. ಸೊ ತುಂಬಾ ವಿಶೇಷ ಪ್ರಯಾಸ ಮಾಡೋದು ಬೇಕಾಗಿಲ್ಲ. ಓಕೆ, ಸೊ ನಮ್ಗೆ ಎಷ್ಟಿದೆಯೋ ಅಷ್ಟರಲ್ಲಿ ನಾವು ಸಂತೋಷ ಪಡೋಣ. ನಾವ್ ಏನ್ ಕಾರ್ಯ ಮಾಡ್ತಾ ಇದೀವೋ ಅದನ್ನ ನಾವು ಮಾಡ್ಕೊಳ್ಳೋಣ. ಅದನ್ನ ಬಿಟ್ಟು ಸ್ವಲ್ಪ ಜಾಸ್ತಿ ಮಾಡೋ ಅಂತದ್ದು ಅದು ಇಟ್ಕೋಬಾರ್ದು. ಗೃಹಸ್ಥ ಜೀವನದಲ್ಲೂ ಕೂಡ ಒಬ್ಬನು ದೈವ ಕೃಪೆಯಿಂದ ಕಾಲ ದೇಶಗಳಿಗೆ ಅನುಗುಣವಾಗಿ ತನಗೆ ಇರುವುದರಿಂದಲೇ ಕನಿಷ್ಠ ಪ್ರಯತ್ನದಿಂದ ಹೊಟ್ಟೆ ಹೊರೆಯಬೇಕು. ದಟ್ಸ್ ವಾಟ್. ಇವಾಗ ನನ್ ಕೆಪಾಸಿಟಿ ಇರೋದು ಅರ್ಧ ಪಾವ್ ಅಷ್ಟೇ ಅಕ್ಕಿ, ನಾನು 1 ಪಾವ್ ಮಾಡೋದು ತಪ್ಪದು. ಸೊ ನಾನು ವಾಟ್ ಎವರ್ ಇಸ್ ಮೈ ಲಿಮಿಟೇಷನ್ ಅದನ್ನ ನಾನು ಮೀರಿ ಹೋಗ್ಬಾರ್ದು. ನನ್ನ ಲಿಮಿಟ್ಸ್ ಅಲ್ಲಿ ನಾನು ಇರಬೇಕು. ಅವನು ಉಗ್ರ ಕರ್ಮಗಳಲ್ಲಿ ತೊಡಗಬಾರದು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಉಗ್ರ ಕರ್ಮಗಳನ್ನ ನಾವು ಮಾಡಬಾರ್ದು. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾನು ಇವಾಗ ನನ್ನ ಕೆಪಾಸಿಟಿ ಇರೋದು 8 ರಿಂದ 9 ಗಂಟೆ ನಾನು ದುಡಿಬಹುದು. ಸೊ ನಾನೇನ್ ಮಾಡ್ತೀನಿ, 18 ಡಬಲ್ ದುಡಿಯೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅದು ಉಗ್ರ ಕರ್ಮ ಅನ್ನಿಸ್ಕೊಳ್ಳುತ್ತೆ. ವೆರಿ ರಾಂಗ್, ಇಟ್ ಇಸ್ ತಪ್ಪದು, ಮಾಡಬಾರ್ದು. ಓಕೆ, ಸೊ ನಮ್ಮ ಒಂದು ಹಿತದೃಷ್ಟಿಯಿಂದ ಇದನ್ನ ಮಾಡಿರೋ ಅಂತದ್ದು. ಸೊ ಇನ್ನು ಮುಂದೆ ಶ್ಲೋಕಗಳಿವೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಇದ್ದು ಇಷ್ಟು ನಾನು ಹಾಗಾಗಿ ನಾನು ಅದಷ್ಟು ಮಾತ್ರ ತಗೊಂಡೆ. ಮತ್ತೆ ನೀವು ಇದನ್ನ ಓದ್ಬೋದು. ಸೊ ಸ್ಕಂದ 7 14ನೇ ಅಧ್ಯಾಯ
ಎಲ್ಲ ಶ್ಲೋಕಗಳು ಇಟ್ ಇಸ್ ಅಬೌಟ್ ಆದರ್ಶ ಕೌಟುಂಬಿಕ ಜೀವನ, ಆದರ್ಶ ಕೌಟುಂಬಿಕ ಜೀವನ. ಸೊ ಇದು ಗ್ರಂಥರಾಜ ಶ್ರೀಮದ್ ಭಾಗವತಂ ಕಿ ಜೈ. ಸೊ ಇದನ್ನ ನಾನು ಸ್ವಲ್ಪ ಇದನ್ನು ಮುಗಿಸಿ, ಸೊ ಇವಾಗ ಗೃಹಸ್ಥ ಅಂದ್ರೆ ಏನು, ಫಾರ್ ಎಕ್ಸಾಂಪಲ್ ಗೃಹಸ್ಥ ಅಂದ್ರೆ ಯಾವ ರೀತಿ ನಾವು ತಗೋಬೇಕು, ಸೊ ಅದನ್ನ ನಾವು ಯು ಕ್ಯಾನ್ ಟೇಕ್ ಇಟ್ ಆಸ್ ಒಂದು ಅಕ್ರೋನಿಮ್ ಅಂತ ತಗೋಬಹುದು. ಅಕ್ರೋನಿಮ್ ಅಂತ ಹೇಳಿದ್ರೆ ಇವಾಗ ನಾವು ಅಬ್ರಿವೇಶನ್ಸ್ ನೋಡ್ತೀವಲ್ವಾ, ಫಾರ್ ಎಕ್ಸಾಂಪಲ್ WHO ಅಂತ ಇರುತ್ತೆ, ಅಥವಾ ಸೇ HAL ಫ್ಯಾಕ್ಟ್ರಿ HAL ಅಂತ ಇರುತ್ತೆ. ಇಸ್ಕಾನ್ ಫಾರ್ ಎಕ್ಸಾಂಪಲ್ ISKCON, ಅದು ಅಬ್ರಿವೇಶನ್. ಇಸ್ಕಾನ್ ಅಂತ ಹೇಳಿದ್ರೆ ಏನು, ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಶಿಯಸ್ನೆಸ್ ಅಲ್ವಾ ಇಸ್ಕಾನ್ ಅಂತ ಹೇಳಿದ್ರೆ. ಸೊ ಅದನ್ನ ನಾವೇನ್ ಮಾಡಿದೀವಿ, ಅಬ್ರಿವೇಶನ್ ಮಾಡಿದೀವಿ, ಅಂದ್ರೆ ಎಲ್ಲ ಫಸ್ಟ್ ಲೆಟರ್ಗಳನ್ನ ತೆಗೆದು ಒಂದು ಅಬ್ರಿವೇಶನ್ ಮಾಡಿದೀವಿ. ಅದನ್ನ ನಾವು ಒಂದು ಪದದ ರೀತಿನಲ್ಲಿ ಹೇಳ್ಬೋದು, ಒಂದು ವರ್ಡ್ ತರ ಉಚ್ಚಾರಣೆಯನ್ನ ಮಾಡ್ಬೋದು. ಅದನ್ನ ಅಕ್ರೋನಿಮ್ ಅಂತ ಕರೀತಾರೆ, ಅದನ್ನ ಒಂದು ಅಕ್ರೋನಿಮ್ ಅಂತ ಕರೀತಾರೆ. ಸೇಮ್ ಅದೇ ರೀತಿ ಗೃಹಸ್ಥ ಕೂಡ ಅದೇ ರೀತಿನೇ. ಸೊ ಹೇಗೆ ಅಂತ ಹೇಳಿದ್ರೆ, ಸೊ ಜಿ ಫಾರ್ ಎಕ್ಸಾಂಪಲ್ ಜಿ ಅಂತ ತಗೋಣ. ಇವಾಗ ಗೃಹಸ್ಥದಲ್ಲಿ ಮೊದಲನೇ ಒಂದು ಏನಿದೆ ಅಕ್ಷರ ಅದು ಜಿ. ಸೊ ಜಿ ಅಂದ್ರೆ ಏನು, ಜಿ ಅಂದ್ರೆ ಗ್ರೇಟ್ಫುಲ್ನೆಸ್ ಅಂತ ಹೇಳ್ತಾರೆ. ಗ್ರೇಟ್ಫುಲ್ನೆಸ್ ಅಂತ ಹೇಳಿದ್ರೆ ಕೃತಜ್ಞತೆ. ಸೊ ಇವಾಗ ಒಂದು ಗಂಡ ಹೆಂಡತಿ ಜೀವನದಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಈಗೋ ಜಾಸ್ತಿ ಇರುತ್ತೆ. ಗಂಡ ಏನೋ ಒಂದು ತುಂಬಾ ಒಳ್ಳೆ ಇದ್ ಮಾಡ್ತಾ ಇರ್ತಾರೆ, ಮನೆಗೋಸ್ಕರ ಅವ್ರು ದುಡಿತಾ ಇರ್ತಾರೆ, ಮನೆಗೋಸ್ಕರ ಎಲ್ಲ ಹಿತಚಿಂತಕರು ಮನೆಗೋಸ್ಕರ. ಸೊ ನಾವೇನ್ ಮಾಡ್ತೀವಿ, ಅವ್ರಿಗೆ ಒಂದು ಗ್ರೇಟ್ಫುಲ್ನೆಸ್ ತೋರಿಸೋದಿಲ್ವಂತೆ. ಅಂದ್ರೆ ಮಾಡ್ತಾರೆ ಬಿಡು, ಅವ್ರ ಕರ್ತವ್ಯ ಮಾಡ್ತಾರೆ ಅವ್ರು ಅನ್ನೋದೊಂದು ಧೋರಣೆ ನಮ್ಮಲ್ಲಿ. ಹಂಗ್ ಮಾಡ್ಬಾರ್ದು. ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಂತೆ, ಗ್ರೇಟ್ಫುಲ್ ಆಗಿರ್ಬೇಕಂತೆ ಅವ್ರಿಗೆ. ಓಕೆ. ಸೊ ಇವಾಗ ಒಂದು ಕಥೆ ಇದೆ ಇದಕ್ಕೆ. ಏನಂದ್ರೆ ಒಬ್ಬ ಬ್ರಾಹ್ಮಣ ಇರ್ತಾನೆ, ಅವನಿಗೆ ಒಂದ್ ಹೆಂಡತಿ, ತನ್ನ ತಾಯಿ ಇರ್ತಾರೆ, ಆಮೇಲೆ 4 ಮಕ್ಳು ಇರ್ತಾರೆ ಅವನಿಗೆ. ಸೊ ಅವ್ನ್ ಏನ್ ಮಾಡ್ತಾನೆ ಅಂದ್ರೆ, ಚಿಕ್ಕ ಮನೆ, ತುಂಬಾ ಬಡವರವ್ರು, ಒಂದು ತುಂಬಾ ಸಣ್ಣ ಮನೆ ಇರುತ್ತೆ ಅವ್ರದ್ದು. ಅಂದ್ರೆ ಇಷ್ಟು ಜನರಿಗೆ ಅಕೊಮೊಡೇಟ್ ಮಾಡ್ಕೊಳ್ಳೋದಿಕ್ಕೆ ತುಂಬಾ ಕಷ್ಟ ಆಗ್ತಾ ಇರುತ್ತಂತೆ ಅವನ್ಗೆ ಅಲ್ಲಿರೋದಿಕ್ಕೆ. ಸೊ ಏನ್ ಮಾಡ್ತಾನೆ, ಇವಾಗ ಏನಪ್ಪಾ ಮಾಡೋದು, ನನ್ನ ಯೋಗ್ಯತೆನೆ ಇಷ್ಟಲ್ಲ ಅಂತ ಅನ್ಕೊಂಡು ಹೀಗೆ ಅವನು ಹೋಗ್ತಾ ಇರ್ತಾನೆ. ದಾರಿನಲ್ಲಿ ಹೋಗ್ಬೇಕಾದ್ರೆ ಅವಾಗ ಅಲ್ಲಿ ಇವ್ರು ಸಿಗ್ತಾರೆ, ಒಬ್ರು ಸಾಧುಗಳು. ಅವರು ಅಲ್ಲಿ ಒಂದು ಮರದ ಕೆಳಗಡೆ ಜಪ ಮಾಡ್ತಾ ಕೂತಿರ್ತಾರಂತೆ ಸಾಧುಗಳು. ಸೊ ಇವರು ಯಾರು ಬ್ರಾಹ್ಮಣ ಇರ್ತಾನಲ್ಲ ಅವ್ರ ಹತ್ರ ಹೋಗ್ತಾನೆ, ಪಂಡಿತ್ರವರು. ಹೋಗ್ಬಿಟ್ಟು ಈ ತರ ಸಾಧುಗಳೇ, ನಂಗೆ ದಯವಿಟ್ಟು ಮಾರ್ಗದರ್ಶನ ಮಾಡಿ, ಈ ತರ ನಮ್ಮ ಮನೆ ತುಂಬಾ ಚಿಕ್ಕದಾಗಿದೆ, ನನ್ನ ಫ್ಯಾಮಿಲಿನ ಅಲ್ಲಿ ಅಕೊಮೊಡೇಟ್ ಮಾಡೋದಿಕ್ ಆಗಲ್ಲ, ನಾನಿದ್ದೀನಿ, ನನ್ನ ಹೆಂಡತಿ ಇದ್ದಾಳೆ, ಆಮೇಲೆ ನಮ್ ತಾಯಿ ಇದಾರೆ, 4 ಮಕ್ಳಿದೀವಿ, ನಮ್ಗೆ ಅಲ್ಲಿ ಅಕೊಮೊಡೇಶನ್ ಆಗ್ತಾ ಇಲ್ಲ, ತುಂಬಾ ಸಣ್ಣ ಮನೆ ಇದೆ ನಮ್ದು ಅಂತ ಕೇಳ್ಕೊಳ್ತಾನಂತೆ. ಅವಾಗ ಸಾಧುಗಳು ಹೇಳ್ತಾರಂತೆ, ಓ ಹೌದಪ್ಪ, ಒಂದ್ ಕೆಲ್ಸ ಮಾಡು, ನಾನು ಇವಾಗ ಇಲ್ಲಿ ನನ್ನ ಜೋಪಡಿ ಇದೆಯಲ್ಲ, ನಾನು ಇದೀನಲ್ಲ ಮನೆ, ಅದ್ರ ಹಿಂದ್ಗಡೆ ಒಂದ್ ಮರ ಇದೆ, ಆ ಮರದಡೆಗೆ ಒಂದು ಹಸುನ ನಾನು ಕಟ್ಟಾಕಿದ್ದೀನಿ, ಆ ಹಸುನ ನೀನು ಮನೆಗ್ ಕರ್ಕೊಂಡು ಹೋಗು, ನಿನ್ನ ಎಲ್ಲಾ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗ್ಬಿಡತ್ತೆ ಅಂತ ಹೇಳ್ತಾರಂತ ಅವ್ರು. ಅದಕ್ಕೆ ಇವನೇನ್ ಮಾಡ್ತಾನೆ, ಒಳ್ಳೇದಾಯ್ತು, ಏನೋ ಅದು ಹಸು ಮ್ಯಾಜಿಕಲ್ ಇರ್ಬೋದೇನೋ, ಮ್ಯಾಜಿಕ್ ತಡೀಕ ತಗೊಂಡ್ ಹೋಗ್ತೀನಿ ಅದ ಅಂತ ಹೇಳ್ಬಿಟ್ಟು ಅಲ್ಲಿ ಇದಕ್ ಹೋಗ್ತಾರಂತೆ. ಗುರುಗಳ ಒಂದು ಏನು ಹಟ್ ಜೋಪಡಿ ಏನಿರುತ್ತಲ್ಲ ಅದ್ರ ಹಿಂಭಾಗದಲ್ಲಿ ಹೋಗ್ತಾನೆ, ಅಲ್ಲಿ ಹಸು ಇರುತ್ತೆ, ಹಸುನ ತೆಗೆದು ಮನೆ ಕರ್ಕೊಂಡು ಹೋಗ್ತಾನಂತೆ. ಮನೆ ಕರ್ಕೊಂಡು ಹೋಗ್ತಾನೆ, ಸರಿ. ಆಮೇಲೆ 1 ತಿಂಗಳಾದ್ಮೇಲೆ ಬಂದ್ ನನ್ ಕಾಣು ಅಂತ ಹೇಳ್ತಾರಂತೆ ಅವರು ಗುರುಗಳು. ಆಮೇಲೆ ಹಸುನ್ ಕರ್ಕೊಂಡು ಹೋಗ್ತಾನೆ ಮನೆಗೆ. ಆ ಹಸು ಇರುತ್ತೆ. ಇವಾಗ ಇನ್ನ ಸ್ವಲ್ಪ ಜಾಸ್ತಿನೇ ಕಷ್ಟ ಆಗತ್ತಂತೆ ಅವನ್ಗೆ. ಇವಾಗ ಏನಾಗತ್ತೆ, ತಾನಿದಾನೆ, ತನ್ನ ಹೆಂಡತಿ ಇದ್ದಾಳೆ, ತನ್ನ ತಾಯಿ ಇದ್ದಾರೆ, 4 ಮಕ್ಳು, ಜೊತೆಗೆ ಒಂದ್ ಹಸು, ಎಲ್ಲರೂ ಅಲ್ಲೇ ಮನೇಲೇ ಇರ್ಬೇಕು. ಇನ್ನೂ ಸ್ವಲ್ಪ ಜಾಸ್ತಿನೇ ಕಷ್ಟ ಆಯ್ತು ಇವಾಗ. ಆಮೇಲೆ ಏನಾಗುತ್ತೆ, 1 ತಿಂಗಳು ಕಳಿಯತ್ತಂತೆ ಹೀಗೆ. ಬಟ್ ಏನು ಅದ್ರದ್ದೇನ್ ಪ್ರಾಬ್ಲಮ್ ಏನ್ ಸಾಲ್ವ್ ಆಗಿರೋದಿಲ್ಲ. ಅದಕ್ಕೆ ಮತ್ತೆ ಬರ್ತಾನೆ ಅವನು, ಗುರುಗಳ ಹತ್ರ ಬರ್ತಾನೆ, ಸಾಧುಗಳ ಹತ್ರ ಬಂದ್ಬಿಟ್ಟು, ಮಹಾರಾಜ್, ಈ ತರ ನನ್ಗೆ ಪ್ರಾಬ್ಲಮ್ ಸಾಲ್ವ್ ಆಗ್ಲಿಲ್ಲ, ನೀವು ಹಸು ಕೊಟ್ಟಿದ್ರಲ್ಲ, ಏನು ಇದು ನಡೀರ್ಲಿಲ್ಲ, ದಯವಿಟ್ಟು ನಂಗೆ ಮತ್ತೆ ಅಡ್ವೈಸ್ ಮಾಡಿ ನೀವು ಅಂತ ಕೇಳ್ಕೊಳ್ತಾನಂತೆ. ಅದಕ್ಕೆ ಅವ್ರ ಗುರುಗಳು ಹೇಳ್ತಾರೆ, ಹೌದಪ್ಪ, ಒಂದ್ ಕೆಲ್ಸ ಮಾಡು, ಅಲ್ಲಿ ಇವಾಗ ನಾನು ಏನೋ ಇದು ಆಗಿದೆ, ಏನೋ ನೀನು ತಪ್ಪು ಮಾಡಿದ್ಯಾ, ಅದಕ್ಕೆ ಈ ತರ ಆಗಿರೋದು. ಒಂದ್ ಕೆಲ್ಸ ಮಾಡು, ಅಲ್ಲಿ ನಮ್ಮ ಹಟ್ಟಿದೆಯಲ್ಲ, ಅದ್ರ ಹಿಂದೆ ಮರದಲ್ಲಿ ಇನ್ನೊಂದು ಹಸು ಕಟ್ಟಿದೀನಿ ಮರಕ್ಕೆ, ಅದನ್ನ ನೀನ್ ತಗೊಂಡೋಗು, ಮೋಸ್ಟ್ಲಿ ನಿನ್ ಪ್ರಾಬ್ಲಮ್ ಈ ಸಲ ಸಾಲ್ವ್ ಆಗ್ಬಿಡತ್ತೆ, ಕರ್ಕೊಂಡು ಹೋಗು ನೀನು ಅಂತ ಹೇಳ್ತಾರಂತೆ ಅವ್ರ ಗುರುಗಳು. ಆಗ ಇವನು ಆ ಹಸುನು ಕರ್ಕೊಂಡು ಹೋಗ್ತಾನಂತೆ. ಹೋಗ್ಬಿಟ್ಟು ಅಲ್ಲಿ ತನ್ನ ಮನೇಲಿ ಇಟ್ಕೊಳ್ತಾನೆ. ಇವಾಗ ಪ್ರಾಬ್ಲಮ್ ಏನಾಗುತ್ತೆ, ಇನ್ನೂ ಸ್ವಲ್ಪ ಜಾಸ್ತಿನೇ ಆಗ್ಬಿಡುತ್ತೆ ಪ್ರಾಬ್ಲಮ್. ಇವಾಗ ಯಾರ್ಯಾರು, ತಾನು, ತನ್ನ ಹೆಂಡತಿ, ತನ್ನ ತಾಯಿ, 4 ಮಕ್ಳು, 2 ಹಸು, ಇಷ್ಟು ಜನ ಮನೇಲಿ ಇರೋದು. ಇವಾಗ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಲ್ವಾ. ಆಮೇಲೆ ಎಲ್ಲಾ ಕಡೆ ಸಗಣಿ, ಆಮೇಲೆ ಎಲ್ಲಾ ಕಡೆ ಗಂಜಲ ವಾಸನೆ, ಇರೋದಕ್ಕೆ ಆಗಲ್ಲ ಅವನ್ಗೆ. 1 ತಿಂಗಳು ಹಂಗೆ ಹಿಂಗೆ ಅವನು ಸಫರ್ ಮಾಡ್ತಾನೆ, ಎಲ್ಲ ಮಾಡ್ಕೊಂಡು. ಮತ್ತೆ 1 ತಿಂಗಳು ಕಳಿಯತ್ತಲ್ಲ, ಅವಾಗ ಮತ್ತೆ ಗುರುಗಳ ಹತ್ರ ಬರ್ತಾನಂತೆ. ಬಂದ್ಬಿಟ್ಟು ಗುರುಗಳಿಗೆ ಹೇಳ್ತಾನಂತೆ,
ಗುರುಗಳೇ ನೀವು ಇನ್ನೊಂದು ಹಸು ಕೊಟ್ರಲ್ಲ ಅದ್ರಿಂದಾನು ಏನು ಪ್ರಯೋಜನ ಆಗ್ಲಿಲ್ಲ, ಇನ್ನೂ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿನೇ ಆಯ್ತು ಹೊರತು ನನ್ ಪ್ರಾಬ್ಲಮ್ ಸಾಲ್ವ್ ಆಗ್ಲೇ ಇಲ್ಲ ಅಂತ ಹೇಳ್ತಾನಂತೆ. ಅದಕ್ಕೆ ಗುರುಗಳು ಹೇಳ್ತಾರಂತೆ, ಆಯ್ತಪ್ಪ ಒಂದ್ ಕೆಲ್ಸ ಮಾಡು, ಯಾಕೋ ನಿಂದು ಪ್ರಾಬ್ಲಮ್ ಸಾಲ್ವ್ ಆಗಂಗ್ ಕಾಣಿಸ್ತಾ ಇಲ್ಲ, 2 ಹಸುನು ಕರ್ಕೊಂಡ್ಬಂದು ಇಲ್ಲಿ ಕಟ್ಟಾಕ್ಬಿಡು, ಬೇಡ ಅದು ಇಲ್ಲೇ ಇರ್ಲಿ ಅಂತ ಹೇಳ್ತಾರಂತೆ. ಆಮೇಲೆ ಅವ್ನು ಹೋಗ್ಬಿಟ್ಟು ಹಸುನೆಲ್ಲ ಕರ್ಕೊಂಡ್ಬಂದು ಕಟ್ಟಾಕ್ತಾನಂತೆ. ಆಮೇಲೆ ಮನೆಗೆ ಹೋಗ್ಬಿಟ್ಟು ನೋಡ್ತಾನಂತೆ, ಎಲ್ಲ ಕ್ಲೀನ್ ಆಗಿರುತ್ತೆ ಮನೆ. ಮತ್ತೆ ಬರ್ತಾನಂತೆ ಗುರುಗಳ ಹತ್ರ, ಬಂದ್ಬಿಟ್ಟು ಏನಪ್ಪಾ ಇವಾಗ ನಿನ್ ಪ್ರಾಬ್ಲಮ್ ಸಾಲ್ವ್ ಆಯ್ತಾ? ಓ ಮಹಾರಾಜ್, ನನ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ಬಿಡು, ಇವಾಗ ಏನ್ ನಮ್ಮನೆ ಜಾಗ ಇದೆ ಎಲ್ಲಾ ಕಡೆ ತುಂಬಾನೇ ಪ್ಲೇಸ್ ಆಯ್ತು ನಂಗೆ, ಯಾಕಂದ್ರೆ 2 ಹಸು ಇಲ್ವಲ್ಲ ಇವಾಗ. ಸೊ ಇದ್ರಲ್ಲಿ ನಾವ್ ಏನ್ ತಿಳ್ಕೊಬೇಕು ಅಂತ ಹೇಳಿದ್ರೆ, ವಿ ನೀಡ್ ಟು ಬಿ ವೆರಿ ಗ್ರೇಟ್ಫುಲ್ ಫಾರ್ ವಾಟ್ ಎವರ್ ವಿ ಆರ್ ಹ್ಯಾವಿಂಗ್. ಬೇಡ ನಮ್ಗೆ ಜಾಸ್ತಿ ಬೇಡ, ನಮ್ಗೆ ಭಗವಂತ ಇಷ್ಟು ಕೊಟ್ಟಿದ, ನನ್ನ ಯೋಗ್ಯತೆ ಇಷ್ಟೇನೆ ಅಲ್ವಾ. ಈ ಯೋಗ್ಯತೆಗೆ ನನ್ ಭಗವಂತ ನನ್ಗೆ ಏನ್ ಕೊಡ್ಬೇಕು ಅದನ್ನ ಕೊಟ್ಟಿದ್ದಾನೆ. ಸೊ ಅದನ್ನ ನಾನು ಬಚಾವ್ ಮಾಡ್ಕೊಂಡು ಹೋಗ್ಬೇಕು, ಅದನ್ನ ನಾನು ಕರೆಕ್ಟಾಗಿ ನೋಡ್ಕೊಂಡು ಹೋಗ್ಬೇಕು. ನಾನು ಅವನಿಗೆ ಗೊತ್ತಿದೆ ನನಗೆ, ಇವಾಗ ಫಾರ್ ಎಕ್ಸಾಂಪಲ್ ನನಗೆ 4 ಬೆಡ್ರೂಮ್ ಮನೆ ಕೊಡ್ತಾನೆ ಅನ್ಕೋಣ, ಫಾರ್ ಎಕ್ಸಾಂಪಲ್ ಕೊಟ್ರೆ ನನ್ ಕ್ಲೀನ್ ಮಾಡೋದಕ್ಕಾಗತ್ತಾ ನನ್ ಕೈಯಲ್ಲಿ, ಅದನ್ನ ಯೋಚನೆ ಮಾಡ್ಬೇಕು ನಾನು ಅಲ್ವಾ. 2 ಬೆಡ್ರೂಮ್ ಮನೆ ಕ್ಲೀನ್ ಮಾಡೋದಕ್ಕೆ ಇಟ್ ರಿಕ್ವೈರ್ ಸೋ ಮಚ್ ಟೈಮ್, ಇದನ್ನೇ. ಸೊ ಭಗವಂತನಿಗೆ ಗೊತ್ತಿದೆ ನಮ್ಗೆ ಏನ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಅದು ತುಂಬಾ ಇಂಪಾರ್ಟೆಂಟ್. ಇವನ್ ಗಂಡ ಹೆಂಡ್ತಿರಲ್ಲೂ ಅಷ್ಟೇನೆ, ನಿಮ್ಮ ಹೆಂಡತಿ ನಿಮ್ಗೋಸ್ಕರ ಬೆಳಗ್ಗೆಯಿಂದ ದುಡ್ತಾಳೆ, ಸಾಯಂಕಾಲದವರೆಗೂ ದುಡ್ತಾಳೆ, ಆಮೇಲೆ ಪ್ರತಿಯೊಂದು ನೋಡ್ಕೊಳ್ತಾಳೆ. ಸೊ ಗಂಡ ಅದನ್ನ ಮನೆಗ್ ಬಂದ್ಬಿಟ್ಟು, ನಿನ್ಗೇನು ಕೆಲಸ ಇಲ್ಲ, ನೀನ್ ಏನ್ ಮಾಡ್ತೀಯ ಮನೇಲಿ ಕೂತ್ಕೊಂಡು, ದಟ್ ಇಸ್ ವೆರಿ ರಾಂಗ್, ತಪ್ಪು ಅದು. ಯಾಕಂದ್ರೆ ನೀನ್ ಇಲ್ದೇ ಇದ್ದಾಗ ಮನೇನ್ ನೋಡ್ಕೊಂಡಿದ್ದಾಳೆ, ನಿನ್ ಮನೇನ, ಆಮೇಲೆ ಮಕ್ಕಳನ್ನ ನೋಡ್ಕೊಂಡಿದ್ದಾಳೆ, ಆಮೇಲೆ ಎಲ್ಲ ಪ್ರಾಬ್ಲಮ್ಸ್ ಅನ್ನ ನೋಡ್ಕೊಂಡಿದ್ದಾಳೆ. ಓಕೆ, ನಿನ್ಗೋಸ್ಕರ ಅವಳು ಏನ್ ಮಾಡ್ಬೇಕು ಅದನ್ನ ಮಾಡಿದಾಳೆ ಬೆಳಗ್ಗೆಯಿಂದ. ಸೊ ಯು ಶುಡ್ ಬಿ ಗ್ರೇಟ್ಫುಲ್ ಫಾರ್ ಹರ್, ವಿ ಶುಡ್ ಬಿ ಗ್ರೇಟ್ಫುಲ್ ಫಾರ್ ಈಚ್ ಅದರ್. ಗಂಡನಿಗೋಸ್ಕರ ನಾವು ಮಾಡ್ತೀವಿ, ಗಂಡ ನಮ್ಗೋಸ್ಕರ ಅವ್ರು ದುಡಿಲಿಲ್ಲ ಅಂದ್ರೆ ನಮ್ ಮನೆ ನಡೆಯಲ್ಲ, ಅವ್ರು ದುಡಿಲೇಬೇಕು. ಸೊ ಅವ್ರಿಗೆ ನಾವು ಒಂದು ಗ್ರೇಟ್ಫುಲ್ನೆಸ್ ತೋರಿಸ್ಕೋಬೇಕಂತ. ಸೊ ನಾವಿಲ್ಲಿ ಏನ್ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಗ್ರೇಟ್ಫುಲ್ನೆಸ್ ಆಗಿರ್ಬೇಕು. ಪ್ಲಸ್ ಸೆಕೆಂಡ್ ಥಿಂಗ್ ಏನಂತ ಹೇಳಿದ್ರೆ, ಒಬ್ರನ್ನೊಬ್ರು ಕರೆಕ್ಟ್ ಆಗಿ ಕೇಳಿಸ್ಕೋಬೇಕು. ವಿ ಶುಡ್ ಬಿ ವೆರಿ ವೆರಿ ಗುಡ್ ಲಿಸ್ನರ್. ಓಕೆ, ಅವ್ರು ಮಾತಾಡ್ಬೇಕಾದ್ರೆ ನಾವು ನಿಮ್ದೇನಿದೆ ಬಿಡಿ, ಸುಮ್ನೆ ಕುತ್ಕೊಳ್ಳಿ ನೀವು, ನೋ ದಟ್ಸ್ ನಾಟ್ ಕರೆಕ್ಟ್. ಅವ್ರೇನ್ ಹೇಳ್ತಾರೆ ಅದನ್ನ ಕರೆಕ್ಟ್ ಆಗಿ ಕೇಳಿಸ್ಕೋಬೇಕು, ನಾವೇನ್ ಹೇಳ್ತಾ ಇದೀವಿ ಅವರು ಕರೆಕ್ಟ್ ಆಗಿ ಕೇಳಿಸ್ಕೋಬೇಕು. ಸೊ ಇವಾಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ನಾವು ಒಂದು ಇದಕ್ಕೆ ಹೋಗ್ತೀವಿ, ಒಂದು ಸೀರೆ ಅಂಗಡಿಗೆ ಹೋಗ್ತೀವಿ ಫಾರ್ ಎಕ್ಸಾಂಪಲ್, ಹೆಣ್ಮಕ್ಳಿಗೆ ಸೀರೆ ತುಂಬಾ ಇಷ್ಟ. ಸೊ ಸೀರೆ ಅಂಗಡಿಗೆ ಹೋಗ್ತೀವಿ, ಆಮೇಲೆ ಏನಾಗುತ್ತೆ, ಎಲ್ಲ ಕೊಂಡ್ಕೊಂಡೆಲ್ಲ ಬರ್ತೀವಿ ಮನೆಗೆ. ಗಂಡ ಬಂದಿರ್ತಾರೆ, ಆಫೀಸಿಂದ ಬಂದಿರ್ತಾರೆ, ಅವ್ರಿಗೆ ಹೇಳೋದಕ್ಕೆ ಶುರು ಮಾಡ್ತೀವಂತೆ, ನಾನು ಏನ್ ಮಾಡ್ದೆ, ಎಷ್ಟೊಂದು ಬಿಸ್ಲಿತ್ತು ಗೊತ್ತಾ, ಆಟೋನೇ ಸಿಕ್ಲಿಲ್ಲ ನಂಗೆ. ಹೌದಾ, ಓಕೆ, ನೀನ್ ಹೋಗಿದ್ಯಮ್ಮ ಸೀರೆ ಅಂಗಡಿಗೆ ಅಂತ ಕೇಳ್ತಾರಂತೆ. ಯಾಕಂದ್ರೆ ಅವ್ರಿಗೆ ಅಷ್ಟೊಂದು ಪೇಶನ್ಸ್ ಇರಲ್ವಂತೆ ಗಂಡಸರಿಗೆ, ನಿಮ್ಮ ಫುಲ್ ಸ್ಟೋರಿ ಕೇಳೋಷ್ಟು ಪೇಶನ್ಸ್ ಇರಲ್ಲ. ಆಮೇಲೆ ಏನ್ ಮಾಡ್ತಾರೆ ಮಾತಾಜಿಗಳು, ಅಲ್ಲಿಗೆ ಹೋಗಿದ್ದೆ, ಅಂಗಡಿಗೆ ಹೋಗಿದ್ದೆ, ನಾನು ಗ್ರೀನ್ ಸ್ಯಾರಿ ನೋಡ್ದೆ, ಏನದು ಆಲಿವ್ ಗ್ರೀನ್ ಇತ್ತು, ಆಮೇಲೆ ಏನೋ ಪ್ಯಾರೆಟ್ ಗ್ರೀನ್ ಇತ್ತು. ಓಕೆ, ಹೌದಾ ತಗೊಂಡಿಯಮ್ಮ ನೀನ್ ಗ್ರೀನ್ ಸ್ಯಾರಿ ತಗೊಂಡಿಯಾ ಅಂತ ಕೇಳ್ತಾರಂತೆ. ಇಲ್ಲ ನನ್ನ ಹತ್ರ ಎಷ್ಟೊಂದು ಗ್ರೀನ್ ಸ್ಯಾರಿಗಳಿವೆ, ಬೇಡ ಅಂತ. ಆಮೇಲೆ ರೆಡ್ ಸ್ಯಾರಿ ನೋಡ್ದೆ, ಹೌದಾ ರೆಡ್ ಸ್ಯಾರಿ ತಗೊಂಡಿಯಮ್ಮ? ಇಲ್ಲ, ಅದು ನೀವ್ ಹೇಳಿದ್ರಲ್ಲ 750 ರೂಪಾಯಿಗೆ ತಗೋಬೇಕು ಬಡ್ಜೆಟ್, ಇದ್ ನೋಡಿದ್ರೆ 1200 ಇತ್ತು, ಅದಕ್ಕೆ ತಗೊಳ್ಳಿಲ್ಲ. ಆಯ್ತಾ, ಆಮೇಲೆ ಎಲ್ಲೋ ಸ್ಯಾರಿನೂ ತಗೊಳ್ಳಿಲ್ಲ. ಆಮೇಲೆ ಇನ್ನೊಂದ್ ಸ್ಯಾರಿ, ಅದನ್ನ ತಗೊಂಡೆ ಕೊನೆಗೆ. ಹೌದಾ, ಒಳ್ಳೇದಾಯ್ತಮ್ಮ ತಗೊಂಡಿಯಲ್ಲ. ಸೊ ಮಾತಾಜಿಸ್ ಹೇಗೆ ಅಂದ್ರೆ, ಅವ್ರ ಪ್ರೋಸೆಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಇಷ್ಟ ಅಂತೆ ಅವ್ರಿಗೆ, ಮೊದ್ಲಿಂದ ಏನ್ ನಡೀತೋ ಅದು ಹೇಳ್ಬೇಕು ಅವರು. ಓಕೆ, ನಾಟ್ ಕೊನೆಗೆ ಏನಾಯ್ತು ಅದನ್ನ ಮಾತ್ರ ಹೇಳೋದಲ್ಲ, ಪ್ರೋಸೆಸ್ ಓರಿಯೆಂಟೆಡ್. ಫಸ್ಟ್ ಇಂದ ಏನ್ ನಡೀತು ಸ್ಟೆಪ್ ಬೈ ಸ್ಟೆಪ್ ಹೇಳೋಂಥದ್ದೊಂದು ಗುಣ ಮಾತಾಜಿಗಳಲ್ಲಿ ಇರುತ್ತಂತೆ. ಸೊ ಪ್ರಭುಗಳು ಅದನ್ನ ತಿಳ್ಕೊಂಡ್ಬಿಡ್ಬೇಕು, ಮಾತಾಜಿಗಳ ಗುಣ ಏನು, ಪ್ರೋಸೆಸ್ ಓರಿಯೆಂಟೆಡ್ ಅವರು. ಅದೇ ರೀತಿ ಪ್ರಭುಗಳ ಗುಣ ಏನು, ಅವರು ಗೋಲ್ ಓರಿಯೆಂಟೆಡ್ ಅಂತೆ. ಗೋಲ್ ಓರಿಯೆಂಟೆಡ್ ಅಂತ ಹೇಳಿದ್ರೆ ಅವ್ರಿಗೆ ಕೊನೆಗೆ ಏನಾಯ್ತು ಅನ್ನೋದ್ರ ಬಗ್ಗೆನೆ ಅವ್ರಿಗೆ ಚಿಂತನೆ. ಸೊ ಇವಳು ನಿಜವಾಗ್ಲೂ ಇವಳು ಮಾಡಿದ್ಲಾ ಅನ್ನೋದ್ರ ಬಗ್ಗೆ ಅವ್ರಿಗೆ ಒಂದು ಗೋಲ್ ಓರಿಯೆಂಟೆಡ್ ಅವರು. ಅದನ್ನ ಮಾತಾಜಿಗಳು ತಿಳ್ಕೊಂಡ್ಬಿಡ್ಬೇಕು. ನಿಮ್ ಪ್ರೋಸೆಸ್ ಆದಷ್ಟು ಸ್ವಲ್ಪ ಕಟ್ ಶಾರ್ಟ್ ಮಾಡಿ. ಓಕೆ, ಜಸ್ಟ್ ಬಿಕಾಸ್ ಗಂಡ ಒಂದು ಗುಡ್ ಲಿಸ್ನರ್ ಅಂತ ಹೇಳ್ಬಿಟ್ಟು ಲೆಟ್ ಅಸ್ ನಾಟ್ ಟೆಸ್ಟ್ ಇಸ್ ಪೇಷನ್ಸ್ ಅಲ್ವಾ. ಸೊ ಇದನ್ನ ನಾವು ಮಂದಟ್ ಮಾಡ್ಕೋಬೇಕು. ಸೊ ದಿಸ್ ಇಸ್ ಆಕ್ಚುಲಿ ಗ್ರೇಟ್ಫುಲ್ನೆಸ್, ಜಿ ಫಾರ್ ಗ್ರೇಟ್ಫುಲ್ನೆಸ್. ನೆಕ್ಸ್ಟ್ ಬಂದು ಆರ್ ಇಸ್ ರೆಸ್ಪೆಕ್ಟ್ಫುಲ್. ಒಬ್ರಿಗೊಬ್ರು ನಾವು ಗೌರವವನ್ನ ಸಲ್ಲಿಸ್ಬೇಕು, ಅವ್ರ ಟೈಮ್ಗೆ ಗೌರವಿಸ್ಬೇಕು, ನಮ್ ಫ್ಯಾಮಿಲಿಗೆ ಒಂದು ಗೌರವವನ್ನ ಕೊಡಬೇಕು. ಇವಾಗ ಗಂಡ ಮನೆಗ್ ಬಂದಿದ್ ಕೂಡಲೇ ಇನ್ನು ಒಳಗಡೆನೂ ಬಂದಿರೋದಿಲ್ಲ, ಅಷ್ಟ್ ಬೇಗ ಪ್ಲೀಸ್ ಡೋಂಟ್ ಸ್ಟಾರ್ಟ್ ಆಫ್, ನಂಗೆ ಈ ತರ ಆಯ್ತು ಗೊತ್ತಾ, ಇವತ್ತು ಬೆಳಗ್ಗೆಯಿಂದ ಇಷ್ಟು ಕಷ್ಟಪಟ್ಟೆ ನನ್ಗೆ ಗೊತ್ತಾ, ಆಮೇಲೆ ಏನು ಕೆಲ್ಸದವ್ರು ಬರ್ಲಿಲ್ಲ ಗೊತ್ತಾ. ನೋ, ಅದಕ್ಕೂ ಒಂದು ಟೈಮ್ ಇದೆ, ಅದಕ್ಕೂ ಒಂದು ಟೈಮ್ ಪ್ಲೇಸ್ ಅಂಡ್ ಸರ್ಕಮ್ಸ್ಟಾನ್ಸ್ ಹೇಳ್ತೀವಿ ನಾವು. ಸೊ ಅದನ್ನ ನಾವು ತಿಳ್ಕೊಬೇಕು, ಬಂದಿದ್ ಕೂಡಲೇ ಶೂಟ್ ಮಾಡೋದಲ್ಲ ಅವ್ರಿಗೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಗೇನ್. ಆಮೇಲೆ ಐ ಇಸ್ ಫಾರ್ ಇಂಟೆಗ್ರಿಟಿ. ಸೊ ನಾವು ಕಾಯ ವಾಚ ಮನಸ್ಸ ನಾವು
ಮದ್ವೆ ಆದಾಗ ನಾವಿಬ್ರು ಪ್ರಾಮಿಸ್ ಮಾಡಿರ್ತೀವಿ, ನಾವು ಅದನ್ನ ನಿಭಾಯಿಸ್ಬೇಕು. ಇಂಟೆಗ್ರಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಎಲ್ಲಿ ಒಂದು ಸ್ವಲ್ಪ ಬಿರುಕು ಬಿಡ್ತು ಅಂದ್ರೆ ಆ ಸಂಸಾರ ಒಡೆಯೋದಂತೂ ಗ್ಯಾರಂಟಿ. ಆದಷ್ಟು ನಾವು ಇಂಟಿಗ್ರಿಟಿಯಲ್ಲಿ ಇರ್ಬೇಕು. ಆದಷ್ಟು ನಾವು ಏನು ನೀವು ಕ್ಲೋಸ್ ಇಡಬೇಡಿ ಒಬ್ರಿಗೊಬ್ರು. ವಾಟ್ ಎವರ್ ಇಟ್ ಇಸ್ ಶೇರ್ ಮಾಡ್ಕೊಳ್ಳಿ, ವಾಟ್ ಎವರ್ ಇಟ್ ಇಸ್. ಸೊ ಅಲ್ಲೇ ನಮ್ಗೆ ರಿಯಲ್ ಬಿರುಕು ಬಿಡೋದು. ಇಂಟೆಗ್ರಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಗೃಹಸ್ಥನಲ್ಲಿ ಆಯ್ತು. ನೆಕ್ಸ್ಟ್ ಇಸ್ ಅಬೌಟ್ ಹಂಬಲ್. H is for humbleness or humility. Again, ಸೊ ವಿನಮ್ರತೆ, ಇದು ಕೂಡ ಅಷ್ಟೇನೆ. ನಾವ್ ಏನ್ ಮಾಡ್ತೀವಿ ಅಂದ್ರೆ ವಿನಮ್ರರಾಗಿರೋದಿಲ್ಲ. ಈಗೋನೇ ತುಂಬಾ ಪ್ರಾಬ್ಲಮ್ ಇವಾಗ. ಫಾರ್ ಎಕ್ಸಾಂಪಲ್, ಇವಾಗ ನಮ್ಮ ನೆಕ್ಸ್ಟ್ ಜನರೇಷನ್ ಏನಿದ್ದಾರೆ, ನಮ್ಮ ಅಕ್ಕನ ಮಕ್ಳು ಇರ್ಬೋದು, ಅವರ ಸೊಸೆ ಅಂದ್ರೆ ಇರ್ಬೋದು, ಎಲ್ಲಾ ಕಡೆ ನಾವೇನ್ ಅಬ್ಸರ್ವ್ ಮಾಡಿದೀವಿ ಅಂತ ಹೇಳಿದ್ರೆ ಹೆಣ್ಮಕ್ಳು ಗಂಡನ್ಗಿಂತ ಡಬಲ್ ದುಡಿತಾ ಇದ್ದಾರೆ. ಇದನ್ನೇ ಇವಾಗ ಅಕ್ಕನ ಮಗನ್ ಮದ್ವೆ ಆಯ್ತು ರೀಸೆಂಟ್ ಆಗಿ. ಸೊ ಅವಳು ಶಿ ಇಸ್ ಹ್ಯಾವಿಂಗ್ ಡಬಲ್ ಸ್ಯಾಲ್ರಿ ಕಂಪೇರ್ಡ್ ಟು ನಮ್ಮ ಮಗ. ಓಕೆ, ಬಟ್ ಒಳ್ಳೆ ಹುಡುಗಿ, ನಾನು ಹತ್ರ ಹೇಳ್ತಾ ಇಲ್ಲ, ಒಳ್ಳೆ ಹುಡುಗಿ ಅವಳು. ಬಟ್ ಏನಾಗುತ್ತೆ ಅಲ್ಲಿ ಒಂದ್ ಸ್ವಲ್ಪ ಈಗೋ ಕ್ಲಾಶ್ ಆಗತ್ತೆ. ಅಲ್ಲ, ದುಡಿಯೋದದು ಇವಾಗ ವೆರಿ ವೆರಿ ಇಂಪಾರ್ಟೆಂಟ್, ಅದು ನಡಿಲೇಬೇಕು, ಮಾಡೋಣ. ಬಟ್ ವಿನಮ್ರತೆ ಅನ್ನೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಹ್ಯೂಮಿಲಿಟಿ ಇರ್ಬೇಕು. ಅಂದ್ರೆ ಅವ್ರೇನ್ ಹೇಳ್ತಾರೆ ನಾವು ಅದಕ್ಕೆ ವಿನಮ್ರರಾಗಿ ಕೇಳಿಸ್ಕೋಬೇಕು, ಅದನ್ನ ಕಾರ್ಯಗತ ಮಾಡಬೇಕು ಅದನ್ನ. ಓಕೆ, ಸೊ ನಾನು ಮೇಲೆ ನೀನು ಮೇಲೆ ಅನ್ನೋದು ವಾದ ವಿವಾದ ಮಾಡಬಾರ್ದು. ಓಕೆ, ಆದಷ್ಟು ನಾವು ಅದನ್ನ ಕಂಟ್ರೋಲ್ ಮಾಡ್ಕೋಬೇಕು. ಅಲ್ಲೇ ಕ್ಲಾಶಸ್ ಆಗೋದು. ಹ್ಯೂಮಿಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. H ಫಾರ್ ಹಂಬಲ್ನೆಸ್ ಆರ್ ಹ್ಯೂಮಿಲಿಟಿ. ಆಮೇಲೆ ಬರೋದು ಹೆಚ್ಚಾಯ್ತು ಎ ಇಸ್ ಆಟಿಟ್ಯೂಡ್. ಸಾರಿ, ಎಸ್ ಬರುತ್ತೆ ಇವಾಗ. ಗೃಹಸ್ಥ ಎಸ್ ಬರುತ್ತೆ. ಎಸ್ ಇಸ್ ಫಾರ್ ಸೇವಾ ಮನೋಭಾವನೆ ಇರ್ಬೇಕು. ಒಬ್ರಿಗೊಬ್ರು ಸೇವಾ ಮನೋಭಾವನೆ ವೆರಿ ವೆರಿ ಇಂಪಾರ್ಟೆಂಟ್. ಅವರಿಗೋಸ್ಕರ ನಾವು ಸೇವೆ ಮಾಡ್ಬೇಕು. ಖುಷಿ ಕೊಡುತ್ತೆ ಅವ್ರಿಗೆ. ಅರೆ, ನನ್ನ ಹೆಂಡತಿ ನನ್ಗೋಸ್ಕರ ಇಷ್ಟೊಂದು ಮಾಡ್ತಾ ಇದ್ದಾಳೆ, ಮಾಡ್ತಾಳೆ. ಇವಾಗ ಫಾರ್ ಎಕ್ಸಾಂಪಲ್, ಗಂಡ ಹೇಳ್ಬೋದು, ಈ ಚಪಾತಿ ನಾನ್ ಮಾಡಿದ್ದು ಅಂತ ಯಾವತ್ತಾದ್ರೂ ಹೇಳ್ತಾರ? ಇಲ್ಲ, ಅವ್ರು ಯಾವತ್ತೂ ಹೇಳಲ್ಲ. ಓಕೆ, ಅದೇ ಹೆಂಡತಿ ಅದೊಳ್ ಮಾಡಿದ್ರೆ ಅದನ್ನ 1000 ಸಲ ಹೇಳ್ತಾಳೆ, ನಾನ್ ಮಾಡಿದ್ದು ಅಂತ. ಸೊ ದಟ್ ಈಸ್ ಇಂಪಾರ್ಟೆಂಟ್. ಅಗೇನ್ ಸೇವೆ ನಾವು ಎಷ್ಟಾಗುತ್ತೋ ಅಷ್ಟು ಒಬ್ರಿಗೊಬ್ರು ಸೇವೆಯನ್ನ ಮಾಡ್ಕೋಬೇಕು. ಆಮೇಲೆ ಬರೋದು ಟಿ. ಗೃಹಸ್ಥನಲ್ಲಿ ಟಿ ಬರುತ್ತೆ. ನೆಕ್ಸ್ಟ್ ಟಿ ಇಸ್ ಫಾರ್ ಟಾಲರೆನ್ಸ್ ಅಂತ ಹೇಳಿದ್ರೆ ಒಬ್ರಿಗೊಬ್ರು ನಾವು ಸಹಿಸ್ಕೋಬೇಕು. ನಾವು ಸಹಿಸ್ಕೊಂಡು ಬಾಳ್ವೆಯನ್ನ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಮಲಗಿರ್ಬೇಕಾದ್ರೆ ಫ್ಯಾನ್ದು AC ಅದು ಯಾವಾಗ್ಲೂ ಕ್ಲಾಶಸ್ ಆಗುತ್ತೆ ಗಂಡ ಹೆಂಡತಿ ಅಂತ ಹೇಳಿದ್ರೆ. ಸೊ ಯೂಶಲ್ ಆಗಿ ಫ್ಯಾನ್ ಒಬ್ರಿಗೆ ತುಂಬಾ ಶೆಕೆ ಇರುತ್ತೆ, ಒಬ್ರಿಗೆ ಚಳಿ ಇರುತ್ತೆ. ಫ್ಯಾನ್ ಹಾಕ್ಬಿಡಿ ಅಂತ ಒಬ್ರು, ಫ್ಯಾನ್ ಹಾಕಿ ಅಂತ ಒಬ್ರು. ಅದಕ್ಕೂ ನೀವು ಕಮ್ ಔಟ್ ಆಫ್ ದಟ್, ಒಂದು ಒಪ್ಪಂದಕ್ಕೆ ಬಂದ್ಬಿಡಿ. ಫ್ಯಾನ್ ಹಾಕೊಳ್ಳಿ, ಬಟ್ ಏನ್ ಮಾಡ್ಬೇಕು, ಯಾರಿಗೆ ಚಳಿ ಆಗ್ತದೆ ಹೊತ್ಕೊಳ್ಳಿ, ಯಾರಿಗೆ ಶೆಕೆ ಆಗ್ತಾ ಇದೆ ಫ್ಯಾನ್ ಹಾಕೊಳ್ಳಿ. ಸೊ ಸಮಥಿಂಗ್ ಲೈಕ್ ದಿಸ್. ಸೊ ಟಾಲರೆನ್ಸ್ ಇಸ್ ಅಗೇನ್ ವೆರಿ ಇಂಪಾರ್ಟೆಂಟ್ ಫಾರ್ ಟಿ ಫಾರ್ ಟಾಲರೆನ್ಸ್. ಆಮೇಲೆ ಬರೋದು ಹ್ಯಾಬಿಟ್ಸ್. ಸೊ ಹ್ಯಾಬಿಚುಯಲ್. ಒಬ್ರಿಗೆ ಒಂದು ಹ್ಯಾಬಿಟ್ ಇರುತ್ತೆ, ಬೆಳಗ್ಗೆ ಎದ್ದ ಕೂಡಲೇ ನ್ಯೂಸ್ ಪೇಪರ್ ಓದೋದು. ಅಂದ್ರೆ ಗೃಹಸ್ಥ ಜೀವನದಲ್ಲಿ ನಾನು ಹೇಳ್ತಾರೆ, ನಾವೆಲ್ಲ ನ್ಯೂಸ್ ಪೇಪರ್ ತರ್ಸೋದ್ ಬಿಟ್ಟಾಗ್ಲೇ 7-8 ವರ್ಷನೇ ಆಯ್ತು. ಸೊ ಹ್ಯಾಬಿಚುಯಲ್, ಬೆಳಗ್ಗೆ ಎದ್ದ ಕೂಡಲೇ ನ್ಯೂಸ್ ಪೇಪರ್ ಓದೋದಿರುತ್ತೆ. ಗೌರವಿಸಿ ಅದನ್ನ, ಅವ್ರ ಹ್ಯಾಬಿಟ್ ಅನ್ನ ಅವರು ಮಾಡ್ಲಿ. ಅಥವಾ ನಿಮ್ಮ ಹೆಂಡತಿ ಜಪ ಮಾಡ್ಬೇಕು, ಬೆಳಗ್ಗೆ ಎದ್ದ ಕೂಡಲೇ ಅವರು ಚಾಂಟಿಂಗ್ ಮಾಡ್ಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಅದನ್ನ ನಾವು ಅವ್ರ ಹ್ಯಾಬಿಟ್ ನ ಅವ್ರಿಗೆ ಮಾಡೋದಕ್ಕೆ ಬಿಟ್ಬಿಡ್ಬೇಕು. ಅವ್ರ ಹ್ಯಾಬಿಟ್ ನ ನಾವು ಕೆಡ್ಸೋದಕ್ಕೆ ಪ್ರಯತ್ನ ಮಾಡಬಾರ್ದು. ನೆಕ್ಸ್ಟ್ ಕಮ್ಸ್ ಎ ಫಾರ್ ಆಟಿಟ್ಯೂಡ್. ಅಂತ ಹೇಳಿದ್ರೆ ಅಗೇನ್ ನಮ್ಮ ಒಂದು ಅವರ ಪ್ರತಿ ಇರುವಂತ ಒಂದು ನಮ್ಮ ಒಂದು ಮೆಂಟಲ್ ಸ್ಪೆಕ್ಯುಲೇಷನ್, ಅಥವಾ ಏನ್ ಹೇಳ್ತೀವಿ ನಾವು ಆಟಿಟ್ಯೂಡ್ಗೆ, ಯಾರಾದ್ರೂ ಹೇಳ್ಬೋದಾ ಏನಾದ್ರೂ ವರ್ಡ್ ಫಾರ್ ದಟ್ ಆಟಿಟ್ಯೂಡ್? ನಮ್ಮ ಹ್ಯಾಬಿಟ್ ಅಥವಾ ನಮ್ಮ ಒಂದು ಬಿಹೇವಿಯರ್ ಅಂತ ತಗೋಬಹುದು. ಆಟಿಟ್ಯೂಡ್ ಇಸ್ ಬಿಹೇವಿಯರ್. ಓಕೆ, ಸೊ ಒಂಥರ ತುಂಬಾ ಅಹಂಕಾರಯುತವಾಗಿ ವರ್ತಿಸಬಾರ್ದು. ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಅಲ್ಲಿಂದಾನೇ ಮತ್ತೆ ಕ್ಲೇಶಗಳು ಸ್ಟಾರ್ಟ್ ಆಗೋದು. ಸೊ ಇದೊಂದು ಲಾಸ್ಟ್ ಒಂದು ಹೇಳ್ಬಿಟ್ಟು ನಾನು ಈ ಒಂದು ಪ್ರವಚನವನ್ನ ಮುಗಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇದನ್ನ ಹೇಳಿದ್ರೆ ನೀವು ಯಾರು ಇನ್ನ ಕ್ಲಾಶ್ ಮಾಡೋದಕ್ಕೆ ಹೋಗೋದೇ ಇಲ್ಲ. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಸೊ ಶಾಸ್ತ್ರಗಳ ಪ್ರಕಾರ ನಾನ್ ಹೇಳ್ತಾ ಇರೋದಲ್ಲ, ಶಾಸ್ತ್ರಗಳ ಪ್ರಕಾರ ಏನಂತ ಹೇಳಿದ್ರೆ, ನಮ್ಮ ಪ್ರಭುಜಿಗಳು ಏನಾದ್ರೂ ಒಂದು ಸ್ಪಿರಿಚುವಲಿ ಏನಾದ್ರೂ ಒಂದು ಮಾಡ್ತಾ ಇದಾರೆ, ಅಥವಾ ಏನೋ ಒಂದು ಜಪಾನೆ ಮಾಡ್ತಾರೆ ಅಂದ್ರೆ ಅದ್ರದ್ದು 50% ಏನಿದೆ ಪುಣ್ಯ ಕರ್ಮಗಳು, 50% ನಮ್ಮ ಮಾತಾಜಿಯವ್ರಿಗೆ ಬರುತ್ತದೆ, ಅವ್ರ ಹೆಂಡತಿಗೆ ಬರುತ್ತಂತೆ 50%. ಓಕೆ, ಅದಾದ್ಮೇಲೆ ಅವ್ರು ಏನಾದ್ರೂ ಪಾಪ ಕರ್ಮ ಮಾಡ್ತಾರೆ ಅನ್ಕೋಣ, ಅದೇನು ಬರಲ್ಲ ಅಂತ ನಮ್ಗೆ. ಬರೀ ಪುಣ್ಯ ಕರ್ಮಗಳಲ್ಲಿ ಮಾತ್ರ ನಾವು 50% ಭಾಗಿದಾರರು. ಪಾಪ ಕರ್ಮ ಏನು ಬರೋದಿಲ್ಲ ನಮ್ಗೆ. ಓಕೆ, ಅದೇ ತರ ನಾವು
ಮಾತಾಜಿಗಳು ಅವ್ರ ಹೆಂಡತಿ ನಾವು ಏನಾದ್ರೂ ಪುಣ್ಯಕರ್ಮ ಮಾಡಿದ್ರೆ ಅವ್ರಿಗೆ ಏನು ಹೋಗೋದಿಲ್ಲ, ಝೀರೋ, ಫ್ರೀ, ಏನು ಇಲ್ಲ, ಅವ್ರಿಗೆ ಏನು ಸಿಗೋದಿಲ್ಲ. ಆಮೇಲೆ ಪಾಪಕರ್ಮ ನಾವೇನಾದ್ರೂ ಮಾಡಿದ್ರೆ ಫಾರ್ ಎಕ್ಸಾಂಪಲ್ 50% ಪ್ರಭುಗಳಿಗೆ ಹೋಗುತ್ತಂತೆ. ಸೊ ಇವಾಗ ಎಲ್ಲರೂ ಒಳ್ಳೆ ಹೆಂಡತಿ ಆಗೋದಕ್ಕೆ ಪ್ರಯತ್ನ ಮಾಡೋಣ ಅಲ್ವಾ? ಸೊ 50% ನಮಗೆ ಅಂದ್ರೆ ಸಾರಿ, ಜಪ ಮಾಡ್ಲೇಬೇಕು. ಇವಾಗ ಪ್ರಭುಗಳು 16 ಮಾಲೆ ಜಪ ಮಾಡ್ತಾ ಇದಾರೆ, ಮಾತಾಡಿ ನಾಳೆಯಿಂದ ನಾನು 8 ಮಾಲೆ ಮಾಡ್ತೀನಿ ಸಾಕು, 8 ಮಾಲೆ ಮಾಡಿದ್ರೆ ಇನ್ನು 8 ಮಾಲೆ ಫ್ರೀ ಆಗಿ ಸಿಗತ್ತೆ ಅನ್ನೋ ಆತರ ಮಾಡ್ಬಾರ್ದು. ನಾವು 16 ಮಾಲೆ ಜಪ ಮಾಡ್ಲೇಬೇಕು, ಅದ್ರದ್ದು ಏನು ಸೊಲ್ಯೂಷನ್ ಇಲ್ಲ. 16 ಮಾಲೆ ನಾವು ಮಾಡ್ಲೇಬೇಕು. ಬಟ್ ಏನಾದ್ರೂ ಅವರು ಪುಣ್ಯ ಕರ್ಮಗಳನ್ನ ಇವಾಗ ಒಂದು ಮಂಗಳಾರತಿನೇ ಮಾಡ್ತಾರೆ ಅನ್ಕೋಣ, 50% ನಮಗ್ ಬರುತ್ತೆ. ಸೊ ಆರಾಮಾಗಿರಿ ನೀವು. ಆಕ್ಚುಲಾಗಿ ಮುಂಚೆ ಎಲ್ಲ ಹಾಗೆ ಇರೋದು, ಶಾಸ್ತ್ರಗಳ ಪ್ರಕಾರ ಮುಂಚೆ ಎಲ್ಲ ಹೇಗಿತ್ತು ಅಂದ್ರೆ ಮಾತಾಜಿಗಳು ಮನೆಯನ್ನ ಮಾತ್ರ ನೋಡ್ಕೊಳ್ತಾ ಇದ್ರು. ಅವ್ರೇನ್ ಹೊರಗಡೆ ಹೋಗಿ ದುಡಿಯೋದಾಗ್ಲಿ ಏನೇನೋ ಮಾಡ್ತಾ, ಇವನ್ ಅವರು ಜಪತಪಗಳಲ್ಲೂ ಅವರು ಇನ್ವಾಲ್ವ್ ಆಗ್ತಾ ಇರ್ಲಿಲ್ವಂತೆ ಅವಾಗ ಶಾಸ್ತ್ರಗಳ ಪ್ರಕಾರ. ಹಿಂದಿನ ಒಂದು ನಮ್ಮ ಯುಗಗಳಲ್ಲಿ ಮಾತಾಜಿಗಳು ಜಾಸ್ತಿ ಅವರು ಇದು ಏನಪ್ಪಾ ಭಗವಂತನ ಸೇವೆಯಲ್ಲಿ ಅವರು ಅಂದ್ರೆ ಇಂಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗೋರು, ಪ್ರಸಾದ ಮಾಡ್ಕೊಡೋರು, ಆತರ ಇನ್ವಾಲ್ವ್, ಡೈರೆಕ್ಟ್ ಸೇವೆ ಅವರು ಮಾಡ್ತಾ ಇರ್ಲಿಲ್ವಂತೆ. ಈಗೀಗ ಬಿಕಾಸ್ ಆಫ್ ಟೈಮ್, ಪ್ಲೇಸ್ ಅಂಡ್ ಸರ್ಕಮ್ಸ್ಟಾನ್ಸಸ್ ಇವಾಗ ಚೇಂಜ್ ಆಗಿದೆ. ಇವಾಗ ಮಾತಾಜಿಗಳು ಕೂಡ ಎಲ್ಲರೂ ಭಕ್ತಿ ಸೇವೆಯನ್ನ ಮಾಡೋದಕ್ಕೆ ಒಂದು ಯೋಗ್ಯತೆಯನ್ನ ಪಡ್ಕೊಂಡಿದ್ದಾರೆ. ಸೊ ನಾವು ನೀವೆಲ್ಲ ಅಂದ್ರೆ ಇನ್ನೊಂದು ಒಳ್ಳೆ ಟಿಪ್ ಇದೆ, ನೀವು ಒಳ್ಳೆ ಹೆಂಡತಿ ಆದ್ರೆ ಆದಷ್ಟು ಬೇಗ ಭಗವದ್ಧಾಮಕ್ಕೆ ಹೋಗ್ಬೋದಂತೆ. ಸೊ ಇದು ಒಂದು ಶಾಸ್ತ್ರ ಹೇಳಿರೋ ಪ್ರಕಾರ ಒಂದು ತುಂಬಾ ಒಳ್ಳೆ 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 ಟಿಪ್, ಇಂಪಾರ್ಟೆಂಟ್ ಟಿಪ್ ಫಾರ್ ಆಲ್ ಆಫ್ ಅಸ್. ಸೊ ಎಲ್ಲರೂ ಮಾಡ್ಬೋದಲ್ಲ, ಗುಡ್ ವೈಫ್ ಆಗ್ಬಿಟ್ರೆ ಸಾಕಂತೆ ನಾವು ಭಗವದ್ಧಾಮಕ್ಕೆ ವಾಪಸ್ ಹೋದಂಗೆ. ಇದನ್ ಇಟ್ ಗುಡ್? ಹರೇ ಕೃಷ್ಣ. ಸೊ ನಾನಿಲ್ಲಿ ನನ್ನ ಒಂದು ನನ್ಗೇನ್ ತಿಳಿದಿರೋ ಅಂತದೊಂದು ಗುರುಗಳು ತಿಳ್ಕೊಂಡಿರುವಂತದನ್ನ ನಾನು ಹೇಳೋದಕ್ಕೆ ಪ್ರಯತ್ನ ಮಾಡಿದೀನಿ. ದಯವಿಟ್ಟು ಏನಾದ್ರೂ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸ್ಬೇಕು. ಹರೇ ಕೃಷ್ಣ. ದಂಡೋತ್ ಪ್ರಣಾಮಗಳು. ಜೈ. Hare Krishna, wonderful class, Champa Mataji. So many things, what to do, what not to do. So many are in the list. ಎಲ್ಲಿ ಕರೆಕ್ಷನ್ ಮಾಡ್ಕೊಳ್ಳೋದಪ್ಪ ನಮಗೆ ಅಂತ ಆಯ್ತು ಇವಾಗ ನನಗೆ. ಒಂದ್ 50% ಪಾಪ ಕರ್ಮ ನಾವು ಮಾಡಿದ ಹಸ್ಬೆಂಡ್ ಹೋಗುತ್ತೆ ಅಂತ ಹೇಳಿದ್ರಲ್ಲ, ಅದು ಎಲ್ಲಿ ಮೆನ್ಷನ್ ಆಗಿದೆ ಮಾತಾಜಿ? ಮಾತಾಜಿ ಭಾಗವತಂ ಅಲ್ಲಿ ಇದೆ ಮಾತಾಜಿ. ಅಲ್ಲಿ ತೆಲುಗು ರಿಯಲ್ ಶ್ಲೋಕದ ನಾನು ಸಿಕ್ಕಿಲ್ಲ ನಂಗೆ, ಅದು ನಾನು ಕೇಳ್ಕೊಂಡು ಪ್ರಭುಗಳನ್ನ ಕೇಳ್ಕೊಂಡು ಹೇಳ್ತೀನಿ ಮಾತಾಜಿ. ಓಕೆ, ಇದು ನಾನು ಯಾವನು ಕೇಳಿಲ್ಲ, ಅದಕ್ಕೆ ಹೇಳಿದೆ. ಯಾಕಂದ್ರೆ ಪ್ರಭುಜಿ ಅವ್ರು ಮಾಡಿದ್ದು ನಮ್ಗ್ ಬರುತ್ತೆ, ಅದು ಪುಣ್ಯಕರ್ಮದಲ್ಲಿ, ದಟ್ ಐ ಹ್ಯಾವ್ ಆಲ್ವೇಸ್ ಹರ್ಡ್, ಬಟ್ ನಾಟ್ ಅಬೌಟ್ ದಿಸ್. ಓಕೆ, ಇದು ಒಳ್ಳೆ ಟಿಪ್ಸ್, ನಾವು ಏನು ತಪ್ಪು ಮಾಡ್ಬಾರ್ದು ಅಂತ ಆಯ್ತು. ಓಕೆ, ಅದರ್ವೈಸ್ ದೇ ವಿಲ್ ಸಫರ್ ನಾ. ವೆರಿ ನೈಸ್ ಕ್ಲಾಸ್, ವೆರಿ ನೈಸ್. ಯಾಕೆಂದ್ರೆ ಎಷ್ಟೊಂದು ಟೇಕ್ ಅವೇ ಎಷ್ಟೊಂದು ಟಿಪ್ಸ್ ಇತ್ತು, ತುಂಬಾನೇ ಸೊಗಸಾಗಿ, ತುಂಬಾ ಸರಳವಾಗಿ, ಎಲ್ಲರಿಗೂ ಪ್ರಾಕ್ಟಿಕಲ್ ಲೈಫ್ ಅಲ್ಲಿ ಬೇಕಾಗಿರುವ ಎಲ್ಲಾ ವಿಚಾರಗಳನ್ನು ಚೆನ್ನಾಗಿ ಮನದಟ್ಟಾಗುವಂಗೆ ಎಕ್ಸ್ಪ್ಲೈನ್ ಮಾಡಿದೀರಾ. ಸೊ ಇನ್ನು ಯಾರಿಗಾದ್ರು ಇದೇ ರೀತಿ ನೋಡಿ ನೀವು ನಮ್ಗೆ ಅವಾಗವಾಗ ಬಂದು, ನನ್ಗೆ ಯಾವಾಗ ನೀವು ಫ್ರೀ ಇರ್ತೀರ ಅಂತ ಗೊತ್ತಾಗೋದಿಲ್ಲ, ಸೊ ಕ್ಲಾಸ್ಗಳನ್ನ ಕೊಡ್ತಾ ಇರಿ. ಯಾಕೆಂದ್ರೆ ಗೃಹಸ್ಥ ಐಡಿಯಲ್ ಇದಕ್ಕೆ ನೀವು ಯು ಆರ್ ದ ರೋಲ್ ಮಾಡೆಲ್, ಐ ಥಿಂಕ್, ಬಿಕಾಸ್ ಐ ಹ್ಯಾವ್ ಸೀನ್ ಯು ಫ್ರಮ್ ವೆರಿ ನಿಯರ್. ನಾನ್ ನೋಡಿದೀನಿ ಮಾತಾಜಿ ಪ್ರಭುಜಿಗಳಿಗೆ ಇಷ್ಟು ವರ್ಷ ಇಲ್ಲ ಮೈಸೂರಲ್ಲಿ ಇದ್ದಿದ್ರಿಂದ. ಈ ಒಂದು ಟಾಪಿಕ್ಗೆ ಮಾತಾಜಿ ತುಂಬಾ ಐಡಿಯಲ್. ಸೊ ಅವ್ರು ಯಾವಾಗ್ಲೂ ಜೋರಾಗಿ ಮಾತಾಡಿದ್ದು ಪ್ರಭುಜಿ ಹತ್ರ ಆಗ್ಲಿ, ಪ್ರಭುಜಿ ಮಾತಾಜಿಗೆ ಜೋರಾಗಿ ನಾನು ಯಾವತ್ತೂ ನೋಡಿಲ್ಲ, ಯಾಕಂದ್ರೆ ತುಂಬಾ ನಾನು ಅವರೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ್ದೇನೆ. So very nice, Mataji, and you are the right person to explain all these things. And I'm really very grateful to you for taking this topic. ಈ ಟಾಪಿಕ್ ಎಲ್ಲರಿಗೂ ಬೇಕಾಗಿದೆ. ಯಾಕೆಂದ್ರೆ ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಇವೆಲ್ಲ ಎಷ್ಟೊಂದು ತಪ್ಪುಗಳು ನಮ್ಮಿಂದ ನೋಯಿಂಗ್ಲಿ ಮಾಡ್ತಾನೆ ಇರ್ತೀವಿ. ಬಟ್ ಕೇಳ್ತಾ ಇದ್ರೆ ವಿ ಕ್ಯಾನ್ ಮಿನಿಮೈಸ್ ಅವರ್ ಆಲ್ ಮಿಸ್ಟೇಕ್ಸ್. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳ್ಬೋದು. ಐ ಥಿಂಕ್ ಎವ್ರಿವನ್ ವಿಲ್ ಬಾಂಬಾರ್ಡ್ ಯು ವಿತ್ ಕ್ವಶನ್ಸ್. ತುಂಬಾ ಕ್ವಶನ್ಸ್ ಇರ್ಬೋದು ಇವತ್ತು. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ಹರೇ ಕೃಷ್ಣ, ದಂಡೋತ್ ಪ್ರಣಾಮ್ ಮಾತಾಜಿ. ನಾಗರತ್ನ ಮಾತಾಜಿ. ಮಾತಾಜಿ, ಪ್ರಭುಜಿ ಮಾಡಿದ್ದು ಪಾಪ ಪುಣ್ಯ ಹೆಣ್ಮಕ್ಳಿಗೆ ಬರುತ್ತಲ್ಲ, ಅದೇ ರೀತಿ ಹೆಣ್ಮಕ್ಳು ಮಾಡಿದ್ದು ಗಂಡ್ಮಕ್ಳಿಗೆ ಸೇರಿ ಹೋಗ್ತಾ? ಮಾತಾಜಿ, ಅದು ಒಂದೊಂದ್ ಕರೆಕ್ಷನ್ ಏನ್ ಗೊತ್ತಾ, ಪ್ರಭುಜಿಗಳು ಏನ್ ಪುಣ್ಯ ಮಾಡಿರ್ತಾರೆ ಅದ್ರದ್ದು 50% ನಮಗ್ ಬರುತ್ತೆ, ಪಾಪಕರ್ಮ ಬರೋದಿಲ್ವಂತೆ. ಪಾಪಕರ್ಮ ಅವ್ರು ಮಾಡಿದ್ ನಮಗ್ ಬರಲ್ಲ. ಓಕೆ, ಅದೇ ತರ ಮಾತಾಜಿ ಪುಣ್ಯ ಮಾಡಿದ ಅವ್ರಿಗೆ ಏನು ಹೋಗಲ್ವಂತೆ, ಪಾಪ ಮಾಡಿದ್ರೆ 50% ಭಾಗಿದಾರರಂತವ್ರು. ಸರಿ ಮಾತಾಜಿ. ಹರೇ ಕೃಷ್ಣ. ದಂಡೋತ್ ಪ್ರಣಾಮ್. ದಂಡೋತ್ ಪ್ರಣಾಮ್. ಸೊ ಚಾಣಕ್ಯ ಪಂಡಿತರು ಹೇಳ್ತಾರಂತೆ,
ಮದ್ವೆ ಮಾಡ್ಕೊಳ್ತಾ ಇರೋದು ವಾಸಿ ಅಂತ. ಬಿಕಾಸ್ ಪಾಪಕರ್ಮ ನಮ್ಗೆ ಗೊತ್ತಿದ್ದೋ ನಾವ್ ಮಾಡ್ಬಿಡ್ತೀವಲ್ವಾ ಮಾತಾಜಿ, ಅವ್ರಿಗೆ ಹೋಗ್ಬಿಡುತ್ತೆ, ಪ್ರಭುಗಳಿಗೆ ಹೊಟ್ಟೋಗುತ್ತೆ ಪಾಪ. ತುಂಬಾ ಕೇರ್ಫುಲ್ ಆಗಿರ್ಬೇಕು ಮಾತಾಜಿಗಳು, ತುಂಬಾ ಕೇರ್ಫುಲ್ ಆಗಿರ್ಬೇಕು. ಹರೇ ಕೃಷ್ಣ ಹರೇ ಕೃಷ್ಣ. ಬೇರೆ ಯಾರಿಗಾದ್ರೂ ಏನೋ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ. ಎಸ್ ಪ್ಲೀಸ್. ಮಾತಾಜಿ ವಾಯ್ಸ್ ಸ್ಲೋ ಆಗಿ ಕೇಳ್ತಾ ಇದೆ ಮಾತಾಜಿ, ಗಟ್ಟಿಯಾಗಿ ಕೇಳ್ತಾ ಇಲ್ಲ. ಹರೇ ಕೃಷ್ಣ. ಹೌದಾ? ಅವಾಗಿಂದ ಹಾ ಕೇಳಿಸ್ಲಿಲ್ವಾ? ಓ ಕೃಷ್ಣ. ಮಾತಾಜಿ ತುಂಬಾ ಕ್ಲಿಯರ್ ಚೆನ್ನಾಗಿತ್ತು ಮಾತಾಜಿ ಕ್ಲಾಸ್ ಇವತ್ತು. ಹರೇ ಕೃಷ್ಣ. ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತು ಮಾತಾಜಿ. ಹರಿ ಥ್ಯಾಂಕ್ ಯು ಮಾತಾಜಿ. ನಿಮ್ಮನ್ನೆಲ್ಲ ನಾನು ಭೇಟಿ ಮಾಡಿದ್ದು ತುಂಬಾನೇ. ಮಾತಾಜಿ ಇದು ಇವಾಗ ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ದಾರೆ, ಯಾವಾಗ ಬೇಕಾದ್ರೂ ಕ್ಲಾಸ್ ತಗೋಬಹುದು, ಹಾ ಏನು ಮಾತಾಜಿ. ತೊಂದ್ರೆ ಇಲ್ಲ. ಹರೇ ಕೃಷ್ಣ. ಮಕ್ಳೆಲ್ಲ ಚೆನ್ನಾಗಿದಾರ ಮಾತಾಜಿ, ಪ್ರಭುಗಳು ಮಕ್ಳು? ಎಲ್ಲರೂ ಹಾ ಚೆನ್ನಾಗಿದ್ದೀವಿ ಮಾತಾಜಿ. ಎಲ್ಲ ಭಗವಂತನ ಕೃಪೆ, ತಮ್ಮೆಲ್ಲರ ಒಂದು ಆಶೀರ್ವಾದ. ಜಯ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ, ದಂಡ ಪ್ರಣಾಮ್, ಹರ್ಬೇಸ್ ಆಶೀಷ ಗುಣ ಮಾತಾಜಿ. ಮಾತಾಜಿ ಜಯ. ಹರಿ ಎಸ್ ಬೋಲ್. ಹರಿ ಬೋಲ್. ಮಾತಾಜಿ ಕ್ವಶನ್ ಇದೆ, ಎಸ್ ಮಾತಾಜಿ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಇವಾಗ ನಾವು ಏನು ಪ್ರಾಕ್ಟಿಕಲ್ ಲೈಫ್ ಅಲ್ಲಿ ಅದು ಹೇಳಲೇಬೇಕು, ಮಟೀರಿಯಲ್ ಅಲ್ಲಿ ಮಾಡ್ಕೊಂಡಿದ್ದು ಕೃಷ್ಣ ಎಸ್ ಮಾತಾಜಿ. ಪ್ರಜ್ಞೆಯಲ್ಲಿ ಎಲ್ರು ಇದ್ದಾಗ ಕೇಳಿಸ್ತಾ ಇದೆಯಾ ಮಾತಾಜಿ? ಹಾ ಕೇಳಿಸ್ತಾ ಇದೆ, ಕ್ಲಿಯರ್ ಆಗಿದೆ. ಕ್ಲಿಯರ್ ಇದೆ ಹಾ, ಮಾತಾಜಿ. ಅದರಲ್ಲಿ ಪ್ರಭುಜಿ ಪಾಲು ಎಷ್ಟು, ಮಾತಾಜಿ ಪಾಲು ಎಷ್ಟು? ಯಾಕಂದ್ರೆ ನೀವು ಎಲ್ಲ ನೋಡಿದಿರಲ್ಲ ನಮ್ ಫ್ಯಾಮಿಲಿ ಎಲ್ಲ, ಸೊ ಅದನ್ನ ಸ್ವಲ್ಪ ಇನ್ನ ವಿವರವಾಗಿ ಬಿಡಿಸಿ ಹೇಳಿದಾಗ ಈ ರೆಕಾರ್ಡಿಂಗ್ ನಮ್ ಪ್ರಭುಜಿ ಕೇಳಿಸ್ತೀನಿ. ಯಾಕಂದ್ರೆ ಒಂದು ಸರ್ವಿಸ್ ಅಂತ ಬಂದಾಗ ಎಲ್ರೂ ಶೇರ್ ಮಾಡ್ಕೊಂಡು ಮಾಡಿದಾಗ ಆಲ್ಮೋಸ್ಟ್ ಈಗ ಎಲ್ರ ಮನೇಲೂ ಪ್ರಭುಜಿ ಜಾಸ್ತಿ ಭಾಗವತ ಬುಕ್ಸ್ ಎಲ್ಲಾ ಸೆಟ್ಸ್ ಚೈತನ್ಯ ಚರ್ಯ ಓದ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲೇನಾಗುತ್ತೆ, ಮಾತಾಜೀಸ್ಗೆ ಅರ್ಧರ್ಧ ಬುಕ್ಸ್ ರೀಡಿಂಗ್ ಅಲ್ಲೆಲ್ಲ ಹಿಂದೆ ಉಳಿಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಸರ್ವಿಸ್ ಗಳೇ ಕವರ್ ಆಗ್ತಾ ಇರಲ್ಲ. ಚಾಂಟಿಂಗ್ ಮಾಡಕ್ಕೆ 2 hours ತೆಗ್ದಿಟ್ಕೊಂಡು ಅದನ್ನ ಕವರ್ ಮಾಡಿ, ಇದನ್ನ ಪ್ರತಿಯೊಬ್ರು ಅವ್ರ ಆರೋಗ್ಯಗಳನ್ನ ವಿಚಾರಿಸ್ತಾ ಅವ್ರನ್ನ ನೋಡ್ಕೊಂಡು ಮ್ಯಾನೇಜ್ ಮಾಡೋದ್ರ ಬಗ್ಗೆ ಇನ್ನೇನಾದ್ರು ಸ್ವಲ್ಪ ಟಿಪ್ಸ್ ಗಳಿದ್ರೆ ಹೇಳಿ ಅಂತ. ಹರೇ ಕೃಷ್ಣ ಮಾತಾಜಿ. ಇಬ್ರು ಕೆಲ್ಸವನ್ನ- ಹರೇ ಕೃಷ್ಣ ಮಾತಾಜಿ. ಇಬ್ರು ಕೆಲಸವನ್ನ ಸ್ವಲ್ಪ ಡಿವೈಡ್ ಮಾಡ್ಕೊಂಡು ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಪ್ರಭುಗಳು ಅರ್ತ್ಕೋಬೇಕು, ಬಿಕಾಸ್ ಮಾತಾಜಿಸ್ಗುನು ಇದೆಲ್ಲ ಇಂಪಾರ್ಟೆಂಟ್ ಇದೆ. ನಮ್ ಪ್ರಭುಜಿ ಹಂಗೆ, ನಾನೇನಾದ್ರೂ ಕೆಲಸ ಮಾಡ್ತಾ ಇರ್ತೀನಿ ಅಂದ್ರೆ, ಪ್ರಸಾದ ಮಾಡ್ತಾ ಇರ್ತೀನಿ ಅಂದ್ರೆ ಪ್ರಭು ಅಲ್ಲೇ ಚೇರ್ ಹಾಕೊಂಡು ಕುತ್ಕೊಂಡು ಓದ್ತಾ ಇರ್ತಾರೆ, ಮತ್ತೆ ನನ್ಗೂ ಕೇಳಿಸೋ ತರ ಓದ್ತಾ ಇರ್ತಾರೆ. ಏನಾದ್ರು ಭಗವದ್ಗೀತೆ ಹರಿ ಬೋಲ್. ಇರ್ಬೋದು. ಎಲ್ರಿಗೂ ನಿಮ್ ಪ್ರಭುಜಿ ತರ ಇರಲ್ಲ ಮಾತಾಜಿ, ಪ್ರಭುಜಿ ಫುಲ್ ಪ್ರಸಾದವೇ ಮಾಡ್ಕೊಂಡ್ ಬಿಡ್ತಾರೆ. ಎಷ್ಟು ಸೇವೆ ಮಾಡ್ತಾರೆ ಅವ್ರ. ಮುಂಚೆಲ್ಲ ನೈಟ್ ಶಿಫ್ಟ್ ಇರೋದು, ಆಗ ಹಾ ಮಲ್ಕೊಂಡಿದ್ರೆ ಮತ್ತೆ ನೋಡೋರು, ನಾನು ಮಲ್ಕೊಂಡಿದ್ರೆ ಅವರೇ ಪ್ರಸಾದ ಮಾಡ್ಬಿಡೋರು. ಸೊ ಈ ರೀತಿ ಅಲ್ಲ, ಎಲ್ಲಾರು ಪ್ರಭುಗಳಿಗೂ ಕಷ್ಟ ಆಗತ್ತೆ, ಬಟ್ ಆದಷ್ಟು ಹೌದು ಹೌದು. ಹಾ, ಕೆಲವ್ರಿಗೆ ಅದು ಕುಕಿಂಗ್ ಗೊತ್ತಿರಲ್ಲ. ಅಟ್ಲೀಸ್ಟ್ ನೀವ್ ಹೇಳ್ದಂಗೆ ಹೆಲ್ಪ್ ಮಾಡ್ಬೇಕು. ಕೆಲವ್ರು ಅಂದ್ರೆ ಅವ್ರಿಗೆ ಅವ್ರ ನೇಚರ್ ಹೆಂಗಿದ್ಬಿಡುತ್ತೆ ಅಂದ್ರೆ ಅವ್ರಿಗೆ ಮಾಡ್ಬೇಕು ಅನ್ನೋದು ಅನ್ಸೋದು ಇಲ್ಲ, ಅದು ಗೊತ್ತಾಗೋದು ಇಲ್ಲ. ಅವ್ರು ಏನಿದ್ರು ಅವ್ರ ಚಾಂಟಿಂಗ್ ಮಾಡ್ಕೋಬೇಕು, ಅವ್ರ ಬುಕ್ಸ್ ರೀಡಿಂಗ್ ಮಾಡ್ಬೇಕು. ಯಾಕಂದ್ರೆ ಆ ಟೈಮ್ ಕೂಡ ಹಂಗೆ ಅದ್ರಲ್ಲೇ ಕವರ್ ಆಗ್ಬಿಡುತ್ತೆ. ಅವ್ರ ಕೆಲ್ಸ ಕಾರ್ಯಗಳು ನೋಡ್ಕೊಂಡು, ಈಗ ಬೆಳಗಾಯ್ತು, ಬೆಳಗ್ಗೆ ತಕ್ಷಣ ಆರತಿ ಮಾಡ್ಬೇಕು. ಯಾಕಂದ್ರೆ ಇದು ಒಂದು ಮನೇನು ಕೂಡ ಒಂದು ಚಿಕ್ಕ ಟೆಂಪಲ್ ತರಾನೇ ಟ್ರೀಟ್ ಮಾಡೋದ್ರಿಂದ ಅದ್ರ ಸರ್ವಿಸ್ ಗಳೇ ಗಂಟೆಗಟ್ಲೆ ತಗೊಂಡ್ ಹೋಗ್ಬಿಡುತ್ತೆ. 8 o'clock ಇರುತ್ತೆ, 8 o'clock ತನಕ ಚಾಂಟಿಂಗು ಪೂಜೆ ಇದ್ರಲ್ಲೇ ಕವರ್ ಆಗ್ಬಿಡುತ್ತೆ. 8 o'clock ಮತ್ತೆ ಭಾಗವತಂ ಕ್ಲಾಸು, ಮತ್ತೆ ಆಮೇಲೆ ಅಲ್ಲಿ ಡ್ಯೂಟಿ. ಸೊ ಹಿಂಗೆ ಆಗ್ಬಿಡುತ್ತೆ. ಮತ್ತೆ ಸಂಜೆ ಬಂದಾಗ್ಲೂ ಇನ್ನು ಬೇರೆ ಏನು ರೀಡಿಂಗ್ ಬುಕ್ಸ್. ಸೊ ಆಯ್ತು ಪ್ರಸಾದ, ಅದೊಂದ್ ಅರ್ಧ ಗಂಟೆ ಮುಗೀತು, ಮಲ್ಗೋ ಟೈಮ್ 9-10 ಗಂಟೆ ಆಗೋಯ್ತು. ಇದ್ರಲ್ಲೇ ಕವರ್ ಆಗ್ಬಿಡತ್ತೆ. ಹೌದು ಮತ್ತೆ ಏನ್ ಮಾಡ್ಬೇಕಂದ್ರೆ ಇಬ್ರು ಕುತ್ಕೊಂಡು ಕೆಲಸ ಏನಿದೆ ಒಂದ್ ಡೇದು ಫುಲ್ ಒಂದು ಕೆಲಸ ಲಿಸ್ಟ್ ಮಾಡ್ಕೊಂಬಿಡಿ ಮಾತಾಜಿ. ಯಾರ್ಯಾರು ಏನೇನ್ ಮಾಡ್ಬೋದು, ಯಾವಾಗ ಮಾಡ್ಬೋದು, ಒಂದು ಟೈಮ್ ಟೇಬಲ್ ಮಾಡ್ಕೊಳ್ಳಿ, ಒಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಕೊಳ್ಳಿ ಮಾತಾಜಿ. ಸೊ ದಟ್ ಅದ್ರ ಪ್ರಕಾರ ನಾವ್ ನೋಡಿದ್ರೆ ಮೇ ಬಿ ಒಂದ್ 5 ನಿಮಿಷ ಆ ಕಡೆ ಈ ಕಡೆ ಆಗತ್ತೆ, ಅದೇನು ಇದ್ ಮಾಡಕ್ ಆಗಲ್ಲ. ಸೊ ಎಲ್ಲಾ ಕೆಲ್ಸಾನು ಕವರ್ ಆಗುತ್ತೆ, ಮತ್ತೆ ನೀವಿಬ್ರು ಭಕ್ತಿ ಸೇವೆಯಲ್ಲಿ ಮುಂದುವರೆದಕ್ಕೆ ಒಂದು ಸದಾವಕಾಶ ಆಗತ್ತೆ ಮಾತಾಜಿ. ಇದನ್ನ ಟ್ರೈ ಮಾಡಿ ಮಾತಾಜಿ, ಮೇ ಬಿ ವರ್ಕೌಟ್ ಆಗ್ಬೋದು. ಮಾಡಿ ನೋಡ್ದೆ ಮಾತಾಜಿ, ಹ್ಞೂ ಅಂತಾರೆ, ಬಟ್ ಅದು ಯಾವ್ದನ್ನ ಕವರ್ ಮಾಡಲ್ಲ. ಹ್ಞೂ ಅಯ್ಯೋ ಹೌದಾ ಮರ್ತೋಗ್ಬಿಟ್ಟೆ, ಅದು ಬಿಡಿ, ನನ್ ಕ್ಷಮಿಸ್ಬಿಡಿ, ಅದೊಂದು ಎಲ್ಲದಕ್ಕೂ ಹೇಳ್ಬಿಡ್ತಾರೆ. ಸರಿ 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 ಎಲ್ಲ ನಮ್ಗೆ ಒಂದೊಂದ್ಸರಿ ಹೆಂಗಾಗತ್ತೆ ಅಂದ್ರೆ, ಆದಷ್ಟು ಎಲ್ಲಾ ತಾಳ್ಮೇಲೆ ಹೋಗ್ತಾ ಇರ್ತೀವಿ. ಎಲ್ಲೆಲ್ಲಿ ನಮ್ಗೆ ವೈಷ್ಣವ ಅಪರಾಧ ಆಯ್ತಾ ಏನು, ಇದೆಲ್ಲ ಥಾಟ್ ಬರ್ತಾ ಇರುತ್ತೆ, ಗೊತ್ತೇ ಆಗಲ್ಲ. ಮನೆಯಲ್ಲಿ ಮನೆಯವರಾದ್ರೂ ಅವ್ರಿಗೂ ಏನು ಹೇಳ್ಬಾರ್ದೇನೋ, ಎಷ್ಟು ಕವರ್ ಮಾಡ್ತಾ ಇರ್ತೀವಿ.
ಆದ್ರೂ ಒಂದೊಂದ್ಸರಿ ರೇಗ್ ಬಿಡ್ತೀವಿ ಮಾಡ್ಬಿಡ್ತೀವಿ. ಅದನ್ನೊಂದು ನಮ್ ಬಿಹೇವಿಯರ್ ಕೂಡ ಅದು ಚೇಂಜ್ ಆಫ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಹೌದು ಖಂಡಿತ ಮಾತಾಜಿ, ನೀವ್ ಹೇಳಿದ ಅಕ್ಷರಶಃ ಸತ್ಯ ಅದು. ನಾವು ನಮ್ ಬಿಹೇವಿಯರ್ನ ಚೇಂಜ್ ಮಾಡ್ಕೋಬೇಕು ಮಾತಾಜಿ. ಹೌದು ಮಾತಾಜಿ, ಆ Yes. ಕ್ಷಣಕ್ಕೆ ಕೋಪ ಬಂದೇ ಬರುತ್ತೆ ಮಾತಾಜಿ. ಓದಿರೋ ಪ್ರಭುಗಳು ಏನ್ ಮಾಡ್ಬೇಕು ಮಾತಾಜಿ? ನೀನ್ ಹೇಳ್ಬಿಟ್ರೆ ನಂಗೆ ತಿಳಿಸು, ನನ್ನಿಂದ ಬರ್ಲಿಕ್ಕೆ ಓದ್ಲಿಕ್ಕೆ ಬರಲ್ಲ ಅವ್ರ ಬಿಸ್ನೆಸ್ ಮ್ಯಾನ್ಗಳು, ಕನ್ನಡ ಬರಲ್ಲ. ನೀನ್ ತಿಳ್ಕೊಂಡಿರೋದಿಲ್ಲ, ಅದು ನಮ್ಗೆ ತಿಳಿಸು, ಹೇಳು ಅಂತ ಹೇಳ್ತಾರೆ ಮಾತಾಜಿ. ಅಲ್ವಾ ಹೇಳ್ಬೇಕು ಮಾತಾಜಿ? ಮಾತಾಜಿ. ಕರೆಕ್ಟ್ ಹಾ. ಕರೆಕ್ಟ್. ಹಂಗೇನೆ ಕರೆಕ್ಟ್. ಟೈಮ್ ಸಾಕಾಗಲ್ಲ ಮಾತಾಜಿ. ಬೆಳಿಗ್ಗೆ ಬೇಗ ಇದ್ರೆ ಕೆಲ್ಸಗಳಾಗುತ್ತೆ ಮಾತಾಜಿ. ಬೇಗ ಎದ್ದು ನಾವ್ ಮಾಡಿದ್ರೆ ಆಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಟೈಮ್ ಆಗ್ಬಿಟ್ರೆ ಮತ್ತೆ ಯಾರೋ ಬಂದ್ರು, ಫೋನ್ಸ್ ಬಂದ್ರೆ, ಗೆಸ್ಟ್ ಬಂದ್ರೆ ಅಂತ ಕೆಲ್ಸಗಳು ಏರುಪೇರು ಆಗ್ಬಿಡುತ್ತೆ. ಟೈಮ್ ಟೇಬಲ್ ಸಿಸ್ಟಮ್ ಹೊಟ್ಟೋಗ್ಬಿಡುತ್ತೆ ನಮ್ದು. ಏನ್ Yes. ಕಾಲಮ್ ಹಾಕೊಂಡಿರ್ತೀವಿ, ಆ ಕಾಲಮ್ ಒಂದು ಕಾಲಮ್ ಮಿಸ್ ಆಗಿ, ಚಿಕ್ಕ ಇಟ್ಟಿರ್ತಾನೆ ರಂಗೋಲಿ ಚೆನ್ನಾಗ್ ಬರುತ್ತೆ ಮಾತಾಜಿ. ಒಂದ್ ಚಿಕ್ಕ ಮಿಸ್ ಆದ್ರೆ ರಂಗೋಲಿ ಹಾಳಾಗಲ್ವಾ? ಆತರ ನಿಜ ಜೀವನದ ಘಟನೆಗಳೇ ನಡೀತಾ ಇರ್ತದೆ ಮಾತಾಜಿ, ಅಲ್ವಾ? ಅದ್ರ ದಿನ ಒಂದೇ ಬಗ್ಗೆನೂ ಸರಿ ಒಂದ್ ಕ್ಲಾಸ್ ತಗೊಳ್ಳೋಣ ಅಲ್ವಾ ಮಾತಾಜಿ? ನೆಕ್ಸ್ಟ್ ಇದ್ರ ಬಗ್ಗೆನೂ ಒಂದ್ ಕ್ಲಾಸ್ ತಗೊಳ್ಳೋಣ ಮಾತಾಜಿ. ಹಾ ಮಾತಾಜಿ, ಯಾವ ಹಾ ಮಾತಾಜಿ. ದೈನಂದಿನ ಜೀವನ ಟೈಮ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡ್ಬೇಕು ಅಂತ. ಸೊಲ್ಯೂಷನ್ ಏನಂತ ಹೇಳಿದ್ರೆ, ಪ್ರಭುಜಿಗಳಿಗೆ ಒಂದ್ ಕ್ಲಾಸ್ ತಗೋಬೇಕು ಇವಾಗ. ವೇಣುಪ್ರಭುಗೋ ಯಾರೋ ಒಂದು ವೆಲ್ವೋಸ್ ಇರೋ ಒಂದು ಅದು ಟೆಂಪಲ್ ಅಲ್ಲಿ ನಿಜ ಅದು ಒಂದ್ ಸಂಡೇ ಈವ್ನಿಂಗ್ ಭಕ್ತಿ ವೃಕ್ಷದಲ್ಲಿ ಎಲ್ರಿಗೂ ಬರ ಹೇಳ್ಬಿಟ್ಟು ಪ್ರಭುಜೀಸ್ಗೆ ಒಂದು ಕ್ಲಾಸ್ ಕೊಡಿಸ್ಬೇಕು. ಅವರು ಇಂತಿಂತ ಅಂದ್ರೆ ಸ್ಟ್ರಿಕ್ಟ್, ಅವರು ಇಂತದ್ದೇ ಇನ್ಸ್ಟ್ರಕ್ಷನ್, ನೀವ್ ಇದನ್ನ ಮಾಡ್ಲೇಬೇಕು ಮನೇಲಿ, ಫಾಲೋ ಮಾಡಿ ಅಂತ ಹೇಳ್ಬೇಕು ಅವ್ರು. ಈಗ His Grace ಕೃಷ್ಣ ಪ್ರಭುಜಿನ ಸೂಕ್ತ ಮಾರ್ಗದರ್ಶನ ಕೊಡ್ತಾರೆ. ಯಾಕಂದ್ರೆ ತೀರ್ಥ ಬಂದ್ರೆ ಹೌದು. ತೀರ್ಥ ಮಾಡ್ತೀವಿ. ಹರೇ ಕೃಷ್ಣ. ಎಕ್ಸಾಕ್ಟ್ಲಿ. ಅದೊಂದೇ ಸೊಲ್ಯೂಷನ್ ಇರೋದಿಲ್ಲ. ಜೈ. ಎಸ್ ಮಾತಾಜಿ. ಐ ಹೋಪ್ ಮಾತಾಜಿ ಅವರಿಗೆ ಸ್ವಲ್ಪ ರಿಸಾಲ್ವ್ ಆಗಿರ್ಬೋದು ಪ್ರಾಬ್ಲಮ್. ಹೋಪ್ಸ್ ಮಾತಾಜಿ. ಯಾಕೆಂದ್ರೆ ಸುರೇಶ್ವರ ಪ್ರಭುಜಿ ಕೇಳದೆ ವೇಣು ಪ್ರಭು ಒಂದು ಹೇಳಿದ್ರಷ್ಟೇ. ಕರೆಕ್ಟ್. ಅವ್ರು ಹೇಳಿದ್ರೆ ಇನ್ನು ಲಕ್ಷ್ಮಣ ಗೆರೆದು ದಾಟೋದಿಲ್ಲ ಅವರು. ಸೊ ಇಟ್ ಫೈನಲ್. ನಿಮ್ಗೆ ನಾಳೆ ಅಡ್ಗೆ ರೆಡಿ ಮಾಡಿ ಇಟ್ಬಿಡ್ತಾರ ಆಶಾ ಮಾತಾಜಿ. ಹಾಗೆ ಹೇಳ್ಬಿಟ್ಟು ಒಂದಿನ ಕಿಚಡಿ ನಾನೇ ಮಾಡ್ತೀನಿ ಅನ್ಬಿಟ್ಟು ಬೆಳಗ್ಗೆ ಎದ್ದಿ ಎಲ್ಲ ಮಾಡಿ ಇರೋ ಆಶಾ ಮಾತಾಜಿ ಹಾಸ್ಪಿಟ್ಲ್ ಸೇರ್ಕೊಳ್ದೆ ಇದ್ರೆ ತುಂಬಾ ಬಚಾವ್ ಆಗ್ತಿವ್ರೆ ಅಷ್ಟೇ. ಅವರು ಬಚಾವ್ ಆಗ್ತಾರೆ. ಇವ್ರಿಬ್ರುನು ಮಕ್ಳಿಬ್ರುನು ಅಪ್ಪ ನೀನ್ ಮಾಡ್ದ್ಯಾ ಬೇಡಪ್ಪ ಅಂದ್ರೆ ಅದು ಪೀಡ್ಸ್ ಇದ್ದಾಗ, ಇಲ್ಲ ಆಫರಿಂಗ್ ಇವತ್ ನಾನೇ ಮಾಡ್ತೀನಿ, ಫ್ರೂಟ್ಸ್ ಏನಾರು ಕೊಡಿ, ಆಮೇಲೆ ಇದು ಆಚೆ ಮನೆ ಮಾಡ್ಬಿಟ್ಟು ಆಫರ್ ಮಾಡ್ಬೋದು ಅಂತೆಲ್ಲ ಏನ್ ಹೇಳಿದ್ರು, ಇದು ಮನೆದಲ್ವಾ ಅಂತ ಹೇಳಿದ್ರು ಅವ್ರು ಒಪ್ಲಿಲ್ಲ. ಇಲ್ಲ ನಾನು ಇಲ್ಲ ನಾನೇ ಪ್ರಿಪೇರ್ ಮಾಡ್ತೀನಿ ಅನ್ಬಿಟ್ಟೆಲ್ಲ ಮಾಡಿದ್ರು. ಅವಾಗ ಪ್ರಸಾದ ರುಚಿ ಇರುತ್ತೆ ಮಾತಾಜಿ, ಅಂದ್ರೆ ಸವಿಲಿಕ್ಕೆ. ನಾನ್ ತುಂಬಾ ತಿನ್ನಕ್ಕೆ ಆಗಲ್ಲ ಅನ್ನೋ ತರ ಇರ್ಲಿಲ್ಲ. ಆದ್ರೆ ಪೂರ್ತಿ ಅದನ್ನೇ 3 ಟೈಮ್ ಒನ್ ಟೈಮ್ ಮಾಡಿ ಅಂದ್ರೆ 3 ಟೈಮ್ ತಿನ್ನೋ ತರ ಮಾಡಿಟ್ಬಿಟ್ಟಿದ್ರು. ಮಾತಾಜಿಗೆ ರೆಸ್ಟ್ ಹಾಗಾದ್ರೆ. ಮಾತಾಜಿ, ಅದು ಪ್ರಸಾದ ಸೇವನೆ ಮಾಡುವಾಗ ಕೃಷ್ಣ ರುಚಿ, ವಾಸನೆ ಅಲ್ವಾ ಮಾತಾಜಿ ಎಲ್ಲ ನೋಡ್ತಾರಲ್ವಾ? ಅದು ಸೇವೆ ಮಾಡ್ಬೇಕಾದ್ರೆ ಪುಣ್ಯ ಮಾಡ್ಬೇಕು ಮಾತಾಜಿ. ಕೃಷ್ಣನಿಗೆ ಮನೆಯವರೆಲ್ಲ ಸೇವೆ ಮಾಡಿದ್ರೆ ಒಂಥರ ಖುಷಿ ಅನ್ಸುತ್ತಲ್ವಾ? ಒಬ್ರೊಬ್ರು ಡಿವೋರ್ಸ್ ಮನೇಲಿದ್ರೆ ಅನುಕೂಲ ಆಗುತ್ತೆ, ಒಬ್ರೇ ಇದ್ರೆ ತೊಂದ್ರೆ ಆಗುತ್ತೆ ಮಾತಾಜಿ. ಇವಾಗ ಎಲ್ರು ಇದಾರೆ ಅಂತ ಎಲ್ರು ಆಫರ್ ಮಾಡ್ತಾರೆ ಸಣ್ಣ ಪುಟ್ಟದ್ದು. ಆದ್ರೆ ಹೆಂಗೆ ಅಂದ್ರೆ ಈಗ ಪೂಜೆ, ಬುಕ್ಸ್ ಓದೋದು ಇಷ್ಟನ್ ಬಿಟ್ಟು ಬೇರೆ ಇನ್ಯಾವ ಕೆಲ್ಸಕ್ಕೂ ಎಂಟರ್ ಆಗಲ್ಲ. ಸುಮ್ನೆ ಒಂದ್ ಸಣ್ಣದೇ ಆಗ್ಲಿ, ಒಂದ್ ಹಾಲ್ ತರೋದೋ, ಒಂದ್ ಮೊಸರು ತರೋದೋ, ಒಂದ್ ಅಂಗಡಿಗೆ ಯಾವ್ದಕ್ಕೂ ಏನು ಹೋಗಲ್ಲ. ಒಂದ್ ವಾಟರ್ ಬಿಲ್ ಪೇ ಮಾಡೋದೋ, ಒಂದೇನೋ ಈ ತರ ಸಣ್ಣ ಪುಟ್ಟದು ನಿಮ್ಗ್ ಬರ್ತಾ ಹಂಗೆ ಆಂದವೇ ಅದು ಇದೆಯಲ್ಲ ವಾಟರ್ ಬಿಲ್ದ ಕಟ್ ಬನ್ನಿ ಅನ್ಕೊಂಡ್ ಹೋಗ್ತಾರೆ. ಹೋಗುವಾಗ ಬಿಲ್ಲೇ ತಗೊಂಡೋಗಿರಲ್ಲ, ದುಡ್ಡೇ ತಗೊಂಡೋಗಿರಲ್ಲ, ಮರ್ತೋಯ್ತು ಅಂತಾರೆ. ಹಾಗೆ ಅಷ್ಟೇ. ಅಥವಾ ಬರ್ತಾ ಒಂದ್ ಫ್ರೂಟ್ಸ್ ಏನೋ ಪರ್ಚೇಸ್ ಮಾಡ್ ಬನ್ನಿ ಅಂದ್ರು ಅಂದವೇ ಅಲ್ಲೇ ಇರುತ್ತೆ. ಇಲ್ಲಿ ಜಾಸ್ತಿ ರೇಟ್ ಇದೆ ಅಲ್ಲ, ಅಲ್ಲಿ ಕಡಿಮೆ ಇರುತ್ತೆ. ಅಂತಾರೆ, ಯಾವ್ದಕ್ಕೂ ಅನ್ನಲ್ಲ, ಯಾವ್ದನ್ನು ಮಾಡಲ್ಲ ಅಂತಾನೆ ಹೇಳಲ್ಲ. ಆದ್ರೆ ಗೊತ್ತಿಲ್ಲ, ಇಷ್ಟು ಇದಕ್ ಬಂದ್ಮೇಲೆ ಇಷ್ಟೊಂದು ಇದಾಗ್ಬಿಟ್ಟಿದಾರೆ ಅಂದ್ರೆ, ಯಾವಾಗ್ಲೂ ಬರೀ ನಿದ್ದೆ ಮಾಡ್ತಾ ಇದ್ರು ಗುನ್ಗುನಿಸ್ತಾ ಇರ್ತಾರೆ. ಸುಮ್ನಿರಿ, ನಿದ್ದೆ ಮಾಡ್ಬೇಕು, ಮಾಡಿ ಯಾಕೆ ಇಷ್ಟೊಂದು ಇದ್ ಮಾಡ್ತೀರಾ ಅಂದ್ರೆ ಇಲ್ಲ ಯಾವಾಗ್ಲೂ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ಬೇಕು. ಆಯ್ತು ಮೆಂಟಲಿ ಇರಿ, ಬಾಯಲ್ಲೂ ಹೇಳ್ತಾನೆ ಇರ್ಬೇಕು. ಅವ್ರು ಬೇರೆ ಯಾವ್ದೇ ಏನೇ ಮಾತಾಡ್ತಿದ್ರು ನಿಲ್ಸಲ್ಲ. ಹೇಳ್ತಾ ಇರ್ತಾರೆ, ಸ್ಪೀಕರು ಫುಲ್ ಜೋರಾಗಿ ಇರ್ಬೇಕು, ಪಕ್ಕದ ಮನೆಯವ್ರು ಬಂದ್ ಸೌಂಡ್ ಕಮ್ಮಿ ಮಾಡಿ ಬಿಡಲ್ಲ. ಸ್ಪೀಕರ್ ಹಾಕಿದ್ರು ಸೌಂಡ್ ಕಡಿಮೆ ಇರ್ಲಿ ಅಂದ್ರೂ ಆಯ್ತು ನೈಟ್ ಫುಲ್ ನೈಟ್ ಕೂಡ ಅದು ಸ್ಪೀಕರ್ ಆನ್ ಅಲ್ಲೇ ಇರ್ಬೇಕು. ಆಫ್ ಮಾಡಿದ್ರೆ ನಿದ್ದೆ ಮಾಡ್ತಾ ಇದ್ರು ಕೂಡ ಎದ್ಬಿಡ್ತಾರೆ, ಯಾಕೆ ಸ್ಪೀಕರ್ ಆಫ್ ಮಾಡಿದೀರಾ
ಗೊತ್ತಾಗ್ಬಿಡುತ್ತೆ ಎಷ್ಟ್ ನಿದ್ದೆ ಮಾಡಿ ಗೊರಕೆ ಹೊಡಿತಿದಾರೆ ಏನು ಹೆಂಗ್ ಎಚ್ಚರ ಆಯ್ತು ಅಂತ ಕೇಳಲ್ಲ. ಸ್ಪೀಕರ್ Right. 24 hours ರನ್ನಿಂಗ್ ಅಲ್ಲೇ ಇರ್ಬೇಕು. Jai. His Grace Shashi Prabhuji ki Jai. Hare Krishna. Thank you, Mataji. So, the Venukrishna Prabhuji ಹತ್ರ ಮಾತಾಡೋಣ ಮಾತಾಜಿ ಹಾಗಾದ್ರೆ. Jai. ಹಾ ಮಾತಾಜಿ ಮಾತಾಜಿ ಅವ್ರಿಗೆ ಅವ್ರ ಹತ್ರ ಮಾತಾಜಿ ವಿಜಯಶ್ರೀ ಮಾತಾಜಿದು ಹ್ಯಾಂಡ್ ರೈಸ್ ಆಗಿದೆ ಮಾತಾಜಿ. ಹಾ, ಕೃಷ್ಣ yes. ವಿಜಯಶ್ರೀ. ವಿಜಯಶ್ರೀ ಮಾತಾಜಿ, Her Grace ವಿಮಲಾಂಗಿ ವೇದವತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ನನ್ನೊಂದು ಚಿಕ್ಕ ಡೌಟ್ ಇತ್ತು ಆಕ್ಚುಲಿ. ನೀವು ಹೇಳಿದ್ರಲ್ಲ ಮಾತಾಜಿ, ಲೈಕ್ ಬಟ್ ಫಸ್ಟ್ ಆಫ್ ಆಲ್ ತುಂಬಾ ಚೆನ್ನಾಗಿತ್ತು ಮಾತಾಜಿ ನಿಮ್ ಕ್ಲಾಸ್. ಅಂಡ್ ಸೆಕೆಂಡ್ ಥಿಂಗ್ ಇಸ್, ನೀವು ಎಲ್ಲಾ ಪಾಯಿಂಟ್ ಅಲ್ಲಿ ದಿಸ್ ಇಸ್ ಫಾರ್ ಮೀ, ದಿಸ್ ಇಸ್ ಫಾರ್ ಮೀ, ನೀವೆಲ್ಲ ಮಾಡ್ತಾ ಇದ್ದೀರಾ ದಿಸ್ ಇಸ್ ಫಾರ್ ಮೀ ಅಂತ ಹೇಳಿದ್ರಲ್ಲ, ದಟ್ ಹ್ಯೂಮಿಲಿಟಿ ಐ ಲೈಕ್ ಇಟ್ ಸೋ ಮಚ್. ದಟ್ ವಾಸ್ ಲೈಕ್ ದ ಅಟ್ರಾಕ್ಷನ್ ಆಫ್ ಎನಿಥಿಂಗ್ ವಿಚ್ ಯು ಆರ್ ಸೇಯಿಂಗ್, that Hare attracted me so much. Really, that was one of the thing. And second, ನನ್ನ ಕ್ವೆಶನ್ ಏನಿತ್ತಂದ್ರೆ ಮಾತಾಜಿ, ಈಗ ನೀವ್ ಹೇಳಿದ್ರಲ್ಲ ಮಾತಾಜಿ, ಲೈಕ್ ವಿ ಶುಡ್ ಲೆಟ್ ದರ್ ಹ್ಯಾಬಿಟ್ ಬಿ ದೇರ್ ಅಂತ. ಒಂದೊಂದು ಹ್ಯಾಬಿಟ್ ನೋಡಿದ್ರೆ ಲೈಕ್ ಕೋಪ ಬರುತ್ತೆ ಮಾತಾಜಿ. ಲೈಕ್ ನಮ್ಗೆ ಜಾಸ್ತಿ ಜಗಳ ಏನಾಗಲ್ಲ, ಬಟ್ ಫೋನ್ ನೋಡೋದೊಂದು ಹ್ಯಾಬಿಟ್ ಏನಿದೆ ಅಲ್ಲ ಮಾತಾಜಿ, ಅದ್ ನಂಗೆ ತುಂಬಾ ಕೋಪ ಬರುತ್ತೆ ಮಾತಾಜಿ. ನಾವ್ ಮಾತಾಡ್ಬೇಕಾದ್ರೂ ಅವ್ರು ಫೋನ್ ನೋಡ್ತಾ ಇರ್ತಾರೆ, ಯಾವಾಗ್ಲೂ ಫೋನ್ ನೋಡ್ತಾ ಇರ್ತಾರೆ. ಎಷ್ಟು ಕೋಪ ಬರುತ್ತೆ ಅಂದ್ರೆ ಆ ಫೋನ್ ನ ತೆಗೆದ್ ಕಿತ್ತು ಬಿಸಾಕ್ಬೇಡ ಅಂತ ಅನ್ಸುತ್ತೆ ಮಾತಾಜಿ. ಸೊ ಇದಕ್ಕೆ ಅಪ್ಪನೇ ಸೊಲ್ಯೂಷನ್. I know it is a little joking question, but I want an answer for this one, Ji. No, again we'll put him into a class where Appa will take the class. Hare Krishna. Yes, Mataji. Like, ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, okay, when we are talking, we need attention ಅಂತ, but when Yes. someone is looking at the phone, then we'll feel bad, ಅಲ್ಲ Mataji. Correct. You are saying 100% right. ಒಂಥರ ನಮ್ಗೆ ಇಗ್ನೋರ್ ಮಾಡ್ತಾ ಇದಾರೇನೋ ಅನ್ನೋ ತರ ಭಾವನೆ ಬಂದ್ಬಿಡತ್ತೆ ಅದು. ಹಾ Mataji. ಮಾತಿಗೆ ಬೆಲೆನೇ ಇಲ್ವಲ್ಲ ಅನ್ನೋ ತರ ಬರುತ್ತೆ. ಅಲ್ಲ, let us include this point. Very good, valid point. Let us include this point in Prabhuji's presentation. And we'll put his Sugopikant Prabhuji also in that meeting. We'll make sure of that. Hare Krishna. Thank you, Mataji. ವಿದ್ಯಾಶ್ರೀ, ಹರೇ Jai. ಕೃಷ್ಣ. Yes, Mataji, please tell me, Mataji. Aditya is giving tips for you. He said that when you are doing japa, why you are getting angry? No, You Mataji, ask, you are not like proposing. that. Like, I know, but then we expect a lot. Like, okay, when we are talking, that person should respond. We should not look at the phone. We cannot be like, okay, we are chanting, but we are not at that Paramahamsa level yet. We have not come out of that complete level. See, we are all in the hospital, Mataji. We all are chanting. Yes, that is good, but we are not come to that stage of the Paramahamsa level that we can ignore some things. Yes, we are in the hospital. We are all getting cured, but we are not completely cured. So we will sometimes ಅವ್ರು will. ನೋಡ್ತಾರಲ್ವಾ, ಅದಕ್ಕೆ ಅವ್ರು ಹೇಳೋದು ಪ್ರಭುಜಿಗೆ ಸಪೋರ್ಟ್ ಮಾಡ್ತಿರೋದು. ಹಂಗಾ? Okay, Mataji. Yes, yes. But Yes, His Grace Mataji. Sugopikant Prabhuji is such a darling. Okay. No, Once he's very. we'll forgive. So, keeping all those good qualities at one side, one small thing we'll forgive. Yeah. Yes, I agree, Mataji. Yes, completely. But yes, this even for ladies also, we should phone nodadana, like whenever someone is talking, we should try to avoid that. Correct. Yes, Yes, ma'am. very true. Very true. Yes. Thank you so much for the useful tip. Thank you, Mataji. Thank you so much for wonderful class, Mataji. Thank you. Hare Thank you Krishna. for patient listening. Thank you so much. Hare Thank you, Krishna. Mataji. Hare Krishna. Hare Krishna. ಎಲ್ಲ ನೀವು ಅಪ್ಪಯಿಂದ ಕಲ್ತಿರೋದು. Let me say that once again. ಮಾತಾಜಿ, Whatever. ವೇಣುಕೃಷ್ಣ ಪ್ರಭುಜಿ ಅವರ ಡಾಕ್ಟರ್ ಮಾತಾಜಿ ಅವರು, ಹೌದು ವಿದ್ಯಾಶ್ರೀ ಮಾತಾಜಿ. ಮಾತಾಜಿ. ವಿದ್ಯಾಶ್ರೀ ಮಾತಾಜಿ ಪ್ರಭು ಹೇಳ್ತಾ ಇದ್ರು ಬೆಳಿಗ್ಗೆ ಶಿಷ್ಟಿ ಪೂರ್ತಿ ಅಂತ ಹೇಳ್ತಾ ಇದ್ರು. ನನ್ನ ಆನಿವರ್ಸರಿ ಆಯ್ತಂತೆ, ಮೀನಾಕ್ಷಿ ಮಾತಾಜಿ ಸ್ಟೇಟಸ್ ಹಾಕಿದ್ರು ಪ್ರಭು ಅವ್ರದ್ದು. ಹರಿ ಅದಕ್ಕೆ ಬೋಲ್. ಬೆಳಿಗ್ಗೆ ಎಲ್ಲಾರು ನೆನ್ನೆ ಆಯ್ತು ವೇಣುಕೃಷ್ಣ ಪ್ರಭುಜಿ ಮಾತಾಜಿ. ಜೈ. ಹರಿ ಬೋಲ್. ಹರಿ ಬೋಲ್. Yes. So ಹರೇ ಮತ್ತೆ ಕೃಷ್ಣ. ಇನ್ಯಾರ್ದು ಪ್ರಶ್ನೆಗಳಿಲ್ಲ ಅನ್ಕೋತೀನಿ. ಆಲ್ಮೋಸ್ಟ್ ಎವ್ರಿ ಒನ್ ದೇ ಹ್ಯಾವ್ ಆಸ್ಕ್ಡ್ ಅಂಡ್ ಎಲ್ಲರಿಗೂ ಉತ್ತರಗಳು ಸಿಕ್ಕಿದೆ. ಬೇರೆಯವ್ರ ಪ್ರಶ್ನೆಗಳಲ್ಲೂ ನಮ್ಮ ಡೌಟ್ ಗಳಿಗೆ ಉತ್ತರ ಸಿಕ್ಕಿದೆ ಇವತ್ತು. ಸೊ ಮಾತಾಜಿ, ಥ್ಯಾಂಕ್ ಯು ಸೋ ಮಚ್ thank you ಒನ್ಸ್ so ಅಗೇನ್. much. ನೀವು ಅದು ಒಂದು ಹೇಳಿದ್ದು ಒಳ್ಳೇದಾಯ್ತು. ನಿಮ್ಗೆ ವರ್ಕ್ ಫ್ರಮ್ ಹೋಮ್ ಇರಿಂದ ಎನಿ ಟೈಮ್ ಯು ಆರ್ ಅವೈಲೇಬಲ್ ಫಾರ್ ದ ಸೇವಾ, ರೈಟ್? Yes, Okay. Mataji. Please. ಥ್ಯಾಂಕ್ ಯು ಸೋ ಮಚ್. ಹಾಗಿದ್ರೆ ನೆಕ್ಸ್ಟ್ ವೀಕ್ ಕಂಪೇರಿಂಗ್ ಸೇವಾ ತಗೊಳ್ತೀರಾ? ಆಗ್ಬೋದು ಮಾತಾಜಿ. Yes, Mataji. Yes, Subhashini Mataji's class is there.
ಹರಿ ಬೋಲ್. ಪ್ಲೀಸ್ ಲೆಟ್ ಮಿ ನೋ ಮಾತಾಜಿ ಡೌಟ್ ಸುಭಾಷಿಣಿ ಮಾತಾಜಿ ನೆಕ್ಸ್ಟ್ ವೀಕ್ ಹೇಳಿದಾರೆ ಗೊತ್ತಿಲ್ಲ ಅವ್ರು ಮದ್ವೆ ಆಗಿ ಹೋಗಿರಲ್ಲ, ನೆಂಟ್ರೆಲ್ಲ ಹೋಗಿರಲ್ಲ ಇನ್ನು. ಹೋಗಿರ್ತಾರಂತೆ. ಮಾತಾಡಿದೀನಿ ತನಕ ಅಂದ್ರು ನನ್ಗೆ. ಕೇಳಿ ಮಾತಾಜಿ. ಮಾತಾಡಿದ್ದೀನಿ, ಮಾತಾಜಿ ಹತ್ರ ಮಾತಾಡ್ದೆ. ಎಲ್ಲ ನೆಕ್ಸ್ಟ್ ಡೇ ಹೋಗ್ಬಿಡ್ತಾರೆ, ನಾನು ಫ್ರೀ ಇರ್ತೀನಿ ಅಂದ್ರು. ನೋಡುವ, ಇಲ್ಲ ಅಂದ್ರೆ ಎನಿವೆ ಕಂಪೇರಿಂಗ್ ಲೆಟ್ ಚಂಪಾ ಮಾತಾಜಿ. ಎಸ್ ಮಾತಾಜಿ ಆಗ್ಬೋದು. Okay. Thank you so much for your wonderful tips and the time given for the Gopi Sena. And we expect ಇದೇ ತರ ನಿಮ್ಮ ಸೇವೆ ಯಾವಾಗ್ಲೂ ಇರ್ಲಿ. ಒಂದು ಹರೇ ಕೃಷ್ಣ ಮಹಾಮಂತ್ರ ಹೇಳೋದ್ರೊಂದಿಗೆ ನಿಮ್ಗೆ ನಾವು ಧನ್ಯವಾದಗಳನ್ನ ಹೇಳ್ತೇನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ರಾಮ. ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ವಂಡರ್ಫುಲ್ ಆಪರ್ಚುನಿಟಿ ಮಾತಾಜಿ. ತಮ್ಮೆಲ್ಲರ ಒಂದು ಸೇವೆ ಮಾಡೋ ಭಾಗ್ಯ ಸಿಕ್ತು ನಂಗೆ ಇವತ್ತು. ಥ್ಯಾಂಕ್ ಯು, ಧನ್ಯವಾದಗಳು ಮಾತಾಜಿ. ಹರಿ ಕೃಷ್ಣ. ಹರೇ ಕೃಷ್ಣ. ಈಗ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಸೊ ಆಲ್ರೆಡಿ ಇವತ್ತು ತುಂಬಾ ಲೇಟ್ ಆಗಿದೆ. ನೆಕ್ಸ್ಟ್ ಕಾರ್ಯಕ್ರಮ ಬಂದು ನರಸಿಂಹ ಭಜನೆಯನ್ನು ಹೇಳಲಿಕ್ಕೆ ನಮ್ಮೊಟ್ಟಿಗೆ ದೇವಿ ಮಾತಾಜಿಯವರಿದ್ದಾರೆ. ಸೊ ದೇವಿ ಮಾತಾಜಿಯವರು ಚಿತ್ರದುರ್ಗದಿಂದ ಜಾಯಿನ್ ಆಗ್ತಾರೆ. ಮತ್ತೆ ತುಂಬಾ ವೆರಿ ಏನೋ ಉತ್ಸುಕರಾಗಿರ್ತಾರೆ ಸೇವೆ ಮಾಡ್ಲಿಕ್ಕೆ. ಯಾವಾಗ್ಲೂ ಕೇಳಿದ್ರು ಇಲ್ಲ ಅಂತ ಹೇಳೋದಿಲ್ಲ. ಮತ್ತೆ ತುಂಬಾ ದೇವಸ್ಥಾನಗಳಲ್ಲೂ ಸಹ ಹೋಗಿ ಚಿತ್ರದುರ್ಗದ ಕಾಂಗ್ರಿಗೇಷನ್ ಅಲ್ಲಿ ತಮ್ಮ ಸೇವೆಗಳನ್ನ ಮಾಡ್ತಾ ಇದ್ದಾರೆ. ಸೊ ಇವತ್ತು ಅವರಿಂದ ನಾವು ನರಸಿಂಹ ಭಜನೆಯನ್ನ ಕೇಳೋಣ. ಸೊ ಹರೇ ಕೃಷ್ಣ ಮಹಾಮಂತ್ರ ಹೇಳೋದಂದೆ ಅವರಿಗೆ ಸ್ವಾಗತವನ್ನ ಬಯಸ್ತೇನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓವರ್ ಟು ಯು ದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ ಮಾತಾಜಿ, ಹರೇ ಕೃಷ್ಣ. ಮಾತಾಜಿ ದಯವಿಟ್ಟು ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ ಮಾತಾಜಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ನನ್ನ ದಂಡವತ್ ಪ್ರಣಾಮಗಳು. ಶ್ರೀ ನರಸಿಂಹ ಜಯ ನರಸಿಂಹ, ಜಯ ಜಯ ನರಸಿಂಹ. ಪ್ರಹ್ಲಾದೇಶ ಜಯ ಪದ್ಮ ಮುಖ ಪದ್ಮ ಭೃಂಗ. ಉಗ್ರಂ ವೀರಂ ಮಹಾವಿಷ್ಣುಂ ಜಲಂತರಂ ಸರ್ವತೋಮುಖಂ. ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯೋ ನಮೋ ನಮಃ. ನಮಸ್ತೆ ನರಸಿಂಹಾಯ, ನಮಸ್ತೆ ನರಸಿಂಹಾಯ. ಪ್ರಹ್ಲಾದ ದಾಯಿನಿ, ಪ್ರಹ್ಲಾದ ದಾಯಿನಿ. ಹಿರಣ್ಯಾಕಾಶಿ ಪೂರಕ್ಷಃ, ಹಿರಣ್ಯಾಕಾಶಿ ಪೂರಕ್ಷಃ. ಶ್ರೀಲಂಕಾನಕಾಲಾಯೇ, ಶ್ರೀಲಂಕಾನಕಾಲಾಯೇ. ಇತೋ ನರಸಿಂಹ ಪರತೋ ನರಸಿಂಹ, ಇತೋ ನರಸಿಂಹ ಪರತೋ ನರಸಿಂಹ. ನರಸಿಂಹಾದಿ ಶರಣ ಪ್ರಾಪದೇ, ನರಸಿಂಹಾದಿ ಶರಣಂ ಪ್ರಾಪದೇ. ತವ ಕರ ಕಮಲವರೆ ನಾಕ ಅದ್ಭುತ ಶೃಂಗ. ದಾರಿತ ಹಿರಣ್ಯಕಶಿಪು ತನು ಭೃಂಗ. ಈಶವರೂಪ ನರಹರಿ ರೂಪ, ಜಯ ಜಗದೀಶ ಹರೇ. ಸ್ವಾಮಿ ಜಯ ಜಗದೀಶ ಹರೇ. ಜಯ ಲಕ್ಷ್ಮೀ ನರಸಿಂಹ, ಜಯ ಲಕ್ಷ್ಮೀ ನರಸಿಂಹ, ಲಕ್ಷ್ಮೀ ನರಸಿಂಹ ಜಯ ಲಕ್ಷ್ಮೀ ನರಸಿಂಹ. ಜಯ ಭಕ್ತ ಪ್ರಹ್ಲಾದ, ಜಯ ಭಕ್ತ ಪ್ರಹ್ಲಾದ, ಜಯ ಭಕ್ತ ಪ್ರಹ್ಲಾದ, ಜಯ ಭಕ್ತ ಪ್ರಹ್ಲಾದ. ಜಯ ಜಯ ಪ್ರಭುಪಾದ, ಪ್ರಭುಪಾದ, ಪ್ರಭುಪಾದ. ಜಯ ಜಯ ಪ್ರಭುಪಾದ. ಜಯ ಜಯ ಗುರುದೇವ್, 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 ಗುರುದೇವ್. ಅನಂತ ಅನಂತ ಕೋಟಿ ವೈಷ್ಣವೃಂದಕ್ಕೆ ಜೈ. ನರಸಿಂಹ ಮಹಾರಾಜ್ ಕಿ ಜೈ. ಹರೇ ಕೃಷ್ಣ. ಕೃಷ್ಣ ಅರ್ಪಣ ಮಾಡ್ತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸೇವೆ, ನಮ್ಮ
ಧನ್ಯವಾದಗಳು. ಯಾವಾಗ್ಲೂ ಚಿತ್ರದುರ್ಗದ ಮತ್ತೆ ಶಿವಮೊಗ್ಗ ಡಿವೋಟಿಸ್ ಯಾವಾಗ್ಲೂ ನಾವು ಯಾವ ಸೇವೆ ಕೇಳಿದ್ರು ಮುಂದೆ ಬಂದು ತಮ್ಮ ಸೇವೆಯನ್ನು ಕೊಡ್ತಾರೆ. ಇದೇ ರೀತಿ ತಮ್ಮ ಸೇವೆ ಗೋಪಿ ಸೇನೆಗೆ ಯಾವಾಗ್ಲೂ ಇರ್ಲಿ ಅಂತ ಥ್ಯಾಂಕ್ ಯು ಕೇಳ್ಕೊಳ್ತೀನಿ. ಮಾತಾಜಿ, ಸೇವೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮಾತಾಜಿ. ಹರೇ ಗೋಪಿ ಕೃಷ್ಣ. ಸೇನೆಯಿಂದ ನಾನು ತುಂಬಾ ಕಲ್ತಿದ್ದೀನಿ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್. ಇದು ನಮ್ಮ ಉದ್ದೇಶನೂ ಅದೇ. ಎಲ್ಲರಿಗೂ ಏನೋ ನಮ್ಗೆ ಗೊತ್ತಿರೋ ವಿಚಾರಗಳು ಎಷ್ಟೊಂದು ಗೊತ್ತಿದ್ರು ಒಂದ್ಸರಿ ರಿವೈಸು ಆಗತ್ತೆ, ಕಲ್ತಾಗೂ ಆಗತ್ತೆ, ಭಕ್ತರ ಸಂಘನೂ ಸಿಗತ್ತೆ ಅಂತಾನೆ ನಾವು ಗೋಪಿ ಸೇನೆ ಸ್ಟಾರ್ಟ್ ಮಾಡಿದ್ದು. ಸೊ ಎಲ್ಲರಿಗೂ ಅದ್ರಿಂದ ಏನಾದ್ರೂ ಪ್ರಯೋಜನ ಆಗಿದ್ದೆ ಆದ್ರೆ ಇದು ಭಗವಂತನ ಮತ್ತು ಗುರುಗಳ ಕೃಪೆ ಅಂತ ತಿಳ್ಕೊಳ್ತೀನಿ. ನಾವು ಫ್ಯಾಮಿಲಿಯಲ್ಲಿ ಯಾವ ರೀತಿ ಭಕ್ತಿ ಸೇವೆ ಮಾಡ್ಬೇಕು ಅಂತ ಇವತ್ತು ಮಾತಾಜಿ ತುಂಬಾ ಚೆನ್ನಾಗಿ ಹೇಳಿದ್ರು. ಅದರಿಂದ ನಾವು ತುಂಬಾ ಕಲಿಯೋದಿದೆ ಮಾತಾಜಿ. ನಾವ್ ಅದನ್ನ ಫಾಲೋ ಮಾಡಿದ್ರೆ ನಾವು 100% ಮುಂದೆ ಬರ್ತೀವಿ ಅನ್ನೋದು ನನ್ನ ಉದ್ದೇಶ ಮಾತಾಜಿ. ಆದರ್ಶ ಪತ್ನಿ ಆಗ್ಬಿಡ್ತೀರಾ. ಎಸ್ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಹರೇ ಕೃಷ್ಣ. ದಂಡಾರ್ಪಣಗಳು. ಪ್ರಣಾಮ್ಸ್. ಸೊ ಇವಾಗ ಕೊನೆಯದಾಗಿ ಅನೌನ್ಸ್ಮೆಂಟ್ಸ್ ಅಂತೂ ಇವತ್ತು ಅಂತದೇನಿಲ್ಲ. ಆಲ್ರೆಡಿ ತುಂಬಾ ಸಮಯ ಆಗಿದೆ. ವಿಲ್ ಗೋ ಫಾರ್ ಪ್ರೇಯರ್ಸ್, ಕ್ಲೋಸಿಂಗ್ ಪ್ರೇಯರ್ಸ್. ಮತ್ತೆ ನಾನು ಮತ್ತೆ ಕೇಳ್ಕೊಳ್ತೀನಿ, ದಯವಿಟ್ಟು ಈ ಸೇವೆಗಳಿಗೆ ಮುಂದೆ ಬಂದು ತಮ್ಮ ಹೆಸರುಗಳನ್ನ ಕೊಡ್ಬೇಕಂತ ಕೇಳ್ತೀನಿ. ಅವಾಗ ನಾನು ಹೇಳ್ತಾನೆ ಇರ್ತೀನಿ, ಫ್ರೀ ಆಗಿ ಯಾರು ಮುಂದೆ ಬರ್ತಾ ಇಲ್ಲ. ಎಷ್ಟೊಂದು ಸೇವೆಗಳು ಇಲ್ಲಿ ನಾವೇ ಮಾಡೋದ್ರಲ್ಲಿ, ನಾವೇ ಆರ್ಗನೈಸ್ ಮಾಡಿ ನಾವೇ ಹೇಳೋದ್ರಲ್ಲಿ ನನ್ಗೂ ಏನಂತ ಅದು ಸಂತೋಷ ಕೊಡಲ್ಲ. ಎಲ್ಲರೂ ಒಟ್ಟಾಗಿ ಆ ಯುನಿಟಿನ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ತೋರಿಸ್ಬೇಕಂದ್ರೆ ನಾವು ಎಲ್ಲರೂ ಒಟ್ಟಾಗಿ ಸೇವೆ ಮಾಡ್ಬೇಕು ಗೋಪಿ ಸೇನೆಯಲ್ಲಿ. ಹಾಗಾಗಿ ನಿಮ್ಮ ಒಂದು ಸಹಯೋಗ ಖಂಡಿತ ಬೇಕು. ಅದಕ್ಕಾಗಿ ಎಲ್ಲರೂ ಮುಂದೆ ಬಂದು ಕೀರ್ತನೆ ಹಾಡೋದಕ್ಕಾಗ್ಲಿ, ನೋಡಿ ನಾವೆಲ್ಲರೂ ಕಲಿತಾ ಇದ್ದೇವೆ ಈ ಮಾರ್ಗದಲ್ಲಿ. ಎಲ್ಲ ನಮ್ಗೆ ಹೊಸದಾಗಿರ್ಬೋದು. ನೀವು ಮುಂದೆ ಬಂದು ನೀವು ಬೇಕಾದ್ರೆ ಅದಕ್ಕೆ ಸಪೋರ್ಟಿಂಗ್ ನನ್ಗೆ ವಿಡಿಯೋಸ್ ಕೇಳಿ ಅಥವಾ ಲಿರಿಕ್ಸ್ ಕೇಳಿ ಎಲ್ಲ ನಾನು ಪ್ರೊವೈಡ್ ಮಾಡ್ತೇನೆ. ಸೊ ದಯವಿಟ್ಟು ಮುಂದೆ ಬಂದು ತಮ್ಮ ಹೆಸರನ್ನ ಕೊಡಿ, ಫೋನ್ ಮಾಡಿ ಡಿಸ್ಕಸ್ ಮಾಡಿ ನಾವೇನ್ ಹಾಡ್ಬೋದು, ಯಾವ ಸೇವೆನ್ ಮಾಡ್ಬೋದು ಅಂತ. ಇಲ್ಲ ಒಂದು ಗ್ರೂಪ್ ಅವರು 2-3 ಜನನು ಪ್ರೀಚ್ ಮಾಡ್ಬೋದು. ಸೊ ಹಾಗೆ ಪ್ರೀಚರ್ಸ್ ಜಾಸ್ತಿ ಆಗ್ಬೇಕು. ಇದರಿಂದ ನಾವು ಕೃಷ್ಣ ಪ್ರಜ್ಞೆಗೆ ನಮ್ಮ ಕೊಡುಗೆಯನ್ನ ಕೊಡ್ಲಿಕ್ಕೆ ಗೋಪಿ ಸೇನೆ ಇರೋದು. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಂಡು ಬಳಸ್ಕೊಳ್ಳಿ ಈ ವೇದಿಕೆನ. ಹರೇ ಕೃಷ್ಣ. ಈಗ ಕ್ಲೋಸಿಂಗ್ ಪ್ರೇಯರ್ಸ್. ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ, ಏಕೋ ದೇವೋ ದೇವಕಿ ಪುತ್ರ ಏವ, ಏಕೋ ಮಂತ್ರಸ್ಯ ನಮಾಮಿ ಯಾನಿ ಕರ್ಮಾಪಿ, ಏಕಂ ತಸ್ಯ ದೇವಸ್ಯ ಸೇವಾ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ವಿದ್ಯಾ ದ್ರವಿಡಂ ತ್ವಮೇವ ಸರ್ವಂ ಮಮ ದೇವ ದೇವ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ. ವಸುದೇವಂ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿನ್ ಅಧೀಶ್ವರಿ ನಂದಗೋಪ ಸುತಂ ದೇವಿ ಪತಿ ಮೇ ಕುರುತೆ ನಮಃ. ಶ್ರೀ ಕೃಷ್ಣ ಶರಣಂ ಮಮ ದಾಸೋಹಂ ಕೃಷ್ಣ ತವಾಸ್ಮಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮುಂದಿನ ವಾರ ಮತ್ತೆ ಇದೇ ಸಮಯಕ್ಕೆ ಗೋಪಿ ಸೇನೆ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಿಗೋಣ. ಇವತ್ತು ನಾನು ನೋಡಿದ್ದೆ 40 ಮೇಲೆ ದಾಟಿರ್ಲಿಲ್ಲ ಅನ್ಕೋತೀನಿ. ಆದ್ರೆ ಈ ತರ ಯಾವಾಗ್ಲೂ ಫೇಮಸ್ ಸ್ಪೀಕರ್ ಬಂದಾಗ 87, 83 ಹೀಗೆಲ್ಲ ಆಗತ್ತೆ. ಇಲ್ಲದಿದ್ರೆ ತುಂಬಾ ಕಡಿಮೆ ಆಗತ್ತೆ. ಆ ರೀತಿ ಮಾಡ್ಬೇಡಿ. ದಯವಿಟ್ಟು ಎಲ್ಲರೂ ತಮ್ಮ ತಮ್ಮ ಸ್ನೇಹಿತರನ್ನ, ತಮ್ಮ ಬಂಧು ಬಳಗದವರನ್ನ ಈ ಗ್ರೂಪ್ಗೆ ಆಹ್ವಾನಿಸಿ. ನಿಮ್ಮ ಅದು ಒಂದು ನಿಮ್ಮ ಸೇವೆಯೇ ಅಲ್ವಾ. ಸೊ ಆ ರೀತಿ ನಾವು ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೇಕು. ಯಾವುದೇ ಸ್ಪೀಕರ್ ಇರ್ಲಿ, ಯಾರೇ ಇರ್ಲಿ, ನಾವು ಅವರನ್ನು ಎನ್ಕರೇಜ್ ಮಾಡ್ಬೇಕು. ಆಯ್ತಾ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶಿಲ ಪ್ರಭುಪಾದ್ ಕಿ ಜೈ, ಗುರು ಮಹಾರಾಜ್ ಕಿ ಜೈ. ನಿತಾಯ್ ಗೌರ್ ಪ್ರೇಮಾನಂದೇ. ಹರಿ ಹರಿ ಬೋಲ್. ಹರೇ ಕೃಷ್ಣ. ಶ್ಯಾಮಕಾಂತ ಮಾತಾಜಿ ಮೀಟಿಂಗ್ ಎಂಡ್ ಮಾಡ್ಬೋದು. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ಎಲ್ಲ ಮಾತಾಜರಿಗೂ ಹರಿ ಬೋಲ್. ಹರೇ ಕೃಷ್ಣ.